ದಿನಗಟ್ಟಲೆ ತಿಂಗಟ್ಟಲೆ ಎಣ್ಣೆ ತರಿಸಿ ಹೋಮ ಮಾಡೋದು, ತುಪ್ಪ ತರಿಸಿ, ಇದೆಲ್ಲವೂ ಕೂಡ ಸ್ಥೂಲ ಮಾಡಬೇಡ ಅಂತಲ್ಲ. ಮಾಡೋದ್ರಿಂದ ನಿಮಗೆ ಸಿಗೋ ರಿಸಲ್ಟ್ ಎಷ್ಟಪ್ಪ ಅಂದರೆ 10%. ಹಾಗಾದ್ರೆ ಸ್ಥೂಲ ಬಿಟ್ಟು ಸೂಕ್ಷ್ಮಕ್ಕೆ ಹೋಗೋಕ್ಕಾಗಲ್ಲ. ಸ್ಥೂಲ ಮಾಡಬೇಕು, ಆದರೆ ಕೊನೆಯವರೆಗೂ ಸ್ಥೂಲದಲ್ಲೇ ಇರಬೇಡ. ಯಾಕೆಂದ್ರೆ ಸ್ಥೂಲದಲ್ಲಿ ಸಿಗೋ ರಿಸಲ್ಟು 10%. ಸೂಕ್ಷ್ಮಕ್ಕೆ ಇರಬೇಕು. ಸೂಕ್ಷ್ಮಕ್ಕೆ ಇರೋದು ಅಂದ್ರೆ ಯಾವುದು? ಅದೇ ಜಪ ಮತ್ತು ಧ್ಯಾನ. ಅದು 2ನೇ ಸ್ಟೆಪ್. ಇದು ಮಾನಸಿಕವಾಗಿ, ಸ್ಥೂಲವಾಗಿ ನಡೀತಕ್ಕಂಥದ್ದು, ದೇಹದ ಮೂಲಕ ನಡೀತಕ್ಕಂಥದ್ದು. ಒಂದು ಪಾರಾಯಣ ಆಗಲಿ, ಪೂಜೆ ಮಾಡೋದಾಗಲಿ, ಗಂಟೆ ಹೊಡೆಯೋದಾಗಲಿ, ಮಂಗಳಾರತಿ ಮಾಡೋದಾಗಲಿ ಚೆನ್ನಾಗಿರುತ್ತದೆ. ಇಟ್ ಇಸ್ ಗುಡ್, ಬಟ್ ರಿಸಲ್ಟ್ ಇಸ್ ಓನ್ಲಿ 10%. ಯು ಹ್ಯಾವ್ ಟು ಎಲಿವೇಟ್ ಯುವರ್ ಸೆಲ್ಫ್ ಆಫ್ಟರ್ ಸಮ್ ಟೈಮ್. ಎಲ್ಲವಾಗೂ ಇದರಲ್ಲೇ ಕೂತ್ಕೋಬೇಡ, ಎಲಿವೇಟ್ ಮಾಡೋ. ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಕ್ಲಾಸ್. ಸೂಕ್ಷ್ಮ ಶರೀರಪ್ಪ ಮುಖ್ಯವಾಗಿ ಹಿಡಿಬೇಕು. ನನ್ನ ಯಜ್ಞ, ಜಪ ಯಜ್ಞದಲ್ಲಿ ನಾನಿದ್ದೀನಿ ಅಂತ ಹೇಳ್ತಾನೆ ಭಗವಂತ ವಿಭೂತಿ ಯೋಗದಲ್ಲಿ, ಭಗವದ್ಗೀತೆಯಲ್ಲಿ. ಧ್ಯಾನ ಅಂತೂ ಕೂಡ ಹೇಳಲ್ಲ. ವಾಸ್ತವವಾಗಿ ನಮ್ಮ ಆಧ್ಯಾತ್ಮಿಕತೆಯ ತಳಹದಿಯ ಮೆಟ್ಟು 2: ಒಂದು ಜಪ, ಮತ್ತೊಂದು ಪ್ರಾರ್ಥನೆ. ಧ್ಯಾನ ಬೇಡ ಅಂತ ನಾನು ಡಿಸ್ಕಾರ್ಡ್ ಮಾಡ್ತಿಲ್ಲ, ಬಟ್ ದ ರಿಯಲ್ ಪ್ರಿನ್ಸಿಪಲ್ ಈಸ್, ಭಗವಂತನು ಹೇಳಿದ್ರು ಜಪ ಅಂತಾನೆ ಹೊರತು ಧ್ಯಾನ ಅಂತ ಹೇಳಲ್ಲ. ಧ್ಯಾನ ಯೋಗ ಬೇರೆ ಇದೆ, ಆ ಕಾನ್ಸೆಪ್ಟ್ ಇಲ್ಲಿ ಬರಲ್ಲ. ಬಟ್ ಅವನು ನಿಜವಾಗಿ ನಾನು ವಿಭೂತಿ ಯೋಗದಲ್ಲಿ ಹೇಳಿದ್ರು ನಾನು ಜಪದಲ್ಲಿ ಇದ್ದ. ಸೊ ಹಾಗಾಗಿ ಯು ಎಲಿವೇಟ್ ಯುವರ್ ಸೆಲ್ಫ್ ಟು ದ ನೆಕ್ಸ್ಟ್ ಆಸ್ಪೆಕ್ಟ್ ಆಫ್ ಜಪ, ಪ್ರಾರ್ಥನೆ. ಇದು ಸೂಕ್ಷ್ಮ ಶರೀರ. ಇಲ್ಲೂ ನಿಮಗೆ ಸಿಗೋ ರಿಸಲ್ಟ್ ಎಷ್ಟು? 50%. ಬಟ್ 10ರಿಂದ 40 ಸ್ವಲ್ಪ ಪ್ರಮೋಷನ್ ಆಯಿತು. ಮತ್ತು ಇದರಲ್ಲೇ ನಿಲ್ಬೇಡ, ಮುಂದಕ್ಕೆ ಹೋಗೋ, ಕಾರಣ ಶರೀರಕ್ಕೆ ಹೋಗೋ. ಕಾರಣ ಶರೀರ ಯಾವುದಪ್ಪ? ಚಿತ್ತ. ಸ್ಥೂಲ ಶರೀರ ದೇಹ, ಸೂಕ್ಷ್ಮ ಶರೀರ ಮನಸ್ಸು ಮತ್ತು ಬುದ್ಧಿ, ಮತ್ತು ಕಾರಣ ಶರೀರ ಚಿತ್ತ. ಆ ಚಿತ್ತದಲ್ಲಿ ಇದು ಭವಾನಿ, ಭಾವನೆಗಳು ಹುಟ್ಟಾಗಲು ಚಿತ್ತದಲ್ಲಿ. ಆಮೇಲೆ ಬೇರಪ್ಪಾಜಿ ಅಷ್ಟೊತ್ತಿಂದ ಭಾವನೆ ಏನು ಭಾವನೆ ನಮ್ಗೆ ಅರ್ಥ ಆಗಲ್ಲ ಅಪ್ಪಾಜಿ. ಏನಿಲ್ಲ ಮಗು, ಪೂಜೆ ಕೂರ್ತಿಯ, ಒಂದು ವಿಗ್ರಹವನ್ನು ಮುಂದಿಟ್ಕೋತೀಯ. ವರಲಕ್ಷ್ಮಿಯನೋ ಧನಲಕ್ಷ್ಮಿಯನೋ ಶುರು ಮಾಡಿದೆ, ಒಂದು ವಿಗ್ರಹನೋ ಏನೋ ಮುಂದಿಟ್ಕೊಂಡು ನೀವು ಪೂಜೆ ಮಾಡೋಕ್ಕಾಗಲ್ಲ, ನನ್ನಂತವ್ರನ್ನ ಕಳಿಸ್ತೀನಿ, ನಾನು ಹೇಳ್ತೀನಿ ನನಗೆ ಚೆನ್ನಾಗಿ ಮಂತ್ರ ಬರುತ್ತೆ ಅಂತ. ಎಲ್ಲ ರೆಡಿ ಐತೇನಮ್ಮ? ಆಯ್ತು. ಉದಾಹರಣೆ ತಗೋ, ನೀನು ತಗೋ, ಹೇಳು. ಪಾದಾರವಿಂದ ಪಾದ್ಯಂ ಸಮರ್ಪ್ಯಾಮಿ. ಉದಾಹರಣೆ ನೀನು ಭಕ್ತಿಯಿಂದ ಶ್ರದ್ಧೆಯಿಂದ ನೀನು ತಪ್ಪಲ್ಲ. ಆದರೆ ಭಾವಿಸೋದ್ಯಾ? ಇಲ್ಲ. ನಿಜವಾಗಿ ಪೂಜೆ ನಡೆದು ಇಲ್ಲಿ ಆಂತರ್ಯದಲ್ಲಿ, ಹೊರಗಡೆ ಅಲ್ಲ. ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಪೂಜೆ ನಡೆದಲ್ಲಿ ಆಂತರ್ಯದಲ್ಲಿ. ಅಪ್ಪಾಜಿ ಒಳಗಡೆ ಪೂಜೆ ಮಾಡೋದಾದ್ರೆ ನಮ್ಮ ಹಿರಿಯರಿಗೆ ಗೊತ್ತಿತ್ತಿಲ್ವಾ? ಮತ್ತು ಮೂರ್ತಿ ಯಾಕಿಟ್ರು ಅಂದ್ರೆ, ಯಾವುದೇ ಒಬ್ಬ ಮನುಷ್ಯ ಸತತ ಕಾಲ ತನ್ನ ಮನಸ್ಸನ್ನು ಆಂತರ್ಯದಲ್ಲಿ ಇಟ್ಕೊಳ್ಳೋಕೆ ತಾಕತ್ತಿಲ್ಲ. ಹಾಗಾಗಿ ಎಲ್ಲೆಲ್ಲೋ ಚುರು ಹೋಗುತ್ತಲ್ಲ ಅಂತ ಒಂದು ಮೂರ್ತಿ ಇಟ್ಟರೆ ಹೊರತು ಆ ಮೂರ್ತಿ ಮತ್ತು ಆಂತರ್ಯದ ಸಂಬಂಧವೇ ಪೂಜೆ. ಮೂರ್ತಿಯ ಮೂಲಕ ಆಂತರ್ಯವನ್ನು ಪೂಜೆ ಮಾಡ್ತಾ ಹೋಗಬೇಕು. ಈ ಮೂರ್ತಿ ಬಿಟ್ಟು ಪೂಜೆ ಮಾಡೋಕ್ಕಲ್ಲ. ಅದು ಮಾನಸ ಪೂಜೆ ಅತ್ಯಂತ ಶ್ರೇಷ್ಠವಾದದ್ದು. ಬಟ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಎಫರ್ಟ್ಸ್. ಸಾಧನೆಯ ಕೊನೆ ಹಂತ ಮಾನಸ ಪೂಜೆ. ಎಲ್ಲರೂ ಸಡನ್ ಆಗಿ ಕೂತ್ಕೊಂಡು ಮಾನಸ ಪೂಜೆ ಮಾಡೋಕ್ಕಾಗಲ್ಲ. ಅದಕ್ಕೆ ಮುಂದ್ಗಡೆ ಒಂದು ಮೂರ್ತಿ ಇಟ್ಟು ನೀನೇನ್ ಮಾಡ್ಬೇಕಾಗಿತ್ತು? ಪಾದಾರವಿಂದಯೋ ಪಾದ್ಯಂ ಸಮರ್ಪ್ಯ ಅಂದಾಗ ನೀರು ಬಿಟ್ಟಿದ್ದು ಸರಿ, ಆದ್ರೆ ಭಾವಿಸ್ತಿಲ್ಲ. ಅಮ್ಮ ನಿನ್ನ ಸುಕೋಮಲವಾದ ಪಾದ, ಬಲಪಾದದಲ್ಲಿ ಓಂಕಾರ, ಎಡಪಾದದಲ್ಲಿ ಶ್ರೀಕಾರ, ನಿನ್ನ ಕಾಲ್ಗೆಜ್ಜೆ ಕಾಲುಂಗ್ರ. ಅಮ್ಮ ನಾನು ಧನ್ಯಳಾದೆ ಅಂತ ನೀನು ಬಿಡಬೇಕಾಗಿತ್ತು. ನೀನು ಭಾವಿಸ್ತಾ ಇಲ್ಲ, ಸುಮ್ಮನೆ ಆಂತರ್ಯದ ಪೂಜೆ ಆಗ್ತಾ. ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ. 2 ಉದ್ಧರಣೆ ನೀರು ಬಿಡಿ, ಭಕ್ತಿಯಿಂದ ತಗೊಂಡು 2 ಉದ್ಧರಣೆ ನೀರು ಬಿಡಿ. ನೋಡಿದ್ಯಾ ಅಮ್ಮನ ಕೈ? ನೋಡಿದ್ಯಾ ಆ ಸುಕೋಮಲವಾದ ನೀಳವಾದ ಬೆರಳು? ನೋಡಿದ್ಯಾ ಅವಳ ಉಂಗ್ರ? ನೋಡಿದ್ಯಾ ಅವಳ ಹಸ್ತ ರೇಖೆ? ನೋಡಿದ್ಯಾ ಆ ಹಸ್ತದ ಕಲರ್? ನೋಡಿದ್ಯಾ ಗುಲಾಬಿ ಬಣ್ಣದ ಕಲರ್? ಏನು ನೋಡಿಲ್ಲ, ಬರೀ ನೀರು ಬಿಟ್ಟೆ. ನಾನು ಹೇಳಿದ್ದಿಷ್ಟೇ, ನೀ ನೀರು ಬಿಡಬೇಡ ಅಂತ ನಾನು ಹೇಳ್ತಿಲ್ಲ. ಆದರೆ ಭಾವಿಸು ಮಗಳೇ, ಭಾವಿಸು. ನಾನು ಪ್ರತಿ ದಿನ ಹೇಳ್ತೀನಿ ಭಾವಿಸು. ಯಾಕಂದ್ರೆ ಭಾವಿಸುವುದಿಲ್ಲ, ಭವಾನಿ ಭಾವನಾ. ಆಯ್ತು ನಮ್ಮ ಇದಾಯ್ತಾ? ನೀವೇನಕ್ಕೆ ಏನು ಮಾಡಿದಿರಿ? ಅಪ್ಪಾಜಿ ಇವತ್ತು ಶನಿವಾರ ಪುಳಿಯೋಗರೆ ಮಾಡಿದ್ದೀನಿ. ವೆರಿ ಗುಡ್ ತಗೊಮ್ಮ. ಚೌಕ ಮಾಡಿದೆ, ನೀರು ಇಟ್ಟೆ, ತಗೋ ನೀರು ಕೈಗೆ ಚುಮ್ಸು. ಹೇಳು ಸತ್ಯನ್ವಶೇನ ಬಹಿಂಚಯಾಮಿ ಕಾಮಧೇನೋ ಸ್ಮರಾಮಿ ಪ್ರಾಣಾಯ ಸ್ವಹ ಅಪ್ತೋ ಸಮ. ಪ್ರಾಣ ನೀನು ತೋರಿಸ್ತು ಭಕ್ತಿಯಿಂದ. ಪ್ರಾಣಾಯ ಸ್ವಹ, ಅಪಾನಾಯ ಸ್ವಹ, ಗಾನಾಯ ಸ್ವಹ, ಉದಾನಾಯ ಸ್ವಹ, ಸಮಾನಾಯ ಸ್ವಹ, ಬ್ರಹ್ಮಣೇ ಸ್ವಹ. ಅದು ನೀರು ಬಿಡಮ್ಮ. ಭೋಜನ ಮಧ್ಯೆ ಸ್ವಾಗತ ನೀರು ತಗೋ. ನಾನು ಹೇಳಿದೆ
ನೀನು ಭಕ್ತಿಯಿಂದ ನಿಂತುಬಿಟ್ಟೆ. ಆದರೂ ಭಾವಿಸಿದ್ಯಾ, ಹೇ ಜಗಜ್ಜನನಿ, ಜಗತ್ತಿನ ಕ್ರಿಮಿಕೀಟ ಪಶು ಪ್ರಾಣಿಗಳಿಗೂ ಕೂಡ ಅನ್ನ ತಿನ್ನುವ ನಿನಗೆ ಇವತ್ತು ನಾನು ಅನ್ನ ತಿನ್ನುತ್ತಿದ್ದೀನಿ ಕಣೆ. ಥ್ಯಾಂಕ್ ಯು ಮಾ. ಓಪನ್ ಯುವರ್ ಮೌತ್. ಟಾಕ್ ಟು ಹರ್ ಇನ್ ಇಂಗ್ಲಿಷ್. ಸಂಸ್ಕೃತನೇ ಅಲ್ಲ ಅವರು. ಓಪನ್ ಯುವರ್ ಮೌತ್, ಸ್ವೀಕರಿಸುವಮ್ಮ ಅಂತ ಹೇಳಿ ನಿವೇದ್ಯ ಮಾಡಬೇಕಾಯ್ತು. ಇಲ್ಲಿ ನಿನ್ನ ಆಂತರ್ಯಕ್ಕೆ ಭಾವನೆಗಳು ಇರಬೇಕಾಯ್ತು. ನಾನು ನಿನಗೆ ಕಲಿಸ್ತಾ ಇರೋದಷ್ಟೇ, ನಾನು ಹೊಸದಾಗಿ ಏನನ್ನೂ ಕಲಿಸ್ತಿರಲ್ಲ. ನೀವು ಮಾಡುವುದೇ ಮಾಡು, ಆದ್ರೆ ಭಾವಪೂರ್ಣವಾಗಿ ಮಾಡು. ಭವಾನಿ ಭಾವನಾಗಮೆ. ಒಂದು ಸರಿ ನಿನ್ನ ಭಾವವು ಉನ್ನತ ಭಾವನೆಗಳಿಗೆ ತಾನಾಗಿ ಮಾಡು ಕೇಳ್ಕೊಂಡ್ರೆ ನಿನ್ನ ಲೈಫಲ್ಲಿ ಜಿನುವಾದ ಪರಿವರ್ತನೆ ತಾನಾಗಿ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್. ಇದನ್ನೇ ನಾನು ಕೂಡ ನಿನಗೆ ಮಾಡಿಸ್ತಾ ಇದ್ದು. ಭವಾನಿ ಭಾವನಾಗಮೆ. ಪರಮಹಂಸಕ್ಕೆ ಒಂದು 50 ವರ್ಷದ ಹೆಣ್ಣುಮಗಳು ಬರ್ತಾಳೆ. ಕಂಕಳಲ್ಲಿ ಒಂದು 6 ವರ್ಷದ ಮಗು ಇದೆ. ಅವಳು ಹೇಳ್ತಾಳೆ ದಕ್ಷಿಣೇಶ್ವರಕ್ಕೆ ಬಂದು, ಮಹಾರಾಜ್, ಈ ಕಂಕಳಲ್ಲಿರುವ ಮಗು ನನ್ನ ಮೊಮ್ಮಗು. ಇದರ ಅಪ್ಪ ಅಮ್ಮ ಅವಳಿರುವುದು ಕಲ್ಕತ್ತಾದಲ್ಲಿ, ಬಿಹಾರಕ್ಕೆ ಹೋಗಿದ್ದಾರೆ ಕೆಲಸ ಹುಡುಕೊಂಡು. ಈ ಮಗುವನ್ನು ಸಾಕುವಂತ ಜವಾಬ್ದಾರಿ ನನಗಿದೆ. ಈ ಮಗು ಹಠ ಮಾಡುತ್ತೆ. ಬೆಳಗಾಗಿ ಇದಕ್ಕೆ ಸ್ನಾನ ಮಾಡಿಸ್ಬೇಕು, ತಿಂಡಿ ತಿನ್ನಿಸ್ಬೇಕು, ಬಟ್ಟೆ ಹಾಕಬೇಕು, ಇದ್ರ ಜೊತೆ ಆಟ ಆಡಬೇಕು, ಊಟಿಸ್ಬೇಕು, ಮಲಗಿಸ್ಬೇಕು. ನಾನು ಯಾವುದೇ ಸಾಧನೆ ಮಾಡೋಕ್ಕಾಗ್ತಿಲ್ಲ. ಹೀಗೆ ನನ್ನ ಜೀವನ ಕಳೀತಾ ಇದೆ ಮಹಾರಾಜ್. ಹಾಗಾದ್ರೆ ನನ್ನ ಮುಂದಿನ ಗತಿ ಏನು ಅಂತ ಕೈ ಮುಗಿದು ಕಣ್ಣೀರು ಹಾಕಿ ಕೇಳ್ತಾಳೆ ಮಹಾರಾಜರನ್ನ, ಗುರು ಮಹಾರಾಜರನ್ನ. ಗುರು ಮಹಾರಾಜರು ನಗ್ತಾರೆ. ನಗ್ಬಿಟ್ಟು ಹೇಳ್ತಾರೆ, ಯಾರು? ನನ್ನ ಮೊಮ್ಮಗು ಮಹಾರಾಜ್. ಸಂತೋಷ. ನಾಳೆಯಿಂದ ಒಂದು ಕೆಲಸ ಮಾಡು. ನಿನ್ನ ಮೊಮ್ಮಗುಗೆ ಸ್ನಾನ ಮಾಡಿಸ್ತೀಯಲ್ವಾ? ಇದುವರೆಗೆ ನೀನು ನಿನ್ನ ಮೊಮ್ಮಗುಗೆ ಸ್ನಾನ ಮಾಡಿಸ್ತಿದ್ದೀನಿ ಅನ್ಕೊಂಡಿಲ್ವಾ? ನಾಳೆಯಿಂದ ಕೃಷ್ಣನಿಗೆ ಸ್ನಾನ ಮಾಡಿಸ್ತಿದ್ದೀನಿ ಅನ್ಕೊಳ್ಳು. ಕೃಷ್ಣನ ಅಭಿಷೇಕ ಆಗಬೇಕು. ನಿನ್ನ ಮೊಮ್ಮಗುಗೆ ತಿನ್ನಿಸ್ತಿದೀಯಲ್ವಾ? ಇದುವರೆಗೆ ನನ್ನ ಮೊಮ್ಮಗುಗೆ ತಿನ್ನಿಸ್ತಿದ್ದೀನಿ ಅಂತೀನಿ, ನಾಳೆಯಿಂದ ಕೃಷ್ಣನಿಗೆ ತಿನ್ನಿಸ್ತಿದ್ದೀನಿ. ನೈವೇದ್ಯ ಹೋಯ್ತು. ಅದ್ರ ಜೊತೆ ಆಟ ಆಡ್ತಿದ್ಯಲ್ವಾ? ಇದುವರೆಗೆ ನನ್ನ ಮೊಮ್ಮಗು ಜೊತೆ ಇರ್ತಿದ್ದೆಲ್ಲ, ನಾಳೆಯಿಂದ ಕೃಷ್ಣನ ಜೊತೆ ಆಟ ಆಡ್ತಿದ್ದೀನಿ ಅನ್ಕೋ. ನಿನ್ನ ಮಗುವನ್ನು ಮಲಗಿಸ್ತಿದ್ದೆ ಅಲ್ವಾ? ನಾಳೆಯಿಂದ ಕೃಷ್ಣನನ್ನ ಲಾಲಿ ಹೇಳಿ ಲಾಲಿ ಲಾಲಿ ಕೃಷ್ಣ ಅಂತ ಹೇಳಿ ಮನಸ್ಸು ಕೃಷ್ಣ ಇದೇ ನಿನ್ನ ಪೂಜೆ ಹೋಗ್ಬಂದು ಕೈವಲೆ ಹೊಡೆದ್ಬಿಡ್ತಾರೆ. ಹೊರಗಡೆ ನೀನು ಕ್ರಿಯೆಯನ್ನು ಏನು ಬದಲಾಯಿಸಬೇಕಾಗಿಲ್ಲ. ಬದಲಾಯಿಸಬೇಕಾದ್ದು ನಿನ್ನ ಮನೋಭಾವ ಭಾವನೆಗಳನ್ನು ಮಾತ್ರ. ಇದನ್ನೇ ಪರಮಹಂಸರು ಜಗತ್ತಿಗೆ ಸಾರಿದಂತೆ. ಕೇವಲ ಮಾನವ ಸಹಜವಾದ ಪ್ರೀತಿಯಿಂದ ಭಗವಂತನನ್ನು ಕಾಣಲು ಸಾಧ್ಯ. ಹೊಸದಾಗಿ ಏನೇನೋ ಕ್ರಿಯೇಟ್ ಮಾಡ್ತಾರೆ. ಪ್ರೀತಿ ಯಾರಿಗೂ ಗೊತ್ತಿಲ್ಲ. ಗಂಡ ಹೆಂಡತಿಯನ್ನು ಪ್ರೀತಿಸಲ್ವಾ? ಮಕ್ಕಳು ತಂದೆ ತಾಯಿಯನ್ನು ಪ್ರೀತಿಸಲ್ವಾ? ತಂದೆ ತಾಯಿ ಮಕ್ಕಳನ್ನ ಪ್ರೀತಿಸಲ್ವಾ? ಅಣ್ಣ ತಮ್ಮರು ಪ್ರೀತಿಸಲ್ವಾ? ಅಕ್ಕ ತಂಗಿಯ ಪ್ರೀತಿಸಲ್ವಾ? ಪ್ರೇಮಿಗಳು ಒಬ್ಬರನ್ನೊಬ್ರು ಪ್ರೀತಿಸಲ್ವಾ? ಎಲ್ಲ ಕಡೆಗೂ ಪ್ರೀತಿ. ಅದೇ ಪ್ರೀತಿನ ಭಗವಂತನಿಗೆ ಕೊಡು. ಆದ್ರೆ ನೀನೇನ್ ಮಾಡಿದೆ? ಸ್ಪೆಷಲ್ ಪ್ರೀತಿ ಮಾಡಿದೆ. ಯಾಕೆ ಸ್ಪೆಷಲ್ ಪ್ರೀತಿ ಮಾಡಿದೆ? ಕಡಲೆಬೇಳೆ ನೆನೆ ಹಾಕಿ ಆ ನೀರು ಸಮೇತ ನೈವೇದ್ಯ ಮಾಡಿ, ಆಮೇಲಿಂದ ನೈವೇದ್ಯ ಆದ್ಮೇಲೆ ಅದನ್ನ ಬಸ್ತು ಅದಕ್ಕೆ ಒಗ್ಗರಣೆ ಹಾಕೊಂಡು, ಕೊತ್ತಂಬರಿ ಸೊಪ್ಪು ಹಾಕೊಂಡು, ಕಾಯಿ ತುರಿದು ಹಾಕೊಂಡು ನೀತಿದೆ. ಅವಳಿಗೆ ಮಾತ್ರ ನೇಂದಿರು ಕಡಲೆಬೇಳೆ. ಅಪ್ಪಾಜಿ, ನೀವು ದುರ್ಗಾ ಸಪ್ತಶಿಗೆ ಹೇಳಿದ್ರಲ್ಲ, ಮೊಸರನ್ನ ಉಪ್ಪು ಹಾಕ್ಬೋದಾ? ಉಪ್ಪು ಹಾಕ್ತಿದ್ದೀನಿ ನೋಡು, ನಿಂಗೆ ಗೊತ್ತಾಗತ್ತೆ. ಯಾಕೆ ಪ್ರಶ್ನೆ ಬಂತು ನಿನಗೆ? ಎಲ್ಲಿಯವರೆಗೆ ಜಗನ್ಮಾತೆಯನ್ನ ನೀನು ಜಗನ್ಮಾತೆಯಾಗಿ ನೋಡ್ತೀವೋ ಅಲ್ಲಿವರೆಗೆ ಅವಳು ನೀನು ಸಿಕ್ಕಲ್ಲ. ಯಾವಾಗ ಜಗನ್ಮಾತೆ ನನ್ನ ಅಮ್ಮ ಅನ್ಕೋತೀವೋ ಅವಳ ನೀನು ಸಿಗೋದು ಅಷ್ಟೇ. ನೀನು ಅಮ್ಮನನ್ನ ಹೇಗೆ ಟ್ರೀಟ್ ಮಾಡ್ತೀಯ ಹಾಗೆ ಟ್ರೀಟ್ ಮಾಡೋ. ಮಾನವ ಸಹಜವಾದ ಪ್ರೇಮದ ಮೂಲಕವೇ ಭಗವಂತನನ್ನು ಕಾಣಲು ಸಾಧ್ಯ. ಇದು ಪರಮಹಂಸರು ನಮಗೆ ಕೊಟ್ಟಿರತಕ್ಕಂಥ ಅಪೂರ್ವವಾದಂತಹ ಕೊಡುಗೆ. ಬೇರೆ ಏನನ್ನು ಮಾಡಲಿಲ್ಲ ಅವರು. ಮಾನವ ಸಹಜವಾದ ಪ್ರೇಮವನ್ನು ತೋರಿಸು. ಅಮ್ಮ ಅಂತ ಕರಿ, ಅಮ್ಮ ಅಮ್ಮ ಅಂತ ಕರಿ. ಅವಳು ಹೇಗೆ ನೀನು ಅಮ್ಮ ಬಂದು ಹೇಗೆ ನೀನು ಅಮ್ಮ ಬಂದು ಮೊಸರನ್ನ ತಿನ್ನಿಸ್ತೀಯ ನೀನು? ಹಾಗಾದ್ರೆ ನಿನ್ನ ಅಮ್ಮ ಬಂದ್ರೆ ಕಟ್ಟೆಬೇಳೆ ನೆನೆ ಹಾಕಿ ತಿನ್ನಿಸ್ತೀಯ ನೀನು? Then why do you differentiate here? ಇದು ನಮ್ಮ ಎರಡನೆಯ ಕಾನ್ಸೆಪ್ಟ್, ಭವಾನಿ ಭಾವನಾಗಮನ. ಇದು ಫಸ್ಟ್ ಪೀರಿಯಡ್ ಮುಗೀತು. ಸೆಕೆಂಡ್ ಪೀರಿಯಡ್ ಹೋಗೋಣ, ಅಲ್ಲಿಗೆ ನನ್ನ ಕ್ಲಾಸ್ ಮುಗಿಯುತ್ತೆ. ಫಸ್ಟ್ ಪೀರಿಯಡ್ ವಾಟ್ ಈಸ್ ಅವರ್ ಕಾನ್ಸೆಪ್ಟ್, ನಮ್ಮ ತತ್ವ ಏನು? ಯಾಕೆಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್, ಎಲ್ಲವೂ ಲಾಜಿಕಲ್ ಬೇಸಲ್ಲಿ ನಡೀತಿರೋದು. ಸುಮ್ಮನೇನೋ ಭಗವಂತ ಕೈ ಮುಗಿದ್ರೆ ಮತ್ತೆ ನಾನು ಅದೇ ನಿನಗೆ ನೀನು ಇಲ್ಲಿ ಪರಿವರ್ತನೆ ಮಾಡಿದೆ, ಇನ್ನೊಂದು ಶ್ಲೋಕ ಹೇಳ್ಕೊಟ್ರೆ ಏನಾಯ್ತು? ನನಗೆ ನಿನಗೆ ಶ್ಲೋಕ ಹೇಳ್ಕೊಡೋದು ಮುಖ್ಯ ಅಲ್ಲ, ಒಳಗಡೆ ಪರಿವರ್ತನೆ ಆಗೋದು ಮುಖ್ಯ.
ಅದು ಮುಖ್ಯ. ಅದಕ್ಕೆ ಇಷ್ಟೆಲ್ಲ ಇವತ್ತು ಇಲ್ಲಿ 2 ಕ್ಲಾಸ್. ಫಸ್ಟ್ ಸೆಷನ್ ಈಸ್ ಓವರ್. ಎಷ್ಟಾಯ್ತಾ ಮಾಡಿ? ವೆರಿ ಗುಡ್. ನಾನು ಫಸ್ಟ್ ಪೀರಿಯಡ್ ಮುಗಿಸಿದ್ದೀನಿ. ಸೆಕೆಂಡ್ ಪೀರಿಯಡ್ ಇನ್ನು 40 ಮಿನಿಟ್ಸ್ ಮುಗಿಸಿದ್ರೆ 2 ಕ್ಲಾಸಸ್ ಇಸ್ ಓವರ್. ಆಮೇಲೆ ಬೇರೆ ಅಲ್ವಾ ಪ್ರಿಯಾ? ದ ನೆಕ್ಸ್ಟ್ ಟಾಪಿಕ್. ಇದು ಒಂದು ಆಸ್ಪೆಕ್ಟ್. 2 ಇಲ್ಲಿ ಹೇಳಿದ್ದೀನಿ ಇಷ್ಟೇ. ಭಗವಂತ ಕೇವಲ ಪೂಜಿಸುವ ಮೂರ್ತಿಯಲ್ಲ, ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ. ಭವಾನಿ ಭಾವನ ಗಮ್ಯ. ಇದನ್ನು ಒಟ್ಟಿಗೆ ಸೇರಿಸಿ ಹೇಳಿದ್ರು, ಮಾನವ ಸಹಜವಾದ ಪ್ರೇಮದ ಮೂಲಕವೇ ಭಗವಂತನನ್ನು ಕಾಣಲು ಸಾಧ್ಯ. ದಟ್ಸ್ ಆಲ್ ದ ಕಾನ್ಸೆಪ್ಟ್. ಇದು ದೊಡ್ಡ ಹೊಸದಾಗಿ ಏನೋ ಹೇಳ್ತಾ ಇಲ್ಲ. ಲೌಗ ಇದನ್ನ ನಾನು ಆಂತರ್ಯದ ಬದಲಾವಣೆ ಎಲ್ಲೆಲ್ಲಿ ಆಗ್ತದೆ, ಸಾವಿರಾರು ಜನಕ್ಕೆ ಹೋಗ್ತಾ ಇದೆ, ಏಕದಮ್ ಆಗ್ತಾ ಇದೆ. ಅವಾಗ ತಾನಾಗಿ ಹೇಳ್ಬೋದು ವಿಶೇಷ. ಮತ್ತೆ ಇನ್ನೊಂದೇನಂದ್ರೆ, ಒಂದು ಸರಿ ಆಂತರ್ಯ ಬದಲಾವಣೆ ಆಗ್ತಾ ಇದ್ದ ಹಾಗೆ ಒಂದಲ್ಲ ನೀನು ಅನ್ಕೊಂಡಿದ್ದೆ ಅಂತ ಹೇಳ್ತಾ ಹೋಗ್ತದೆ. ಇದುವರೆಗೂ ನೀನೇ ಬ್ಯಾರಿಕೇಡ್ ಹಾಕಿದ್ದೆ, ಒಂದ್ಸರಿ ಬ್ಯಾರಿಕೇಡ್ ತೆಗೆದ ತಕ್ಷಣ ವೆಹಿಕಲ್ಸ್ ತಾನೇ ಒಂದು ವೆಹಿಕಲ್ ಹೋಗುತ್ತಾ ನೀನು ಹೋಗ್ತಾ ಇರುತ್ತೆ ಒಂದು ಬೈ. ಸೊ ದ ವೇರಿಯಸ್ ಆಕ್ಷನ್ಸ್ ಆರ್ ಟೇಕಿಂಗ್ ಪ್ಲೇಸ್. ಫಸ್ಟ್ ನೌ ಕಮಿಂಗ್ ಟು ದ ಸೆಕೆಂಡ್ ಸಬ್ ಚಾಪ್ಟರ್. ಭಗವಂತ ಯಾರು, ನಾವು ಅವನನ್ನು ಪಡೆದುಕೊಳ್ಳುವುದು ಹೇಗೆ? ಇದು ಸೆಕೆಂಡ್ ಚಾಪ್ಟರ್. ಅಮ್ಮ ಮಾಡುವುದು ಸೆಕೆಂಡ್ ನಿಮ್ಮನ್ನೇ ಎಲ್ಲ ವೇದಾಂತಗಳು ಕೂಡ ಹೇಳುತ್ತೆ, ಎಲ್ಲ ಧರ್ಮಗಳು ಇದನ್ನು ಒಪ್ಕೋತವೆ. ಮುಂಚೆ ಇದ್ದಿದ್ದು ಒಂದೇ, ಅದನ್ನು ನಮ್ಮ ವೇದಾಂತ ಹೇಳುತ್ತೆ ನಿರ್ಗುಣ ನಿರಾಕಾರ ಪರಬ್ರಹ್ಮ ಅಂತ ಹೇಳುತ್ತೆ. ಸೈನ್ಸ್ ಬಿಗ್ ಬ್ಯಾಂಗ್ ಥಿಯರಿ ಅಂತ ಅದನ್ನು ಒಪ್ಕೋತೆ, ಅದನ್ನೇ ಹೇಳುತ್ತೆ. ಇಟ್ ಈಸ್ ಕಾಲ್ಡ್ ಎಸ್ ಬಿಗ್ ಬ್ಯಾಂಗ್ ಥಿಯರಿ. ಓದೋದನ್ನ ಎಲ್ಲ ಒಂದೇ. ಇದು ಗೋಟು ಏನಿದೆ, ನೇಮ್ಸ್ ಮಾತ್ರ ಚೇಂಜ್ ಆಗುತ್ತೆ. ಒಂದು ಇದ್ದಿದ್ದಂತಹ ಆ ಒಂದು ದಿವ್ಯ ಚೈತನ್ಯ ತಾನು 100 ಆಗಬೇಕು ಅಂತೇಳಿ ಮಹಾಸ್ಫೋಟ ಹೋಗುತ್ತೆ. ಆ ಮಹಾಸ್ಫೋಟದ ಪ್ರಥಮ ಸ್ಪಂದನವೇ ಶ್ರೀಚಕ್ರ. ಮುಂಚೆ ಇಲ್ಲ, ಎಲ್ಲ ಒಂದೇ ಇತ್ತು. ಯಾವಾಗ ಒಂದು ಸರಿ ಡಮಾರ್ ಅಂತ ಹೊಡೆದು ಚೂರಾಗಿ ಹರಡತ್ತೆ, ಅವಾಗ ಉದಿತವಾಗಿದ್ದೆ ಶ್ರೀಚಕ್ರ. ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತನಾಗಡ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರರಾಜ ಉದಿತ ಪರದೇವತ. ಅಪ್ಪಾಜಿ ಶ್ರೀಚಕ್ರ ಅದು ಬಹಳ ಕಷ್ಟ ಅಪ್ಪಾಜಿ. ಶ್ರೀ ವಿದ್ಯಾ ಉಪಾಸನೆ ಎಲ್ಲರೂ ಕೈಲಿ ಸಾಧ್ಯ ಇಲ್ಲ, ಏನ್ ಮಾಡೋದಪ್ಪ ಅಂತ ಕೇಳಿದ್ಯ ಅಂತ ಹೇಳಿದ್ರು ಋಷಿಮುನಿಗಳು. ಲಲಿತಾ ಸಹಸ್ರನಾಮ ಈಕ್ವಲೆಂಟ್ ಮಾಡೋದು. ಶ್ರೀಚಕ್ರ ಅರ್ಚನೆ ಈಕ್ವಲೆಂಟ್ ಅಂತ ಯಾವ್ದಪ್ಪ? ಲಲಿತಾ ಸಹಸ್ರನಾಮ. ಹೀಗೆ ಮಹಾಸ್ಫೋಟ ಆಯಿತು, ಸ್ಪಂದನ ಆಯಿತು. ಆ ಸ್ಪಂದನದಲ್ಲಿ ಉಂಟಾಗಿದೆ ಶಕ್ತಿ. ಇಡೀ ಈ ಬ್ರಹ್ಮಾಂಡ ನಿಂತಿರುವುದು ಕೇವಲ ಶಕ್ತಿಯಿಂದ. ಇದನ್ನು ಸೈನ್ಸ್ ಕೂಡ ಹೋಗ್ತದೆ. ನಾಸಾದಿಂದ ಮನೆ ಒಂದು ಆರ್ಟಿಕಲ್ ಓದ್ತಾ ಇದೆ, 99.9999 R9 ಉಪಯೋಗಿಸ್ತಾರೆ. ಆಫ್ ದಿಸ್ ಯೂನಿವರ್ಸ್ ಈಸ್ ಮೇಡ್ ಅಪ್ ಆಫ್ ಎನರ್ಜಿ ಅಂಡ್ ಓನ್ಲಿ 0.0001 ಈಸ್ ಮೇಡ್ ಅಪ್ ಆಫ್ ಮ್ಯಾಟರ್. ಇಡೀ ವಿಶ್ವದಲ್ಲಿ ಬ್ರಹ್ಮಾಂಡದಲ್ಲಿ ಶಕ್ತಿಯೇ ಪ್ರಧಾನವಾದದ್ದು, ಮ್ಯಾಟರ್ ಅಲ್ಲ ಅಂತ ನಾವು ಒಪ್ಕೋತಾರೆ. ಒಂದು 8ನೇ ಕ್ಲಾಸ್ ಮಗುನ ಹೇಳುತ್ತೆ, ವಾಟ್ ಈಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಹೇಳುತ್ತೆ. Energy can neither be created nor be destroyed, but one form of energy can be converted into another form. This is called as law of conservation of energy. ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯ ಇಲ್ಲ, ನಾಶಪಡಿಸಲು ಸಾಧ್ಯ ಇಲ್ಲ, ಆದರೆ ಒಂದು ಶಕ್ತಿಯನ್ನು ಮತ್ತೊಂದು ಶಕ್ತಿಯಾಗಿ ಪರಿವರ್ತಿಸಬಹುದು. ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಈ ಕಾನ್ಸೆಪ್ಟ್ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳಿಗೆ ತಿಳಿದಿತ್ತು. ಏನಂತ ತಿಳಿದಿತ್ತು? ಒನ್ ಫಾರ್ಮ್ ಆಫ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಅನದರ್ ಫಾರ್ಮ್ ಅಂತ. ಅವರು ತಮ್ಮ ತಪಸ್ಸಿನ ಕಾಲದಲ್ಲಿ ನೋಡಿದ್ರು, ಈ ಬೃಹತ್ ಬ್ರಹ್ಮಾಂಡದಲ್ಲಿ ಇಷ್ಟೊಂದು ದೈವಿಕ ಶಕ್ತಿ ಇದೆಯಲ್ಲ, ಇದನ್ನು ನಾವು ಹೇಗೆ ಬಳಸ್ಕೋಬಹುದು ಮನುಷ್ಯನ ಕಲ್ಯಾಣಕ್ಕೆ? ಕಲ್ಯಾಣ ಅಂದ್ರೇನು?
ಪ್ರತಿಯೊಬ್ಬ ಜೀವಿಯೂ ಕೂಡ ಹುಟ್ಟುವಾಗ ಪ್ರಾರಬ್ಧ ಕರ್ಮವನ್ನು ತಗೊಂಡೇ ಹುಟ್ಟುತ್ತಾನೆ. ಇಲ್ಲೇ ಮನುಷ್ಯ ಜನ್ಮ ಬರದೇ ಇಲ್ಲ. ಪರಿಪೂರ್ಣನಾಗಿದ್ದರೆ ಅವನಿಗೆ ಮನುಷ್ಯ ಜನ್ಮ ಯಾಕೆ ಬರುತ್ತೆ? ಮಾನವ ಜನ್ಮ ಬರುವುದೇ ಲಗೇಜ್ ತಗೊಂಡೋಕೆ. ಯಾಕೆ ಮಾನವ ಜನ್ಮ ಬರುತ್ತೆ? ಲಗೇಜ್ ಖಾಲಿ ಮಾಡಬಾ ಅಂತ. ಆದರೆ ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ಲಗೇಜ್ ತಗೊಂಡು ಹೋಗ್ತೀವಿ ಅನ್ನೋದು ಎರಡನೇ ಪ್ರಶ್ನೆ. ಲೆಟ್ ಅಸ್ ನಾಟ್ ಡಿಸ್ಕಸ್. ದ ವೆರಿ ಪರ್ಪಸ್ ಮನುಷ್ಯ ಜನ್ಮ ಯಾಕೆ ಬರೋದು? ನಿನಗೆ ಅದೊಂದು ಅವಕಾಶ ಕೊಡ್ತಾನೆ, ಬಾಬಾ ಅಂತ ಹೋಗಿ ಹಿಂದೆಲ್ಲ ಖಾಲಿ ಮಾಡ್ಕೊಂಡು ಬಂದ್ಬಿಡು, ನಾನು ಅಂದ್ರೆ ಸೇರ್ಕೊಳ್ಬೇಕು. ಅದಕ್ಕೆ ಈಗ ವೇದಾಂತದ ಮಾಡ್ಕೊಡೋದು. ಹೀಗೆ ಬರುವ ಲಗೇಜ್ ಪ್ರಾರಬ್ಧ ಕರ್ಮ ಏನಿರುತ್ತೆ ಅದು ಇಟ್ಸ್ ಎ ಮಿಕ್ಸ್ಚರ್. ಬರೀ ಕೆಟ್ಟದೇ ಇರಲ್ಲ. ಇಟ್ಸ್ ಎ ಮಿಕ್ಸ್ಚರ್ ಆಫ್ ಬೋತ್ ಗುಡ್ ಅಂಡ್ ಬ್ಯಾಡ್. ನೋವು, ನಲಿವು, ಸುಖ, ದುಃಖ ಎಲ್ಲ ಅದರೊಳಗೆ ಕನ್ಸಾಲ್ಟೇಟ್ ಆಗಿರುತ್ತೆ. ಆದರೆ ಅವರವರ ಪ್ರಾರಬ್ಧ ಕರ್ಮಕ್ಕೆ ತಕ್ಕ ಹಾಗೆ ಕೆಲವರಿಗೆ ನೋವು ಜಾಸ್ತಿ ಇರುತ್ತೆ, ಕೆಲವರಿಗೆ ನಲಿವು ಜಾಸ್ತಿ ಇರುತ್ತೆ. ಬಟ್ ಎರಡು ಮಿಕ್ಸ್ಚರ್ ಎಲ್ಲರಿಗೂ ಇದ್ದೇ ಇರುತ್ತೆ. ಈ ಪ್ರಾರಬ್ಧವನ್ನು ಅನುಭವಿಸಿಯೇ ತೀರಬೇಕೆ ಅಥವಾ ಏನಾದ್ರು ಬೈಪಾಸ್ ಸರ್ಜರಿ ಇದೆಯೇ ಅಂತ ನಮ್ಮ ಋಷಿಮುನಿಗಳು ಯೋಚನೆ ಮಾಡಿದ್ರು. ಆಗ ಅವರು ಅಂದ್ಕೊಂಡ್ರು, ಈ ದೈವಿಕ ಶಕ್ತಿಯನ್ನು ಬಳಸಿ ಪ್ರಾರಬ್ಧ ಕರ್ಮದ ತಾಪವನ್ನು ಕಡಿಮೆ ಮಾಡಬಹುದು. ಅದಕ್ಕೆ ಅವರು ಹೇಳಿದ್ರು, ತಾಪತ್ರಯಾಗ್ನಿ ಸಂತಪ್ತ ಸಮಾಧಾನ ಚಂದ್ರಿಕ. ತಾಪತ್ರೆಯದ ಅಗ್ನಿಯನ್ನು ಆರಿಸ್ತೀನಿ ಅಂತ ಹೇಳಿದ್ದ, ಸಂತಪ್ತ ಕಡಿಮೆ ಮಾಡ್ತೀನಿ. ತಾಪತ್ರೆ, ಈ ಪ್ರಾರಬ್ಧ ಕರ್ಮವನ್ನು ಯಾರು ಡಿಲೀಟ್ ಮಾಡ್ಬಿಡಕ್ಕಾಗಲ್ಲ, ಆದರೆ ಅದರ ಗ್ರಾವಿಟಿ ತಾಪವನ್ನು ಕಡಿಮೆ ಮಾಡ್ಬೋದು. ಶ್ರೀಮಾತೆ ಶಾರದಾದೇವರು ಹೇಳ್ತಾ ಇದ್ರು, ನಿನ್ನ ಪ್ರಾರಬ್ಧದಲ್ಲಿ ಒಂದು ಕೊಡಲಿ ಏಟ್ ಬೀಳ್ಬೇಕು ಅಂತಿದ್ರೆ ಭಗವಂತನ ಸ್ಮರಣೆಯಿಂದ ಒಂದು ಸೂಜಿ ಚುಚ್ಚದಾಗತ್ತೆ. ನಡೀದೇ ಇರಲ್ಲ. ಕೊಡಲಿ ಏಟ್ಬೇಕಾದ್ರೆ ಒಂದು ಸೂಜಿ ಚುಚ್ಚುತ್ತೆ. ಅದಕ್ಕೋಸ್ಕರ ಭಗವಂತನ ಸ್ಮರಣೆ ಮಾಡೋದಷ್ಟೇ. ಹಾಗಾಗಿ ಅವರು ನೋಡಿದ್ರು, ಹೌದಲ್ಪ, ಈ ದೈವಿಕ ಶಕ್ತಿಯನ್ನು ಬಳಸಿಕೊಂಡು ಮನುಷ್ಯಕ್ಕೆ ನಾವು ಯಾಕೆ ಸಹಾಯ ಮಾಡೋಕ್ಕಾಗಲ್ಲ? ಪ್ರತಿಯೊಬ್ಬ ಋಷಿಮುನಿಗಳು ತಮಗೋಸ್ಕರ ತಪಸ್ ಮಾಡಿಲ್ಲ, ಮನುಷ್ಯನ ಕಲ್ಯಾಣಕ್ಕೆ, ಜಗತ್ತಿನ ಕಲ್ಯಾಣಕ್ಕಾಗಿ ಮಾಡಿದ್ದು. ಆಗ ಅವರು ಅನಿಸಿದ್ರು, ಇಷ್ಟೊಂದು ದೈವಿಕ ಶಕ್ತಿ ಇಲ್ಲ, ಇದನ್ನು ಹೇಗೆ ಉಪಯೋಗಿಸ್ಕೋಬಹುದು ಅಂತ. ವೆರಿ ಇಂಪಾರ್ಟೆಂಟ್ ಅಷ್ಟು ನೀನು ಕೇಳ್ಕೋಬೇಕಾದ್ದು, ಅದು ಫಿಸಿಕಲ್ ಎನರ್ಜಿ ಆಗಿರಲಿ, ಡಿವೈನ್ ಎನರ್ಜಿ ಆಗಿರಲಿ, ಯಾವುದೇ ತರ ಎನರ್ಜಿ ಅಥವಾ ಪವರ್ ಆಗಿರಲಿ, ಅದನ್ನು ಉಪಯೋಗಿಸ್ಕೋಬೇಕಾದ್ರೆ ಮೊದಲು ಮಾಡಬೇಕಾದೇನು, ಯು ಹ್ಯಾವ್ ಟು ಸ್ಟೋರ್ ಇಟ್. ಶೇಖರಣೆ ಮಾಡಬೇಕು. ಶೇಖರಣೆ ಮಾಡೇ ಉಪಯೋಗಿಸ್ಕೊಳ್ಳೋಕೆ ಸಾಧ್ಯ, ಡೈರೆಕ್ಟ್ ಆಗಿ ಮಾಡ್ಕೊಳ್ಳೋಕ್ಕಾಗಲ್ಲ. ವೆದರ್ ಇಟ್ ಈಸ್ ಫಾರ್ ಮಾಡರ್ನ್ ಸೈನ್ಸ್ ಆರ್ ಡಿವೈನ್ ಸೈನ್ಸ್ ಆರ್ ಸ್ಪಿರಿಚುಯಾಲಿಟಿ, ಏನ್ ಮಾಡಬೇಕು? ಶಕ್ತಿಯ ಉಪಯೋಗ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಏನು, ಯು ಹ್ಯಾವ್ ಟು ಸ್ಟೋರ್ ದ ಎನರ್ಜಿ. ಅದಕ್ಕೆ ನಿಮ್ಮ ಮೊಬೈಲ್ ತಗೊಂಡು ಚಾರ್ಜ್ ಹಾಕ್ತಾ ಇರ್ತೀಯಾ? ನೀನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಿಂಹ ಹಾಕಿಸ್ಕೊಳ್ಬೇಕಾದ್ರೆ ಚಾರ್ಜ್ ಐತೆ, ಏನು ನಡೆಯಲ್ಲ. ಚಾರ್ಜರ್ ಏನಾಗತ್ತೆ? ಶಕ್ತಿ ಎಗೇನ್ ಸ್ಟೋರ್ ಆಗುತ್ತೆ. ಅದರಿಂದ ಯಾವುದೇ ಶಕ್ತಿಯನ್ನು ಉಪಯೋಗಿಸ್ಕೋಬೇಕಾದ್ರೂ ಫಸ್ಟ್ ಸ್ಟೇಜ್, ಜೋಗ ಜಲಪಾತ, ಶಿವ ಸಮುದ್ರದಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಪ್ರೊಡ್ಯೂಸ್ ಆದ ತಕ್ಷಣ ತಗೊಂಡು ನಿಮ್ಮ ಮನೆ ಕಡೆ ಕೊಡಕ್ಕಾಗಲ್ಲ. ಲೈನ್ ಎಳೆದ್ಬಿಟ್ಟು ಇಟ್ ಹ್ಯಾಸ್ ಟು ಬಿ ಸ್ಟೋರ್ಡ್ ಫಸ್ಟ್, ದೆನ್ ಇಟ್ ಹ್ಯಾಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್. ಯಾವುದೇ ಟೈಪ್ ಆಫ್ ಎನರ್ಜಿ ಆಗಿರ್ತವೆ, ಫಸ್ಟ್ ಇಟ್ ಇಸ್ ಟು ಬಿ ಸ್ಟೋರ್ಡ್, then it should be distributed. This is the basic principle. ಎಲ್ಲ ಕಾಲಕ್ಕೂ ಎಲ್ಲಾದ್ರೂ ಸತ್ಯವೇ ಹೌದು. ಋಷಿಮುನಿಗಳು ನೋಡಿದ್ರು, ಹಾಗಾದ್ರೆ ಈ ದೈವಿಕ ಶಕ್ತಿಯನ್ನು ನಾವು ಉಪಯೋಗಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಮೊದಲು ಸ್ಟೋರ್ ಮಾಡಬೇಕು. ಎಲ್ಲಿ ಸ್ಟೋರ್ ಮಾಡೋದು? ಅವರು ರಿಸರ್ಚ್ ಆಗೋಯ್ತು ಸಾವಿರಾರು ವರ್ಷಗಳ ಹಿಂದೆ, ಎಲ್ಲಿ ಸ್ಟೋರ್ ಮಾಡಬಹುದು ಅಂತ. ಆಗ ಅವ್ರು ಏನ್ ಮಾಡಿದ್ರು, ತಮ್ಮ ತಪಶಕ್ತಿಯನ್ನು ಉಪಯೋಗಿಸಿ ಕೆಲವು ಸಣ್ಣ ಸಣ್ಣ ಅಕ್ಷರಗಳಲ್ಲಿ ಆ ಶಕ್ತಿಯನ್ನು ತುಂಬಿಟ್ರು. ಅದನ್ನೇ ನಾವು ಬೀಜಾಕ್ಷರಗಳು ಅಂತ ಕರೆಯೋದು. ಬೀಜಾಕ್ಷರಗಳು ಅಂದ್ರೇನು? ಋಷಿ ಮುನಿಗಳು ದೈವಿಕ ಶಕ್ತಿಯನ್ನ ಸಣ್ಣ ಸಣ್ಣ ಅಕ್ಷರಗಳಲ್ಲಿ ತುಂಬಿಟ್ಟರು. ಇದನ್ನು ನಾವು ಬೀಜಾಕ್ಷರ ಎಂದು ಕರೆಯುತ್ತೇವೆ. ಮುಂದೆ ಸರಿ ಬಂದಾಗ ಹೇಳ್ತೀನಿ, ಹೇಳ್ಬೇಕು ಬೀಜಾಕ್ಷರ ಅಂದ್ರೇನು ಅಂತ. ನೀನು ಸರಿಯಾಗಿ ಹೇಳಿದ್ರೆ ನೀ ಪಾಸ್, ನೀ ತಪ್ಪು ಹೇಳಿದ್ರೆ ನಾನು ಫೇಲ್. ಸರಿಯಾಗಿ ಹೇಳಿದ್ರೆ ನೀ ಪಾಸ್, ನೀ ತಪ್ಪು ಹೇಳಿದ್ರೆ ನಾನು ಫೇಲ್. ಐ ಥಿಂಕ್ ನೀವು ಯಾರು ನನ್ನ ಫೇಲ್ ಮಾಡ್ಸಲ್ಲ. ಹೀಗೆ ಋಷಿಮುನಿಗಳು ದೈವಿಕ ಶಕ್ತಿಯನ್ನು ಅಕ್ಷರದಲ್ಲಿ ತುಂಬಿಟ್ಟು ಅದನ್ನ ಏನಂತ ಕರಿತೀವಿ? ಬೀಜಾಕ್ಷರ. ಓಂ ಐ ಹ್ರೀಂ ಕ್ಲೀಂ ಶ್ರೀಂ ಸೌಃ, ಬೇಕಾದಷ್ಟು ಬರುತ್ತೆ. ಒಂದೊಂದು ಬೀಜಾಕ್ಷರದಲ್ಲಿ ಒಂದೊಂದು ಶಕ್ತಿ ಇದೆ, ಎಲ್ಲರೂ ಒಂದೇ ಅಲ್ಲ. ಯಾರ್ಯಾರು ತಮಗೆ ಅನುಕೂಲಕ್ಕೆ ತಕ್ಕಂತೆ ಅದನ್ನ ಉಪಯೋಗಿಸ್ತಾ ಹೋಗ್ಬೋದು. ಡೀಟೇಲ್ಸ್ ಹೋಗಲ್ಲ, ಲೇಟ್ ಆಗುತ್ತೆ. ಅದರಲ್ಲಿ ನಿನ್ನಂತಹ ಗೃಹಸ್ಥರಿಗೆ
ನಮ್ಮ ಪ್ರಾರಬ್ಧದ ತಾಪವನ್ನು ಕಡಿಮೆ ಮಾಡಿಕೊಂಡು, ನಮ್ಮ ದುಃಖ ದಮನವನ್ನು ಕಡಿಮೆ ಮಾಡಿಕೊಂಡು, ನಮ್ಮ ಅನಾರೋಗ್ಯವನ್ನು ಕಡಿಮೆ ಮಾಡಿಕೊಂಡು, ನಮ್ಮ ಕೋರಿಕೆಯನ್ನು ಈಡೇರಿಸಿಕೊಳ್ಳಕ್ಕೆ ಬೇಕಾದಂತಹ ಶಕ್ತಿಯನ್ನು ಎಲ್ಲಿ ತುಂಬಿಟ್ರು ಅಂದ್ರೆ ಹ್ರೀಂ ಅನ್ನುವ ಬೀಜಾಕ್ಷರದ ತುಂಬಿಟ್ರು. HREEM ಹ್ರೀಂ ಹಾಗೂ ಸುಹಿ ದೀರ್ಘ ಸೊನ್ನೆ ರಾವತ್ತು ಹ್ರೀಂ ಅನ್ನೋದು ನಮ್ಮ ನಿಮ್ಮ ಬೀಜಾಕ್ಷರ. ಅಪ್ಪಾಜಿ ಓಂ ಅಲ್ವಾ ಅಂದ್ರೆ ಓಂ ಸನ್ಯಾಸಿಗಳಿಗೆ ಪ್ರಣವ ಜಪ ಅಂತ. ನಿಜವಾದ ಸನ್ಯಾಸಿ ಅವನು ಕನಿಷ್ಠ ದಿನಕ್ಕೆ 1,00,000 ಸರಿ ಪ್ರಣವ ಜಪ ಓಂ ಹೇಳಬೇಕು ಅಂತಿದೆ. ಹೇಳ್ತಾರೆ ಬರ್ತಾರೆ, ನಾವು ಡಿಸ್ಕಷನ್ ನಮ್ದಲ್ಲ, ನಾವಿವರೆಲ್ಲ ಇದ್ರು. ನಮಗೆ ನಿಮಗೆ ಇರುವಂತ ಬೀಜಾಕ್ಷರ ಯಾವುದು? ಹ್ರೀಂ. ಈ ಹ್ರೀಂ ಅಂತಕ್ಕಂಥ ಬೀಜಾಕ್ಷರವನ್ನು ಹೇಳುವುದ್ರೆ ಕಷ್ಟ ಆಗತ್ತೆ ಅಂತ ಅದಕ್ಕೆ ಏನ್ ಮಾಡಿದ್ರು, ಈ ಕಡೆಗೆ ಓಂ ಅಂತ ಬರೆದ್ರು, ಈ ಕಡೆಗೆ ಪರಾಶಕ್ತಿ ನಮಃ ಅಂತ ಬರೆದ್ರು, ಒಂದ್ ಮಂತ್ರ ಅಂತ ಕರೆದ್ರು. ಏನ್ ಮಂತ್ರ ಅದು? ಓಂ ಹ್ರೀಂ ಪರಾಶಕ್ತಿ ನಮಃ. ಆದ್ರೆ ನಿಜವಾದ ಪವರ್ ಪ್ಯಾಕೆಟ್ ಇದರಲ್ಲಿ ಯಾವುದು? ಹ್ರೀಂ ಅನ್ನುವ ಬೀಜಾಕ್ಷರ. ಇಡೀ ಮಂತ್ರದಲ್ಲಿ ಪವರ್ ಪ್ಯಾಕೆಟ್ ಇರದೆ ಹ್ರೀಂ ಅಂತಕ್ಕಂಥ ಬೀಜಾಕ್ಷರ. ಇದು ಎಂಥದಿದ್ದು ಎಷ್ಟು ಶಕ್ತಿಯುತವಾದದ್ದು ಅಂದ್ರೆ, ನೀನು ಜಾತಕ ತೋರಿಸ್ಕೊಳ್ತಾರೆ, ರಾಹು ದೋಷ ಇದೆ, ಕುಂಡು ದೋಷ ಇದೆ, ಪಿತೃದೋಷ ಇದೆ, ಶನಿ ದೋಷ ಇದೆ, ನಾಗ ದೋಷ ಇದೆ, ಲೀಸ್ಟ್ ಆಫ್ ದೋಷಸ್. ಇದೆಲ್ಲ ನಿಜ ಅಂದ್ರೆ ನಿಜ. ಏನ್ ಮಾಡ್ಬೇಕು ಅಂದ್ರೆ ₹1,00,000 ಹೋಗಿ ಹೋಮ ಮಾಡಿಸ್ತಿ, ಆಮೇಲೆ ಬಂದು ಹೇಳ್ತೀಯ ಅಪ್ಪಾಜಿ ಏನು ಪ್ರಯೋಜನ ಆಗಿಲ್ಲ ಅಂತ. ಕೂತ್ಕೊಂಡು ಮನೆಯಲ್ಲಿ ಓಂ ಹ್ರೀಂ ಪರಾಶಕ್ತಿ ನಿಮ್ಮ ಸರ್ವ ದೋಷ ನಿವಾರಕ, ನಿನ್ನ ಎಲ್ಲ ದೋಷವನ್ನು ಏಕದಮ್ ಕಳೆಯುತ್ತೆ. ಯಾವ ತರ ದೋಷ ಆಗಿದೆ. ದಿಸ್ ಇಸ್ ದ ಓನ್ಲಿ ಇನ್ಸ್ಟ್ರೂಮೆಂಟ್ ದಟ್ ಇಸ್ ಅವೈಲಬಲ್ ಟು ಅಸ್. ಓಂ ಹ್ರೀಂ ಹೇಳು 9 ಸರಿ. ಓಂ ಹ್ರೀಂ ಪರಾಶಕ್ತಿ ನಮಃ. 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 ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋಸ್ತುತೆ. ಇದು ಸಿದ್ಧಿ ಮಂತ್ರ ಆದ್ರಿಂದ ಇದಕ್ಕೆ ಯಾವುದೇ ಮಡಿ ಮೈಲಿಗೆಗಳಿಲ್ಲ. ಕೂತ್ಕೊಂಡು ಹೇಳ್ಬಹುದಾ? ನಿಂತ್ಕೊಂಡು ಕೂತ್ಕೊಂಡಾರು ಹೇಳು, ನಿಂತ್ಕೊಂಡಾರು ಹೇಳು, ಮಲಿಕೊಂಡಾರು ಹೇಳು, ಚಪ್ಪಲಿ ಹಾಕೊಂಡು ವಾಕಿಂಗ್ ಹೋಗ್ಬೇಕಾದ್ರೂ ಹೇಳು, ಸ್ನಾನ ಮಾಡಿ ಹೇಳ್ಬೇಕಾದ್ರೆ ನಾವು ಹೋಗ್ತೇವೆ ಸರ್. ಇದು ಒಂದು ಸಿದ್ಧಿ ಮಂತ್ರ ಆದ್ರಿಂದ ಯಾರು ಇದನ್ನ ಹೆಚ್ಚು ಸರಿ ಹೇಳ್ಕೊತಾ ಹೋಗ್ತಾರೆ ಆ ಶಕ್ತಿ ಉತ್ಪನ್ನವಾಗಿ ದೋಷಗಳು ತಾನೇ ನಿವಾರಣೆ ಆಗುತ್ತೆ ಅಂತ ಋಷಿ ತಿಳಿಸಿದ್ದಾರೆ. ಫಸ್ಟ್ ಮಾಡಿದ್ದೇನೋ ಸ್ಟೋರ್ ಮಾಡಬೇಕು. ಫಸ್ಟ್ ಎಲ್ಲಿ ಸ್ಟೋರ್ ಮಾಡಿದ್ರು? ಸಣ್ಣ ಸಣ್ಣ ಅಕ್ಷರಗಳಲ್ಲಿ ಸ್ಟೋರ್ ಮಾಡಿದ್ರು. ಆ ಅಕ್ಷರಗಳನ್ನ ನಾವೇನಂತ ಹೇಳ್ತೀವಿ? ಬೀಜಾಕ್ಷರ. ಹೊಸ ಟೀಚರ್ ಪಾಠ ಮಾಡ್ತಿರೋದು ಅರ್ಥ ಆಗ್ತಿದ್ಯಾ? ಎರಡನೇದು, ಇನ್ನೆಲ್ಲರೂ ಸ್ಟೋರ್ ಮಾಡಬಹುದಾ ಈ ಎನರ್ಜಿನ ಅಂತ ನೋಡಿದ್ರು. ಎಸ್ ಅನ್ನಿಸ್ತು. ಅವಾಗ ಏನ್ ಮಾಡಿದ್ರು? ಪದಗಳಲ್ಲಿ ತುಂಬಿಟ್ರು. ಅದನ್ನೇ ನಾವು ಮಂತ್ರಗಳು ಅಂತ ಕರೆಯೋದು. ಮಂತ್ರಗಳು ಅಂದ್ರೆ ಏನು? ಬರೀ ಜಾಕೆ ಹೊಡೆದು ಗಂಟೆ ಬಡಿಯೋದಲ್ಲ, ಮಂಗಳಾರತಿ ಮಾಡೋದಲ್ಲ. ಇದೇ ಆದ ಪವರ್ ಪ್ಯಾಕೆಟ್ಸ್. ಅಕ್ಷರಗಳಲ್ಲಿ ತುಂಬಿಟ್ಟಾಗ ಅದನ್ನ ಬೀಜಾಕ್ಷರ ಅಂತ ಕರೆದ್ರು. ಪದಗಳಲ್ಲಿ ತುಂಬಿಟ್ಟಾಗ ಅದನ್ನ ಏನಂತ ಕರೆದ್ರು? ಮಂತ್ರಗಳು ಅಂತ ಕರೆದ್ರು. ಅಲ್ಲಿಗೂ ಸಮಾಧಾನ ಆಗಿಲ್ಲ. ಇನ್ನೊಂದಿಷ್ಟು ಉಪಯೋಗಿಸ್ಬೋದಲ್ಲ ಅಂತ ಅನ್ಕೊಂಡ್ರು. ಆಗ ಏನ್ ಮಾಡಿದ್ರು? ವಾಕ್ಯಗಳಲ್ಲಿ ತುಂಬಿಟ್ರು. ಆ ವಾಕ್ಯಗಳಲ್ಲಿ ತುಂಬಿಟ್ಟಿದ್ದೇನೆ ಏನಂತ ಕರೀತಾರೆ? ಸ್ತೋತ್ರಗಳು. ಸ್ತೋತ್ರಗಳು ಅಂತ ಕರೀತಾರೆ. ಎಲ್ಲ ಸ್ತೋತ್ರಗಳಲ್ಲೂ ತುಂಬಿಟ್ಟಿಲ್ಲ, ಕೆಲವು ಸ್ತೋತ್ರಗಳಲ್ಲಿ ಮಾತ್ರ ಅದನ್ನ ತುಂಬಿಟ್ಟು. ಉದಾಹರಣೆಗೆ ಲಲಿತಾ ಸಹಸ್ರನಾಮ, ದೇವಿ ಕವಚ,
ದುರ್ಗಾ ಸಪ್ತಶತಿ, ಲಕ್ಷ್ಮೀ ಹೃದಯ ರಹಸ್ಯ, ಇವು ನಾನೇನೇನು ಹೇಳ್ಕೊಡ್ತೀನಿ ಇವುಗಳಲ್ಲಿ ತುಂಬಿಟ್ರು. ಎಲ್ಲದರಲ್ಲೂ ಇರಲಿಲ್ಲ. ಸೌಂದರ್ಯ ಲಹರಿ ತುಂಬಲಿಲ್ಲ, ವಿಷ್ಣು ಸಹಸ್ರನಾಮದಲ್ಲಿ ತುಂಬಲಿಲ್ಲ. ಅಂದ್ರೆ ಅವೆಲ್ಲ ಪ್ರಯೋಜನ ಇಲ್ಲ ಅಂದ್ರೆ ಪ್ರಯೋಜನ ಉಂಟು, ಅಯ್ಯೋ ಹಾಗಂತನ್ಬೇಡ, ಅದು ಪರಕ್ಕೆ. ಆದರೆ ಇನ್ನು ಸೌಂದರ್ಯ ಲಹರಿನೋ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಂಡು ಮಗನ ಮದುವೆಗಾಗಲಿಲ್ಲ ಅಂತೋ, ಮಗಳಿಗೆ ಇನ್ನೂ ಮಗು ಆಗಲಿಲ್ಲ ಅಂತೋ, ನನ್ನ ಆರೋಗ್ಯ ಕಡಿಮೆ ಆಗಬೇಕು ಅಂತ ಕೇಳ್ಕೋಬೇಡ. ಅವೆಲ್ಲ ಇತ್ತು ಪರಕ್ಕೆ. ಅದನ್ನ ಕೇಳಿಕೊಂಡು ನನಗೆ ಪುನರಪಿ ಜನರಿಂದ ಬಿಡುಗಡೆ ಕೊಡು, ನನಗೆ ಮೋಕ್ಷವನ್ನ ಕೊಡು, ಕೈವಾಲ್ಯವನ್ನ ಕೊಡು ಅಂತ ಕೇಳ್ಕೊಂಡ್ರೆ ತಥಾಸ್ತು. ನೀನು ಅದನ್ನ ಮಾಡಿ ಇದನ್ನ ಕೇಳ್ಕೋಬಾರ್ದು. ಇಲ್ಲಿ ಶಕ್ತಿನೇ ಇಟ್ಟಿಲ್ಲ. ಅದು ಮತ್ತೆ ದೊಡ್ಡ ಕಾನ್ಸೆಪ್ಟ್. ನಾನು ಗ್ರೂಪಲ್ಲೇ ಹೇಳ್ತೀನಿ, ಭಗವಂತನ ಅನುಗ್ರಹ ಅಂದ್ರೇನು, ಕೃಪೆ ಅಂದ್ರೇನು, ಶಕ್ತಿ ಅಂದ್ರೇನು, ಇಹ ಅಂದ್ರೇನು, ಪರ ಅಂದ್ರೇನು. ಐ ಹ್ಯಾವ್ ಮೇಡ್ ಇಟ್ ವೆರಿ ಕ್ಲಿಯರ್. ಎಷ್ಟು ಕೇಳಿದೆಯೋ ನಿಮ್ಗೆ ಗೊತ್ತಿಲ್ಲ. ಹಾಗಾಗಿ ಶಕ್ತಿಯನ್ನು ತುಂಬಿದ್ರು ಕೆಲವು ಸ್ತೋತ್ರಗಳಲ್ಲಿ. ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, 2 ನಿಮಿಷ ಡಿವಿಯೇಷನ್ ಮಾಡಿ ಹೋಗ್ತೀನಿ ನೋಡು. ವಿಷ್ಣು ಸಹಸ್ರನಾಮವನ್ನು ರಚನೆ ಮಾಡಿದ್ಯಾರೋ? ವ್ಯಾಸರು. ಭಗವದ್ಗೀತೆಯನ್ನು ರಚನೆ ಮಾಡಿದ್ಯಾರೋ? ವ್ಯಾಸರು. ಭಾಗವತವನ್ನು ರಚನೆ ಮಾಡಿದವರು ಯಾರೋ? ವ್ಯಾಸರು. ಅದರಲ್ಲಿ ಅವನಿಗೆ ಮೋಕ್ಷ ಕೈವಲ್ಯ ಬಗ್ಗೆ ಹೇಳ್ಕೊಂಬಂದರು. ಅದೇ ವ್ಯಾಸರು ಪುರಾಣಗಳನ್ನ, ಅಷ್ಟಾದಶ ಪುರಾಣಗಳನ್ನ ಮಾಡಿದ್ರು. ಅದೇ ಬ್ರಹ್ಮಾಂಡ ಪುರಾಣ, ಮಾರ್ಕಂಡೇಯ ಪುರಾಣ, ಅದೇ ಶಕ್ತಿ ಪ್ರಯೋಗ ಕೊಟ್ಟವರು ಯಾರು? ಅದೇ ವ್ಯಾಸರು, ಬೇರೆಯವರು ಯಾರು ಅಲ್ಲ. ಯಾವ ವ್ಯಾಸರು ಪರವನ್ನ ಬೋಧಿಸಿದ್ರು ಅದೇ ವ್ಯಾಸರು ಈ ಶಕ್ತಿ ಮಾರ್ಗವನ್ನು ಬೋಧಿಸಿದ್ದು, ಬೇರೆ ಯಾರು ಅಲ್ಲ. ಅಯ್ಯೋ ಅವರೇ ಯಾರು, ಇವ್ರು ಯಾರು ಅಲ್ಲ, ಅವರೇ. ನೋಡಿದ್ರು ಎಲ್ಲ ಪರ ಅಂದ್ಬಿಟ್ರೆ ಇಲ್ಲಿ ಇಹದ್ದತೆ ಏನು ಅವ್ರಿಗೂ ಅನ್ನಿಸ್ತು. ಅದಕ್ಕೆ ಪುರಾಣಗಳನ್ನು ತಿಳಿಸಿ, ಆ ಕೆಲವು ಪುರಾಣಗಳಲ್ಲಿ ಬ್ರಹ್ಮಾಂಡದ ಪುರಾಣದ ಉತ್ತರಖಂಡಕ್ಕೆ ಹೋಗಿ ಲಲಿತೋಪಾಖ್ಯಾನದಲ್ಲಿ ಲಲಿತಾ ಸಹಸ್ರನಾಮಕ್ಕೂ ವಿಶಕ್ತಿ ತುಂಬಿ ತಗೋ ಅಂತ ಕೊಟ್ಟರು. ಮಾರ್ಕಂಡೇಯ ಪುರಾಣಕ್ಕೆ ಹೋಗಿ ದುರ್ಗಾ ಸಪ್ತಶತಿ ತುಂಬಿ ತಗೋ ಅಂತ ಕೊಟ್ಟರು ವಾಯ್ಸರೇ. ಅದೇ ಸಾಕಾಗಿತ್ತಲ್ವಾ? ಇದ್ಯಾಕೆ ಇನ್ನೊಂದ್ಸರಿ ಕೆಲಸ ಮಾಡ್ಬೇಕಾಯ್ತು ಅಂದ್ರೆ ಅವ್ರಿಗೆ ಗೊತ್ತಿತ್ತು, ಇಹವು ಮನುಷ್ಯನಿಗೆ ಮುಖ್ಯ, ಬೈನ ಪರಾಪರ ಅನ್ಕೊಡ್ತಾಗಲ್ಲ. ಅದಕ್ಕೆ ನಾನು ನಿನಗೆ ಕೇಳೋದು, ನನ್ನ ಯಾವುದೇ ಗ್ರೂಪಲ್ಲೂ ನಿನಗೆ ನಾ ಮೋಕ್ಷ ಕೊಡಿಸ್ತೀನಿ, ಕೈವಲ್ಯ ಕೊಡಿಸ್ತೀನಿ, ನಿನ್ನ ಅದರಿಂದಲೂ ತುಂಡಲಿ ನಿನ್ನ ಶಕ್ತಿಯನ್ನು ಜಾಗೃತ ಮಾಡಿಸಿ ನನ್ನ ಮೇಲೆ ಕರ್ಕೊಂಡು ಹೋಗ್ತೀನಿ, ಕೆಳಕ್ಕೆ ಬರುತ್ತಾಗಿ ನಾವು ಆರಾಮ ಮಾಡ್ಬೋದು. ನನ್ನ ಕಾನ್ಸೆಪ್ಟ್ ಇಷ್ಟೇ, ನಿನ್ನ ಪ್ರಾರಬ್ಧದ ಲಾಭವನ್ನು ಕಳ್ಕೊಂಡು ಇನ್ನೊಂಚೂರು ನಗು ಮಗು ಸಾಕು, ನನ್ನ ಜನ್ಮ ಸಾಕು. ದಿಟ್ಸ್ ಆಲ್ ದ ಕಾನ್ಸೆಪ್ಟ್. ಐ ಡೋಂಟ್ ವಾಂಟ್ ಎ ಬಿಗ್ ಥಿಂಗ್ಸ್ ಟು ಹ್ಯಾಪನ್. ಪ್ರಪಂಚ ಪರಿವರ್ತನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿನ್ನ ಜೀವನದಲ್ಲಿ ಒಂದು ಸಣ್ಣ ಪರಿವರ್ತನೆ, ಒಂದು ಚೂರು ಅಪ್ಪಾಜಿಯಿಂದ ನನಗೆ ಇಷ್ಟು ನಗು ಸಾಧ್ಯ ಆಯ್ತು ಸಾಕು. ಯಾಕಿದು ಬಂತು ಅಂತ ಹೇಳಿದ್ರೆ, ಇವತ್ತು ನೀನೆಲ್ಲ ಇಲ್ಲಿ ಸೈಲೆಂಟ್ ಆಗಿ ಕೂತ್ಕೊಂಡು ಕೇಳ್ತಿದ್ದೀಗಿಂತ ನಾನು 1 ಗಂಟೆ ಉಪನ್ಯಾಸ ಹೊಡೆದ್ಬಿಡ್ಬೋದು. ಏನಂತ? ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ. ನೀನು ಸೈಲೆಂಟ್ ಆಗಿ ಕೇಳ್ತೀಯ. ಇನ್ನು 11 ಗಂಟೆ 11:30 ಇನ್ನು ಊಟಕ್ಕೆ ಇದೆ, ಅಪ್ಪಾಜಿ ಚೆನ್ನಾಗಿರ್ತಾರೆ ಅಂತ ಕೇಳ್ತೀಯ. 1 ಗಂಟೆ ನಾನು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳಿ ನಿನಗೂ ಸಂತೋಷ ಆಗಿರುತ್ತೆ. ಗೊತ್ತ್ಯಾ ಅಪ್ಪಾಜಿ ಎಷ್ಟು ಚೆನ್ನಾಗಿರುತ್ತೆ ಅಪ್ಪಾಜಿ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ನಿರೂಪಿಸ್ಬಿಟ್ರಿ ಅಪ್ಪಾಜಿ. ನಾನು ಹೇಳ್ತಿಂತ ಬೇಜಾರು ಮಾಡ್ಕೋಬೇಡಿ ಅಪ್ಪಾಜಿ, ನಾನು ಬೇಕಾದಷ್ಟು ಬೇರೆಯವ್ರ ಬಾಯಲ್ಲೆಲ್ಲ ಕೇಳಿದ್ದೀನಿ, ಯಾರು ನಿಮ್ಮಷ್ಟು ಚೆನ್ನಾಗಿ ಹೇಳಿಲ್ಲ ಅಪ್ಪಾಜಿ. ಆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಕೇಳ್ಬೇಕಾದ್ರೆ ನಿಮ್ಮ ಬಾಯಲ್ಲೇ ಕೇಳಬೇಕು ಅಪ್ಪಾಜಿ. ನನಗೂ ಸಂತೋಷ ಆಗುತ್ತೆ. ಹೌದಾ ಮಗಳೇ? ಸಂತೋಷ ಆಯ್ತಾ? ಬಾ, ಅಕ್ಷತೆ ಕೊಡ್ತೀನಿ, ತಗೊಂಡು ನೀನು ಅಕ್ಷತೆ ಇಸ್ಕೊಳಕ್ಕೆ ಬರುತ್ತೆ. ನಮಸ್ಕಾರ ಮಾಡ್ತೀಯ, ಮಾಡ್ಕೊಂತ ಹೇಳ್ತೀಯ. ಅಪ್ಪಾಜಿ ಅದೇ ನನ್ನ 3ನೇ ಮಗಳು, ಯಾವುದೇ ಮದುವೆಗೂ ಒಪ್ಪೋಗಿಲ್ಲ ಅಪ್ಪಾಜಿ. ಮೊನ್ನೆ ನವೆಂಬರ್ 1ಕ್ಕೆ 30 ಹೋಯ್ತು ಅಪ್ಪಾಜಿ. ನಿಮಗೆ ಮೆಸೇಜ್ ಕಳಿಸಿದ್ದೆ, ಮಾಡ್ಕೊಂಡಿದ್ದೆ ಅಪ್ಪಾಜಿ. ಆಮೇಲೆ ಅಪ್ಪಾಜಿ ಅದೇ ನನ್ನ 2ನೇ ಮಗ ಕರೋನಾ ಟೈಮಲ್ಲಿ ಕೆಲಸದಿಂದ ತೆಗೆದಾಕ್ಬಿಟ್ರು ಅಪ್ಪಾಜಿ. ಅವನು ಜರ್ಮನಿಗೆ ಹೋಗಿ MS ಮಾಡ್ಕೊಂಡು PhD ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಪ್ಪಾಜಿ. ನೀನು ಯಾವುದೋ ಅವನಿಗೆ ಸರಿಯಾಗಿ ಕೆಲಸ ಸಿಕ್ಕಿಲ್ಲ ಅಪ್ಪಾಜಿ. ಬೆಳೆದ ಹುಡುಗ, ಓದಿದ ಹುಡುಗ 6 ತಿಂಗಳು ನಮ್ಮ ಮನೇಲಿ ಕೂತಿದ್ದಾನೆ ಅಪ್ಪಾಜಿ. ನಾನು ಎದೆ ಮೇಲೆ ಕಲ್ಲು ಹಾಕಿದಾಗ ಆಗ್ತಿದ್ದೆ ಅಪ್ಪಾಜಿ. ನೀವೆಲ್ಲರೂ ಮಾತಾಡಿ ಅಪ್ಪಾಜಿ. ಆಗ ನಾನು ನಿಮಗೆ ಮೊದಲು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಪ್ಪಾಜಿ, ಅದು ಸರಿ ಅಪ್ಪಾಜಿ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಸರಿ. ನನ್ನ 3ನೇ ಮಕ್ಕಳು ಮದುವೆ, ನನ್ನ 2ನೇ ಮಗನ ಕೆಲಸ. ಮಗು ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಅಪ್ಪಾಜಿ ಜಗತ್ತಲ್ಲ ಮಿಥ್ಯ, ನೀವು ಮಿಥ್ಯ, ನಾನು ಸತ್ಯ. ನಾನು ಅನುಭವಿಸ್ತಾ ಇರೋಳಿ, ನನಗೆ ಗೊತ್ತು ನನ್ನ ಕಷ್ಟ ಏನು ಅಂತ. ನೀವು ಮೇಲೆ ಕೂತ್ಕೊಂಡು ಜಗನ್ಮಿಥ್ಯ ಜಗನ್ಮಿಥ್ಯ ಅಂದ್ರೆ ಮಿಥ್ಯ ಆಗಲ್ಲ ಅಪ್ಪಾಜಿ. ಬರ್ತೀನಿ ಅಂತ ಅಕ್ಷತೆಯನ್ನು ತಗೊಂಡು ಸರಿಯಾಗಿ
ನಿನಗೆ ಇಲ್ಲಿ ಭಗವಂತನ ಶಕ್ತಿಯನ್ನು ಉಪಯೋಗವನ್ನೇ ತೋರಿಸ್ತೆ. ನಾನು ಸುಮ್ಮನೆ ನಾನು ಕೂತ್ಕೊಂಡು ನನಗೂ ಬರುತ್ತೆ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳೋದಲ್ಲ, ಅರ್ಥ ಏನಿದೆ ಅಂತ ನನ್ನ ಮನಸ್ಸು ಕಲಿಸಿ ನಾನು ವಾಪಸ್ ನಾವು ಅಲ್ಲೇ ಇದ್ದವರು ಇಲ್ಲಿಗೆ ವಾಪಸ್ ಬಂದು ಬಿಗ್ ಸ್ಟೋರಿ ಐ ವಾಂಟ್. ಹಾಗಾಗಿ ಸ್ತೋತ್ರಗಳಲ್ಲಿ ತುಂಬಿಟ್ರು, ಶಕ್ತಿಯಲ್ಲಿಟ್ಟರು ಸ್ತೋತ್ರಗಳಲ್ಲಿ. ಕೊನೆಗೆ ಅವರು ಬಂದು ಅನ್ನಿಸ್ತು, ಬಡತನ ಅನ್ನೋದು ಆಗ್ಲೂ ಇತ್ತು ಈಗಲೂ ಇತ್ತು. ನೀವು ಹೋಗುವಾಗ ನೋಡ್ಕೊಂಡು ಹೋಗೋ ಎಷ್ಟೋ ಮನೆಗಳ ಕನ್ಸ್ಟ್ರಕ್ಷನ್ಸ್ ನಡೀತಾರೆ, ಬಿಲ್ಡಿಂಗ್ ಯಾರು ಮಾಡ್ತಿರೋದು? ಎಲ್ಲೋ ಪಾಪ ಬಿಹಾರದಿಂದ ಇರೋ ಬಂದಿರ್ತಾರೆ, ಅವ್ರು ಕನ್ನಡನೂ ಬರಲ್ಲ. ಎಲ್ಲಿದ್ದಾರೆ ಅವರು? ಒಂದು ಟೆಂಟ್ ಹಾಕೊಂಡು ಒಂದು ಗುಡಿಸ್ದಲ್ಲೋ ಸಿಮೆಂಟ್ ತುಂಬ ಒಂದು ಗೋಡೌನ್ ಮಾಡಿರ್ತಾರೆ ಚಿನ್ ಶೀಟ್ ಹಾಕಿ, ಅಲ್ಲೋ ಇಟ್ಕೋತಾರೆ ಅವರು. ನಿನ್ನಾಗೆ ಎಷ್ಟು ಕಂಫರ್ಟಬಲ್ ಆಗಿರ್ತಾರ? ಇಲ್ಲ. ಅವರು ಕರೆದ್ಬಿಟ್ಟು ನಾನು ಅಯ್ಯೋ ಪಾಪ ಕಷ್ಟ ಇದೆಯಾ, ಬಾ ನೀನು ಒಂದು ಕೆಲಸ ಮಾಡು, ಲಲಿತಾ ಸಹಸ್ರನಾಮ ಹೇಳೋ ನೀವು ಒಳ್ಳೆಯದಾಗತ್ತೆ. ಇದು ನೀನು ನಿಂಬೆ ಹಣ್ಣಿಟ್ಟು ಓಂ ನೀನು ಪರಶಕ್ತಿ ನಮ್ಮ ಪೂಜೆ ಮಾಡು, ನಿಮ್ಗೆ ಒಳ್ಳೇದಾಗತ್ತೆ. ಒಂದು ತೆಂಗಿನಕಾಯಿ ಕಳಶ ಇಟ್ಬಿಟ್ಟು ಲಕ್ಷ್ಮಿ ಹೃದಯ ಮಾಡು, ಒಳ್ಳೇದಾಗತ್ತೆ. ದುರ್ಗಾ ಸಪ್ತಶತಿ ಕೇಳಿಸ್ತೀನಿ, ಕೇಳ್ಬಿಡು, ಒಳ್ಳೇದಾಗತ್ತೆ. ಅಲ್ಲ, ದೇವ್ರ ಮನೆ ಇರತ್ತ ಟೆಂಟ್ ಒಳಗಡೆ ಎಲ್ಲಿ ಮಾಡ್ತಾನೆ ಅವನ ಕಾಲ. ನಾನು ಇದೆಲ್ಲ ಹೇಳಿ ಏನ್ ಮಾಡಕ್ ಸಾಧ್ಯ? ಮಂತ್ರ ಗೊತ್ತಿಲ್ಲ, ತಂತ್ರ ತಿಳಿದಿಲ್ಲ, ಯಂತ್ರ ನೋಡಿಲ್ಲ. ಅವನ್ನ ಕರೆದ್ಬಿಟ್ಟು ನಾನು ನೀನಾದ್ ಮಾಡು ನಿಂಗೆ ಒಳ್ಳೇದಾಗತ್ತೆ, ನೀ ಹೀಗೆ ಮಾಡು ನಿಂಗೆ ಒಳ್ಳೇದಾಗತ್ತೆ ಅಂದ್ರೆ ಹಾಗಾಗಿ ಅವ್ನಿಗೆ ಏನ್ ಮಾಡ್ಬೇಕು? ಇವತ್ತೇನೋ ಸ್ವಲ್ಪ ಭಗವಂತ ನಿನ್ನನ್ನು ಅವರಿಗೂ ಕಂಪೇರ್ ಮಾಡಿದ್ರೆ ಚೆನ್ನಾಗೇ ಇಟ್ಟಿದ್ದಾನೆ. ಜೊತೆಗೆ ನಿನ್ನ ದೃಷ್ಟ ಅಪ್ಪಾಜಿ ಅಂತವರು ಸಿಕ್ಕಿದ್ದಾರೆ, ಇದೊಂದು ಶಕ್ತಿ ಪ್ರಯೋಗದೆಲ್ಲ ಹೇಳ್ಕೊಡ್ತಾರೆ, ನೀವು ಮಾಡ್ತಿ ಇನ್ನೂ ಚೆನ್ನಾಗೇ ಆಗ್ತೀಯ, ಅದರೊಳಗೆ ಅನುಮಾನ ಇಲ್ಲ. ಪಾಪ ಅವ್ರ ಕಥೆ ಏನು? ಈಗಾಗಲೇ ಕಷ್ಟದಲ್ಲಿದ್ದಾರೆ, ಅವ್ರ ಹಾಗಾದ್ರೆ ಕಷ್ಟದಲ್ಲೇ ಹುಟ್ಟಿ ಕಷ್ಟದಲ್ಲೇ ಬಟ್ಟಿ ಕಷ್ಟದಲ್ಲೇ ಸತ್ತು ಹೋಗ್ಬಿಡ್ಬೇಕಾ? ಅವರಿಗೆ ಭಗವಂತನ ಶಕ್ತಿ ಇಲ್ವಾ? ಅವ್ರಿಗೇನು? ಇದು ನನ್ನ ಪ್ರಶ್ನೆ ಅಲ್ಲ, ನೀನು ಕೇಳದೆ ತಗಲ್ಕೊಳ್ಬೇಡ. ಋಷಿ ಮುನಿಗಳಿಗೆ ಆ ಯೋಚನೆ ಬಂತು. ಆಗ ಅವ್ರು ಏನ್ ಮಾಡೋದು ಅಂದ್ರೆ, ಹೇಗೆ ಅಕ್ಷರಗಳಲ್ಲಿ ಪದಗಳಲ್ಲಿ ವಾಕ್ಯಗಳಲ್ಲಿ ಶಕ್ತಿಯನ್ನು ತುಂಬಿಟ್ರೋ ಹಾಗೆ ಒಂದು ಪುಸ್ತಕದಲ್ಲಿ ತುಂಬಿಟ್ಬಿಟ್ರೆ ಏನ್ ಹೇಳಿದ್ರು? ಯತ್ರೈ ತತ್ಪುಸ್ತಕಂ ತಿಷ್ಟೇ ಲಕ್ಷ್ಮೀ ನಾರಾಯಣಾತ್ಮಕಂ ಭೂತ ಪೈಶಾಚ ಬೇತಾಳಂ ಭಯಂ ತತ್ರ ನ ಜಾಯತೆ. ಯಾರ ಮನೆಯಲ್ಲಿ ಈ ಪುಸ್ತಕ ಇರುತ್ತದೆಯೋ ಆ ಮನೆಯಲ್ಲಿ ಭೂತ ಪಿಶಾಚಿ ಬೇತಾಳ ಈ ಎಲ್ಲ ದೋಷಗಳಿಂದ ಆ ಮನೆ ಮುಕ್ತವಾಗುತ್ತದೆ. ಪೂಜೆ ಮಾಡು ಅಂತ ಹೇಳಿಲ್ಲ, ಪಾರಾಯಣ ಮಾಡು ಅಂತ ಹೇಳಿಲ್ಲ, ವ್ರತ ಮಾಡು ಅಂತ ಹೇಳಿಲ್ಲ. ಏನ್ ಮಾಡಿದ್ರು? ಪುಸ್ತಕದೊಳಗೆ ತುಂಬಿಟ್ಟು ಹೇಳಿದ್ರು, ತಗೊಂಡೋಗಿ ಪುಸ್ತಕ ಮನೆ ನೀಡಿ ಸರ್. ಟೆಂಟ್ ಇದ್ರೇನು? ದೇವ್ರ ಮನೆಯಿಂದ ಇರ್ಬೋದು. ಗುಡಿಸ್ಲಾದ್ರೇನು? ಕುಡಿಯೋಕ್ಕೆ ಮಾಡಕ್ಕೆ ನೀರಿಟ್ಟಿರ್ತಾನಲ್ಲ, ಅದ್ರ ಮೇಲೆ ಸಾಕು. ಡೋಂಟ್ ಡೂ ಎನಿಥಿಂಗ್, ಜಸ್ಟ್ ಯು ಗಿವ್ ದ ಬುಕ್. ನಮ್ಮ ಋಷಿಮುನಿಗಳ ತಾಕತ್ತು ಒಂದು ಪುಸ್ತಕದಲ್ಲಿ. ಈ ಶಕ್ತಿ ಪ್ರಯೋಗದಲ್ಲಿ ಹೇಗೆ ಶಕ್ತಿಯನ್ನು ಯಾತ್ರೆ ಬೇಕಾದ್ರೂ ತುಂಬಿಡಬಹುದು. ನಾನು ನಿಮ್ಗೊಂದು ಹಾಡು ಕಳಿಸಿದ್ದೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯ ಅಂತಾನೆ, ಬಹಳ ದಿನ ಆಗೋಗಿತ್ತು. ಅದನ್ನು ನನಗೂ ಕುತೂಹಲ ಇವೆಲ್ಲ ಶುರು ಮಾಡಿದಾಗ ಹಾಡಿನ ಮುಖು ಮಾಡ್ಬೋದು, ನೋಡೇ ಬಿಡೋಣ. ಇಟ್ ಟ್ರೈಡ್, ಥೌಸಂಡ್ಸ್ ಆಫ್ ಪೀಪಲ್ ಗಾಟ್ ಇಟ್ಸ್ ಪೇಮೆಂಟ್. ಹಾಗಾಗಿ ಅದನ್ನೇ ನಿನಗೆ ಪ್ರಿಂಟ್ ಹಾಕಿ ನಾನು ಕೊಡ್ತಾ ಇರೋದು ಶ್ರೀ ಅಂತಕ್ಕಂಥ ಪುಸ್ತಕ. ಇದು ನೀನ್ ಮಾಡಬೇಕು ಅಂದ್ರೆ ತಗೊಂಡೋಗಿ ನೀನು ಓದು ಅಂತ ನಾನು ಹೇಳ್ತಿಲ್ಲ. ಓದಕ್ಕಾಗದೆ ಓದಕ್ಕಾಗದೆ ಬಿಡ. ಪೂಜೆ ಮಾಡು ಅಂತ ಹೇಳ್ತಿಲ್ಲ. ಏನ್ ಮಾಡ್ಬೇಕಪ್ಪಾಜಿ? ನಿನ್ ಮನೇಲಿ ಎಸಿ, ಟೇಬಲ್ ಮೇಲೆ ಎಸಿ ಸಾಕು, ಬಿದ್ದಿರ್ಲಿ ಮನೆ ಒಳಗಡೆ. ಬೆಂಕಿ ಗೊತ್ತಿದ್ದು ಮುಟ್ಟಿದ್ರು ಸುಡುತ್ತೆ, ಗೊತ್ತಿಲ್ಲದೆ ಮುಟ್ಟಿದ್ರು ಸುಡುತ್ತೆ. ಯು ಥ್ರೇವ್ ಇಟ್ ಆನ್ ಯುವರ್ ಟೇಬಲ್ ಬಿಕಾಸ್ ಋಷಿ ಮುನಿಗಳು ಇದರೊಳಗೆ ಶಕ್ತಿಯನ್ನು ತುಂಬಿಟ್ರು. ಅದನ್ನೇ ನಿನಗೆ ಕೊಡ್ತಾ ಇರ್ತಕ್ಕಂಥ. ಇದು ಯಾವುದು ನನ್ನ ಕೊಡುಗೆ ಏನಲ್ಲ. ಏನೋ ಅಪ್ಪಾಜಿ ಎಲ್ಲ ಸಾಧನೆ ಮಾಡಿ ತಪಸ್ ಮಾಡಿ ಶಕ್ತಿ ತುಂಬಿಕೊಂಡು ಹಿಮಾಲಯದಿಂದ ನೇರವಾಗಿ ಬೆಂಗಳೂರಿನ ಯಾವ್ಯಾವಪ್ಪ ಸಂಜಯ ನಗರಕ್ಕೆ ದಡ್ಡಂತ ಮೇಲಿಂದ ಬಂದ್ಬಿಟ್ಟು ಅನ್ಕೋಬೇಡ. ಖಂಡಿತ ನಾನು ನನ್ನ ಗ್ರೂಪಲ್ಲಿ 1000 ಸಲ ಹೇಳಿದ್ದೀನಿ, ಐ ಎಮ್ ಎ ಬಿಗ್ ಝೀರೋ ಅಂತ. ನನಗೆ ಇವತ್ತಿಗೂ ನಮ್ಮ ಅಮ್ಮನ ಕೈ ಹೇಳ್ತಿದ್ದೆ, ಶಾರದಾ ದೇವಿ ಕೈಲಿ. ನನಗೆ ಗೊತ್ತಿರೋದು ಒಂದೇ, ಅಮ್ಮ ಅಂತ. ಯಾರೋ ಒಬ್ರು ಮನೆ ನಮಸ್ಕಾರ ಮಾಡಕ್ಕೆ ಬಂದಿದ್ರು. ಅಪ್ಪಾಜಿ ನನಗೆ ಜ್ಞಾನ ಭಕ್ತಿ ವೈರಾಗ್ಯ ಬರಲಿ ಅಪ್ಪಾಜಿ ಆಶೀರ್ವಾದ ಮಾಡಿದ್ರು. ಏಪ್ಪ ಜ್ಞಾನ ಭಕ್ತಿ ವೈರಾಗ್ಯ ನಾನೆಲ್ಲ ಕೇಳಿದ್ರೆ ನನಗೇನು ಗೊತ್ತಿಲ್ಲ, ಹೊಸ ಕಾನ್ಸೆಪ್ಟ್. ನನಗೆ ಗೊತ್ತಿರೋದು ಒಂದೇ ಕಾನ್ಸೆಪ್ಟ್, ಅಮ್ಮ ಅನ್ನೋದಷ್ಟೇ. ಅಮ್ಮ ಅಂದಾಗ ಅವರು ಆ ಕಡೆ ಅದಷ್ಟೇ ನನಗೆ ಗೊತ್ತಿರೋದು. ಈ ಭಕ್ತಿ ಜ್ಞಾನ ಅನ್ನೋದು ನನಗೇನು ಗೊತ್ತು, ನಿಂಗೇನಾದ್ರು ಗೊತ್ತಾ? ನನಗೆ ತಿಳಿಸು, ನಾನು ಅದನ್ನು ಮಾಡಲ್ಲ. ನೀನು ನಿಜವಾಗ್ಲೂ ಹೋಗ್ಬೇಕಾದ್ರೆ ಬೇರೆಯವ್ರ ಹತ್ರ ನೋಡ್ಕೊಂಡು ನಾನು ಗೊತ್ತಿಲ್ಲ. ನನಗೆ ಗೊತ್ತಿರೋದು ನಿಜವಾಗ್ಲೂ ಒಂದೇ ಪದ, ಅಮ್ಮ ಅನ್ನೋದು.
ಅಮ್ಮ ಅಂದಾಗ ಹೋಗ್ತಾಳೆ, ಅವಳ ಜೊತೆ ಗುದ್ದಾಡೋದು, ಅವಳ ಜೊತೆ ಹೊಡೆದಾಡೋದು, ಅವಳ ಜೊತೆ ನಗೋದು, ಅವಳ ಜೊತೆ ಆಡೋದು, ಅಷ್ಟೇ. ಹೀಗೆ ಆ ಶಕ್ತಿಯನ್ನು ಇಟ್ಟು ಪುಸ್ತಕದಲ್ಲಿ ಹೇಗೆ ಅಕ್ಷರಗಳಲ್ಲಿ, ಪದಗಳಲ್ಲಿ, ವಾಕ್ಯಗಳಲ್ಲಿ ಪುಸ್ತಕದಲ್ಲಿ ತುಂಬಿಟ್ರು. ಇವತ್ತು ನೀವು ಹೋಗುವಾಗಲೂ ಅಷ್ಟೇ ಇದನ್ನ ಪುಸ್ತಕ ಕುಟುಂಬಕ್ಕೊಂದು ಇಸ್ಕೊಂಡು ಹೋಗಿ ಮನೆಯಲ್ಲೆಲ್ಲರೂ ಒಂದು ಕಡೆ ಇದ್ರು. ಅಲ್ಲ ಅಪ್ಪಾಜಿ, ಇದೆಲ್ಲ ಚೆನ್ನಾಗಿರ್ಲಿ, ಏನೋ ಅಕ್ಷರದಲ್ಲಿ ತುಂಬಿಟ್ರು, ಪದದಲ್ಲಿ ತುಂಬಿಟ್ರು, ವಾಕ್ಯದಲ್ಲಿ ತುಂಬಿಟ್ರು, ಪುಸ್ತಕದಲ್ಲಿ ತುಂಬಿಟ್ರು, ಕೇಳಕ್ಕೆ ಚೆನ್ನಾಗಿದೆ. ಇದು ನಿಜವಾಗ್ಲೂ ಸಾಧ್ಯವಾ ಅನ್ನುವ ಪ್ರಶ್ನೆ ಅನೇಕರ ಮನಸ್ಸಲ್ಲಿ ಬರುತ್ತೆ. ನೀವೊಂದು ಉದಾಹರಣೆ ಹೇಳಿದ್ರೆ ಅದು ಅರ್ಥ ಆಗುತ್ತೆ. ಉದಾಹರಣೆ ಹೇಳಿ ಅಂತ ಅನ್ಸುತ್ತೆ. ಹಿಂದಿನ ಕಾಲದಲ್ಲಿ ಯುದ್ಧ ಮಾಡ್ತಿದ್ರು. ಹೇಗೆ ಯುದ್ಧ ಮಾಡ್ತಿದ್ರು? ಬಿಲ್ಲು, ಬಾಣ. ಬಾಣ ಅಂದ್ರೇನು? ಇಷ್ಟುದ್ದ ಲೋಹದ ಕಡ್ಡಿ. ಎಂತ ಕಡ್ಡಿ? ಲೋಹದ ಕಡ್ಡಿ. ಮುಂದೆ ಒಂದು ಏನಿತ್ತು? ತ್ರಿಕೋನ. ಯಾರದು ಬಿಟ್ರೆ ಏನಾಗೋದು? ಯಾರಿಗೋ ಹೋಗಿ ಚಿಕ್ಕ ಬೀಳಿಸ್ಬಿಟ್ಟು ನಿಮ್ಗೆಲ್ಲ ಅವಳಿಗೆ ಬಂದಿದ್ದು. ಅಲ್ಲಿ ನೀರು ತೋರಿಸಿದ್ರು ನೋಡಿ, ಅವಳು ಬೀಳಿಸ್ತಾಳೆ, ನೀನೇ ನನ್ನಮ್ಮ ಅಂತ. ನಾನು ಇನ್ನೂ ಬಾಣ ಬಿಟ್ಟೇ ಇಲ್ಲ, ಅಲ್ಲೇ ಬೆಳೆಸ್ಬಿಟ್ಟು. ಕರೆಕ್ಟಾಗಿ ಹೇಳ್ತಿದ್ಯಾ ಮಗನಿಂದ. ಯಾಳದ್ ಬಿಟ್ರೆ ಏನ್ ಮಾಡೋದು? ಯಾರಿಗೋ ಹೋಗಿ ಚುಚ್ಚೋದು. ಹಾಗ ಯುದ್ಧ ಮಾಡ್ತಿದ್ದು ಅಲ್ಲ. ಆ ಬಾಣವನ್ನ ಹೆದೆಯೇರಿಸಿ ನಿಂತಾಗ ಅಗ್ನಿ ಮಂತ್ರವನ್ನ ಜಪಿಸಿ ಅದಕ್ಕೆ ಅಗ್ನಿಯ ಶಕ್ತಿಯನ್ನ ತುಂಬಿದ್ರು. ಅಗ್ನಿಯ ಶಕ್ತಿಯನ್ನು ತುಂಬಿ ಯಾಳದ್ ಬಿಟ್ರೆ ಅದು ಅಗ್ನಾಸ್ತ್ರ ಆಗ್ತಿತ್ತು. ಯಾವುದೋ ಒಂದು ಲೋಹದ ಕಡ್ಡಿ. ಅದೇ ಲೋಹದ ಕಡ್ಡಿ ಬಾಣ ವರುಣನ ಶಕ್ತಿಯನ್ನೇ ತುಂಬಿ ಎಳೆದು ಬಿಟ್ರೆ ವರುಣಾಸ್ತ್ರ ಆಗ್ತಿತ್ತು. ಅದೇ ಒಂದು ಲೋಹದ ಕಡ್ಡಿ ಸುಬ್ರಹ್ಮಣ್ಯನ ಶಕ್ತಿಯನ್ನು ತುಂಬಿ ಎಳೆದು ಬಿಟ್ರೆ ಅದು ನಾಗಾಸ್ತ್ರ ಆಗ್ತಿತ್ತು. ಹೀಗೆ ಶಸ್ತ್ರವನ್ನ ಅಸ್ತ್ರವಾಗಿ ಮಾಡ್ತಾ ಇದ್ರು. ಅಂದ್ರೆ ನಮ್ಮ ಋಷಿ ಮುನಿಗಳ ಕೆಪಾಸಿಟಿ ಏನು ಅಂದ್ರೆ, ಒಂದು ಸಣ್ಣ ವಸ್ತುವಿನಲ್ಲೂ ಕೂಡ ದೈವಿಕ ಶಕ್ತಿಯನ್ನು ತುಂಬಬಹುದು ಅಂತ ನಮಗೆ ತೋರಿಸ್ಕೊಟ್ರು. ಅದಕ್ಕೆ ಭಾರತ ವಿಶ್ವಗುರು ಅಂತ ಕರೆಯೋದು. ಭಾರತ ವಿಶ್ವಗುರು ಅನ್ನೋದು ಕೇವಲ ವೇದ ವೇದಾಂತ, ಭಗವದ್ಗೀತೆ, ಬ್ರಹ್ಮಸೂತ್ರವನ್ನು ಕೊಡ್ತು ಅಂತಲ್ಲ, ದೈವಿಕ ಶಕ್ತಿಯನ್ನು ಕೂಡ ಬಳಸಿಕೊಳ್ಳಲು ಸಾಧ್ಯ ಅಂತ ತೋರಿಸಿಕೊಟ್ಟಿರುವ ಏಕೈಕ ರಾಷ್ಟ್ರ ಭಾರತ. ಎಲ್ಲ ದೇಶಗಳು ಇದ್ರ ಮೇಲೆ ವರ್ಕ್ ಮಾಡ್ತಾ ಇದೆ. ಆದ್ರೆ ಎಲ್ಲವೂ ಕೂಡ ಭೌತಿಕ ಶಕ್ತಿಯನ್ನು ಉಪಯೋಗಿಸ್ತಾ ಇದೆ. ಇವತ್ತೆಲ್ಲ ವಿಜ್ಞಾನ ನಡೀತಿರುವುದು ಭೌತಿಕ ಶಕ್ತಿಯ ಮೇಲೆ. ಆದ್ರೆ ಒಂದು ದೈವಿಕ ಶಕ್ತಿ ಅಂತ ಒಂದಿದೆ, ಅದನ್ನು ಕೂಡ ಸ್ಟೋರ್ ಮಾಡಬಹುದು. ಸ್ಟೋರ್ ಮಾಡಿ ಅದನ್ನು ಕೂಡ ನಾವು ಬಳಸಬಹುದು ಅಂತ ಜಗತ್ತಿಗೆ ತೋರಿಸಿರ್ತಕ್ಕಂಥ ರಾಷ್ಟ್ರ ಭಾರತ. ಅದಕ್ಕೆ ಭಾರತ ವಿಶ್ವಗುರು ಅಂತ ಕರೀತಕ್ಕಂಥ. ಇದು ಸಾಧ್ಯ ಅಂತ ನಿನಗೆ ತೋರಿಸೋಕ್ಕೋಸ್ಕರನೇ ಇವತ್ತು ನೀನು ಹೋಗುವಾಗ ನಾನು ನಿನಗೆ 20 ರೂಪಾಯಿ ನೋಟ್ ಕೊಡ್ತಾ ಇದ್ದೀನಿ. ಅದು ನೋಟ್ ಅಲ್ಲ, ಯಾವ್ದ್ರಲ್ಲಿ ಬೇಕಾದ್ರೂ ಶಕ್ತಿ ತುಂಬೋದಲ್ಲ. ನಾನು ಅದಕ್ಕೆ ಶಕ್ತಿ ತುಂಬಿಟ್ಟಿದ್ದೀನಿ, ನೀನು ತಗೊಂಡು ಹೋಗೋದು. ಯು ಟೆಸ್ಟ್ ಇಟ್, ಡೋಂಟ್ ಅಕ್ಸೆಪ್ಟ್ ಇಟ್ ಬ್ಲೈಂಡ್ಲಿ. ಸುಮ್ಮನೆ ಕೂತ್ಕೊಂಡು 1.5 ಗಂಟೆ ಭಾಷಣ ಮಾಡ್ಕೊಂಡು ಹೋಗೋದಲ್ಲ. ಯು ಟೆಸ್ಟ್ ಇಟ್, ಡೋಂಟ್ ಅಕ್ಸೆಪ್ಟ್ ಎನಿಥಿಂಗ್ ವಿತೌಟ್ ಟೆಸ್ಟಿಂಗ್. ನರೇಂದ್ರನು ಕೂಡ ರಾಮಕೃಷ್ಣರನ್ನು ಬಂದ ತಕ್ಷಣ ಒಪ್ಕೊಳ್ಳಿಲ್ಲ, ಅನೇಕ ಟೆಸ್ಟ್ಗಳನ್ನು ಮಾಡೇ ಒಪ್ಕೊಂಡಿದ್ದು. ಗುರುವಾಗಲಿ ಭಗವಂತನಾಗಿ ಯು ಟೆಸ್ಟ್ ಇಟ್, ದೆನ್ ಅಕ್ಸೆಪ್ಟ್, ಡೋಂಟ್ ಅಕ್ಸೆಪ್ಟ್ ಬ್ಲೈಂಡ್ಲಿ. ಈ ದೈವಿಕ ಶಕ್ತಿಯನ್ನ ನಮ್ಮಲ್ಲಿ ತುಂಬಬಹುದು ಅನ್ನುವ ಕಲೆ ನಮ್ಮಲ್ಲಿ ಮಾಸೋಯ್ತು. ಇವತ್ತು ಇಡೀ ಭಾರತ ಸುತ್ತಕೊಂಡ್ಬಂದ್ರು 8 ಜನ ಸಿಕ್ಕಲ್ಲ. ಇದು ಇಡೀ ಭಾರತದಲ್ಲಿ 8 ಜನ ಸಿಕ್ಕಲ್ಲ. ನಾನು ನಮ್ಮ ಗುರುಗಳಿಗೆ 20 ವರ್ಷದ ಹಿಂದೆ ಮನವಿ ಮಾಡಿದ್ದಿಷ್ಟೇ, ನನಗೆ ನೀವು ವೇದ ವೇದಾಂತವನ್ನ ಬೋಧಿಸ್ಬೇಡಿ, ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಭಗವದ್ಗೀತೆ ನನಗೆ ಬೇಕಿಲ್ಲ. ನಿಜವಾಗಿ ಭಗವಂತನಿಗೆ ಶಕ್ತಿ ಇದೆ ಅಂತ ಎಲ್ಲರೂ ಸಾರಿ ಹೇಳಿದ ಮೇಲೆ ಆ ಶಕ್ತಿ ಹೇಗಿದೆ, ಅದನ್ನು ನಾನು ಉಪಯೋಗಿಸ್ಕೊಳ್ಳೋಕ್ಕೆ ಸಾಧ್ಯವೇ, ಉಪಯೋಗಿಸ್ಕೊಳ್ಳೋಕ್ಕಾದ್ರೆ ಹೇಗೆ ಸಾಧ್ಯ ಅನ್ನೋದಷ್ಟು ಮಾತ್ರ ನನಗೆ ಕಳಿಸ್ಕೊಡಿ ಅಂತ ಕಟ್ಟಾಗಿ ಇಟ್ಕೊಡ್ತೇನೆ. ಅವರು ಅದನ್ನು ಬೋಧಿಸಿದ್ರು, ಕಲೆಯನ್ನು ಕಲಿಸಿದ್ರು. ಕಟ್ಟ ಕಡೆಗೆ ದೇಹತ್ಯಾಗ ಮಾಡುವಾಗ 7 ವರ್ಷದ ಹಿಂದೆ ಕರೆದ್ರು. ನಾಗೆಲ್ಲ ನನ್ನ ಆಸ್ತಿಯನ್ನೆಲ್ಲ ನಿನಗೆ ಕೊಡ್ತಿದ್ವಿ ಪರಮ ಪೂಜ್ಯ ಗಜಾನಂದ ಸರಸ್ವತಿ ಮಹಾರಾಜರು. ನನ್ನ ಆಸ್ತಿಯನ್ನೆಲ್ಲ ನಿನಗೆ ಕೊಡ್ತಾ ಇದ್ದೀನಿ. ನನ್ನ ಆಸ್ತಿ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ, ಬಿಲ್ಡಿಂಗ್ ಆಗಲಿಲ್ಲ. ನಾನೊಬ್ಬ ಸನ್ಯಾಸಿ. ನನ್ನ ಹತ್ತಿರ ಇದ್ದು 4 ಆಸ್ತಿ: 1 ಶ್ರೀಚಕ್ರ, 2 ಲಲಿತಾ ಸಹಸ್ರನಾಮ, 3 ಓಂ ಕ್ರೀಂ ಪರಾಶಕ್ತಿಯೇ ನಮಃ. 4 ಈ 25 ವರ್ಷಗಳ ಕಾಲ ನಾನು ತಪಸ್ಸನ್ನು ಮಾಡಿ ಏನು ಗಳಿಸಿಕೊಂಡಿದ್ದೀನಿ, ಆ ಒಂದು ದೈವಿಕ ಶಕ್ತಿ ಅದನ್ನು ನಿನಗೆ ಕೊಡ್ತಿದ್ದೀನಿ. ಇದನ್ನು ಕೂಡಿಸಿ ಬೆಳೆಸಿಕೊಂಡು ಹೋಗು ಅಂತ ಶ್ರೀಚಕ್ರ ಧರಿಸಿ ತುಳಸಿ ದಳವನ್ನಿಟ್ಟು ಉದ್ಧರಣೆಯಲ್ಲಿ ನೀರನ್ನು ಬಿಟ್ಟು ಕೃಷ್ಣಾರ್ಪಣ ಮಸ್ತು ಅಂದ್ರೆ ಆಯುವನ್ನು ಉಟ್ಕೊಂಡ. ಎಲ್ಲ ಹಿಮಾಲಯದಲ್ಲಿ ಉಟ್ಕೊಂಡಿದ್ದ. ಆಗ ಇವನು ಅದೇ ಪ್ರಯೋಗ ಇದು ಹೇಗಾಗತ್ತೆ ನಡೆಯುತ್ತಾ ಆಗಿದೆ.
ಅದು ದೊಡ್ಡ ಸ್ಟೋರೀಸ್ ಬೇಕಾದ್ರೆ ಮುಂದೆ ಗ್ರೂಪ್ಗಳಲ್ಲಿ ಹೇಳ್ತೀನಿ. ನನ್ನ ಇಡೀ 20 ವರ್ಷದ ಜೀವನದ ಪ್ರತಿ ಹೆಜ್ಜೆಯೂ ಕೂಡ ಹೇಗೆ ನಡೀತದೆ. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಯು ಶುಡ್ ನೋ ದಟ್ಸ್. ಸುಮ್ಮನೇನೋ ಯಾವತ್ತೂ ಇವತ್ತು ಕೂತ್ಕೊಂಡ್ಬರ್ಲಿಲ್ಲ, ಬಂದು ಹಾರ ಹಾಕೊಂಡ್ಬರ್ಲಿಲ್ಲ, ಗಡ್ಡ ಬಿಟ್ಕೊಂಡ್ಬಂದು. ಆ 20 ವರ್ಷದ ಹಿಂದಿನ ಪರಿಶ್ರಮ ಇದೆ, ಆ ಹುಡುಕಾಟ ಏನಿದೆ, ಆ ಹೋರಾಟ ಏನಿದೆ, ನಾ ಪಡಿಲೇಬೇಕು ಅನ್ನೋದೇನಿದೆ, ಅಮ್ಮ ಇದ್ರೆ ನನಗೆ ನೋಡ್ಲೇಬೇಕು ಅಂತ ಏನಿದೆ, ಅವಳ ನನ್ನ ಕೈ ಮಾತಾಡಲೇಬೇಕು ಅನ್ನೋದೇನಿದೆ. ಎಸ್, ಐ ಹ್ಯಾವ್ ಪರ್ಸಿಲ್ಲ. ಈ ಒಂದು ಹುಡುಕಾಟ ಇಲ್ಲಿ ಒಂದು ನಿಲ್ಲಿಸಿ ಕೊನೆಗೆ ಇದನ್ನು ಈ ಮಟ್ಟಕ್ಕೆ ತಂದ. ಅದಕ್ಕೆ 20 ರೂಪಾಯಿ ನೋಟ್ ಕೊಡ್ತೀನಿ. ಯು ಹ್ಯಾವ್ ಟು ಟೆಸ್ಟ್ ಇಟ್. ಮನೆಗೆ ಹೋಗೋದ್ರೊಳಗೆ ಒಂದ್ಸರಿ ಟೆಸ್ಟ್ ಮಾಡ್ಕೊಂಡು ಅಪ್ಪಾಜಿ ಕೊಟ್ಬಿಟ್ಟು ಅಂತ ತಗೊಂಡು ದೇವ್ರ ಕೋಣೆಗೆ ಇಡಬೇಡ, ಮತ್ತು ಪೂಜೆ ಮಾಡೋಕ್ಕೆ ಶುರು ಮಾಡಬೇಡ. ಅದನ್ನ ಅಯ್ಯೋ ಅಪ್ಪಾಜಿ ಅಂತ ದೇವ್ರ ಮನೆಯಲ್ಲಿ ಬೇಡ. ಅಪ್ಪಾಜಿ ಕೊಟ್ಬಿಟ್ರು ಅಂತ ಬೀರು ಒಳಗೆ ಇಡಬೇಡ. ನಿನ್ನ ಜೊತೆ ಗಂಡಸರಾಗಲಿ ಹೆಂಗಸರಾಗಲಿ, ವೇರೆವರ್ ಯು ಗೋ, ಯು ಕ್ಯಾರಿ ಇಟ್ ವಿತ್ ಯು. ಇಟ್ ವಿಲ್ ಡೂ 2 ಥಿಂಗ್ಸ್. ಒಂದು, ನಿನ್ನನ್ನು ಕಾಯತ್ತೆ. 3, ಎರಡನೇದು, ನೀನು ಅನ್ಕೊಂಡಿದ್ದ ಕೆಲಸ ನಡೆಯುತ್ತೆ. ಯು ಕ್ಯಾನ್ ಟೆಸ್ಟ್ ಇಟ್. ಆ ದೈವಿಕ ಶಕ್ತಿ ಸುಮ್ಮನೆ 1 ಗಂಟೆ ಭಾಷಣ ಹೊಡೆದ್ರು, ಬಾಣ ಬಿಟ್ಟರು, ಬಿಲ್ ಬಿಟ್ಟರು, ನೋ ಬಿಟ್ಟಾಗ ಬಾಣ ಬಿಟ್ಟರೆ ಇದೊಂದು ಬಾಣ ಕೊಡ್ತೀನಿ, ಈಗ ಉಪಯೋಗಿಸ್ತೀನಿ. ನೀನು ಹೊರಡಬೇಕಾದ್ರೆ ಅರಿಶಿಣವನ್ನು ಕೊಡ್ತೀನಿ, ನಾನೇ ಕೈಯಾರೆ ಶ್ರೀಚಕ್ರಕ್ಕೆ, ಅದು ಶಕ್ತಿ ತುಂಬಿ. ನವಾರ್ಣ ಮಂತ್ರ, ರಹಸ್ಯ ಮಂತ್ರ, ಸಿದ್ಧಿ ಮಂತ್ರ, ಸುಬ್ರಹ್ಮಣ್ಯ ಸ್ತೋತ್ರ, ದೇವಿ ಕವಚ ಎಲ್ಲ ಹೇಳಿದರು. ಅನಾರೋಗ್ಯ ಇದ್ದವರು ಇಸ್ಕೊಳ್ಳಿ. 1 ಚಿಟಕಿ ರಾತ್ರಿ ಮಲಗುವಾಗ ಕಾಲೋಟ ನೀರಲ್ಲಿ ಅಥವಾ ಹಾಲಲ್ಲಿ ಹಾಕಿ 1 ಚಿಟಕಿ ಕುಡಿ. 5 ದಿನ ಕುಡಿ, 5 ದಿನ ಗ್ಯಾಪ್ಗಳು, ಮತ್ತೆ 5 ದಿನ ಕುಡಿ. ತೀವ್ರತರವಾದಂತಹ ಕಾಯಿಲೆ, ಕ್ಯಾನ್ಸರ್ ಆ ಥರದ್ದಿದೆ, 10 ಡೇಸ್ ಗ್ಯಾಪ್, 5 ಡೇಸ್, 10 ಡೇಸ್, 1, 2, 3 ರೌಂಡ್ಸ್ ಅಲ್ಲಿ ಸಾವಿರಾರು ಜನಕ್ಕೆ ಹೆಸರು. Thousands of people has got benefit. Yes, it is possible. ಕಥೆ ಅಲ್ಲ ಇದು, ದೈವಿಕ ಶಕ್ತಿ ಕಥೆ ಅಲ್ಲ. It is not a thesis, it is a practicality. It is practical. ಹಾಗೆ ನಿಮಗೆ ಶ್ರೀಚಕ್ರದ ಫೋಟೋವನ್ನು ಪುಸ್ತಕದೊಳಗೆ ಇಟ್ಟುಕೊಡ್ತಾ ಇದ್ದೀನಿ. ಶ್ರೀಚಕ್ರ ಅತ್ಯಂತ ಶ್ರೇಷ್ಠವಾದದ್ದು. ಯಾವುದೇ ಥರ ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ ಮತ್ತೊಂದಾಗಲಿ ಮನೆಯಲ್ಲಿದ್ದರೆ, ಇಫ್ ಯು ಕೀಪ್ ದಟ್ ಶ್ರೀಚಕ್ರ ವಿತ್ ಯು, ಅದೆಲ್ಲವನ್ನು ನಿರ್ನಾಮ ಮಾಡುತ್ತೆ. ಶ್ರೀಚಕ್ರದ ಕೆಪಾಸಿಟಿ. ತೀವ್ರತರವಾದಂತಹ ಕಾಯಿಲೆ ಇದ್ದವರು ಆ ಶ್ರೀಚಕ್ರನೂ ಕೂಡ ತಲೆದಿಂಪಿನ ಕೆಳಗಡೆ ಇಟ್ಕೋ, ದೇವ್ರ ಮನೇಲಿ ಇಡಬೇಡ. ತುಂಬ ತೀವ್ರವಾದ ಕಾಯಿಲೆ ಇದ್ದವರು, ಯುದ್ಧದವರು ದೇವ್ರ ಮನೇಲಿ ಇಡ್ಬೋದು. ತೀವ್ರತರ ಇದ್ರು, ದಟ್ ಶೋಸ್. ನಾನು ಇದೆಲ್ಲ ನಿಮಗೆ ಸಾವಿರಾರು ಜನರಿಂದ ಒಂದು ಫೀಡ್ಬ್ಯಾಕ್ ತಗೊಂಡು ನಿಮಗೆ ಕೊಡ್ತಾ ಇರೋದಷ್ಟೇ. ನಾನು ಆ ಸ್ಟೋರೀಸ್ನ ಸಂಗಮೇಶ್ ಆ ಆಡಿಯೋ ಇದೆ, ಒಂದು ಕ್ಲಿಪ್ಪು ಯೂಸರ್ಜಿ ಸಾವಿರಾರು ಜನಕ್ಕಾಗಿ. ಮತ್ತೆ ಹೋಗುವಾಗ ಅಕ್ಷತೆಯನ್ನು ಕೊಡ್ತೀನಿ. ಅಕ್ಷತೆ ಅಂದ್ರೇನು? ಹಳದಿ ಅಕ್ಕಿ. ಹಳದಿ ಅಕ್ಕಿನ ಏನಂತ ಕರೀತಾರೆ? ಅಕ್ಷತೆ. ಆದರೆ ಅದಕ್ಕೆ ಶಕ್ತಿ ತುಂಬಿದ್ರೆ ಏನಂತಾರೆ? ಮಂತ್ರಾಕ್ಷತೆ. ನಿಮಗೆ ನಾನು ಅಕ್ಷತೆ ಕೊಟ್ಟಿಲ್ಲ, ಮಂತ್ರಾಕ್ಷತೆ ಕೊಡ್ತಿದ್ದೀನಿ. ಸುಮ್ಮನೆ ಪ್ರಾಕ್ಟಿಕಲ್ ಆಗಿರೋಣ. ಸುಮ್ಮನೆ ಥಿಯರಿ ಹೇಳಿ 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 ಸಾಕಾಗೋಗಿದೆ. ಲೆಟ್ ಅಸ್ ಬಿ ಪ್ರಾಕ್ಟಿಕಲ್, ಲೆಟ್ ಅಸ್ ಡೂ ಸಮಥಿಂಗ್. ತಗೊಂಡು ಹೋಗಿ ಅದನ್ನ ಪೇಪರಲ್ಲಿ ಐ ಆಮ್ ಸ್ಟ್ರೆಸ್ಸಿಂಗ್, ಕೊಟ್ಟನ ಕಟ್ಟಿ ದೇವರ ಮನೆಯಲ್ಲಿ 30 ದಿನ ಇಡು. ಆಮೇಲೆ ಅದನ್ನು ಅಡಿಗೆಗೆ ಹಾಕು. ಮತ್ತೆ ತೀವ್ರತರವಾದ ಕಾಯಿಲೆಗಳಿದ್ದರೆ ಅದನ್ನು ಕೂಡ ಕೊಟ್ಟನಾಕಕ್ಕೆ ತಲೆದಿಂಬಿನ ಕೆಳಗಡೆ. ತೀವ್ರತರವಾದ ಕಾಯಿಲೆ 2, ಒಂದು ಶ್ರೀಚಕ್ರನು ತಲೆದಿಂಬಿನ ಕೆಳಗಡೆ ಇರಬೇಕು, ಈ ಅಕ್ಷತೆಯನ್ನು ಮಂತ್ರಾಕ್ಷತೆಯನ್ನು ಕೂಡ ತಲೆದಿಂಬಿನ ಕೆಳಗಡೆ ಇರಬೇಕು. ಕವರ್ಡ್ ಎವ್ರಿಥಿಂಗ್. ಹಾಗೆ so you should always be practical in your approach and practical in your thinking. Then you will realize, ಯಾಕೆ ಇಷ್ಟೆಲ್ಲ ಅಂದರೆ ನಿಮಗೆ ನಿಜವಾಗಿ ಭಗವಂತನ ಶಕ್ತಿ ಅನ್ನೋದು ಬರೀ ನಾನು ಉಪನ್ಯಾಸ ಮಾಡೋದ್ರಿಂದ ಅಲ್ಲ. ಒನ್ಸ್ ಯು ಎಕ್ಸ್ಪೀರಿಯನ್ಸ್ ಇಟ್, ನಾನು ಉಪನ್ಯಾಸ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ಅದನ್ನು ನಾವು ಆ ಇಡೀ ಬಂದಿದ್ದ ಉದ್ದೇಶ ಅಷ್ಟೇ. ಸುಮ್ಮನೆ ಏನೋ ಅಪ್ಪಾಜಿ ಬಂದರು 1.5 ಗಂಟೆ ಭಾಷಣ ಮಾಡಿದ್ರು ಹೋಗೋದಲ್ಲ. ಇಫ್ ಇಟ್ ಈಸ್ ಟ್ರೂ, ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ಯಾಕೆಂದರೆ ನನ್ನ ಅನುಭವ ಏನಾಗಿದೆ ಅದು ನಿನಗೂ ಆಗಲೇಬೇಕು ಅಂತಕ್ಕಂಥದ್ದು. ಇಲ್ಲಿಗೆ ಸೆಕೆಂಡ್ ಚಾಪ್ಟರ್ ಇಸ್ ಓವರ್ ಅಂಡ್ ದ ಫೈನಲ್ ಚಾಪ್ಟರ್ ಫಾರ್ ನೆಕ್ಸ್ಟ್ 10 minutes ಓನ್ಲಿ. ವಾಟ್ಸ್ ದ ಟೈಮ್ ನೌ? 20. ಕರೆಕ್ಟ್, 20 ಮುಗಿಸ್ಬೇಕು ಅಂದ್ಕೊಂಡಿದ್ದೆ. ಈಗ ಒಂದೇ ಒಂದು ಆಡಿಯೋ ಸುಮ್ಮನೆ ಜಸ್ಟ್ ಫಾರ್ ಯುವರ್ ಸೇಕ್ ಆಫ್ ಒಂದು ಆಡಿಯೋ ನಿಮ್ಮ ಬೆಂಗಳೂರಿನವ್ರು ಕಳಿಸಿದ್ದೆ ಕೇಳಿಸ್ಬಿಡ್ತೀನಿ. ದೆನ್ ಐ ವಿಲ್ ಗೋ ಟು ದ ಥರ್ಡ್ ಚಾಪ್ಟರ್. ದ ಸೆಕೆಂಡ್ ಚಾಪ್ಟರ್ ಈಸ್, ಸೆಕೆಂಡ್ ಪೀರಿಯಡ್ ಈಸ್ ಭಗವಂತನ ಶಕ್ತಿ ಅಂದ್ರೇನು, ಅದನ್ನು ನಾವು ಉಪಯೋಗಿಸಿಕೊಳ್ಳೋಕ್ಕೆ ಸಾಧ್ಯವೇ, ಹೇಗೆ ಉಪಯೋಗಿಸಿಕೊಳ್ಳಬಹುದು, ಆ ಭಗವಂತನ ಶಕ್ತಿಯನ್ನು ಉಪಯೋಗಿಸಿಕೊಂಡು ನಮ್ಮ ಜೀವನದಲ್ಲಿ ನಾವು ಕೊಂಚವಾದರೂ ಬದಲಾವಣೆಯನ್ನು ತಂದು ಸ್ವಲ್ಪವಾದರೂ ನಮ್ಮ ಸುಖ ಸಂತೋಷವನ್ನು ಹೆಚ್ಚು ಮಾಡಿಕೊಳ್ಳಲು ಸಾಧ್ಯವಿದೆ ಅನ್ನೋದನ್ನು ನಿಮಗೆ ತಿಳಿಸುವುದು ಸೆಕೆಂಡ್ ಚಾಪ್ಟರ್.
And the final topic for the next 10 minutes is what is the final purpose of forming these groups. ಅಲ್ಲಿಗೆ ನಾನು ಚಾಪ್ಟರ್ ಮುಗಿಯುತ್ತೆ. ಇಷ್ಟೆಲ್ಲ ಆದರೂ ಕೂಡ ಅಂತಿಮ ಉದ್ದೇಶ ಏನು? ನಿಮ್ಮ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಅಪ್ಪಾಜಿ. ನನ್ನ ಹೆಸರು ವನಿತಾ ಅಂತ. ನಾನು ಜಗದಾದಿ ಗ್ರೂಪಲ್ಲಿದ್ದೀನಿ ಬೆಂಗಳೂರಿಂದ. ನನ್ನ ತುಂಬ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಆಗಿರೋ ಭಾಗ್ಯಾನವ್ರಿಗೆ ಇದ್ದಕ್ಕಿದ್ದಂಗೆ ನಿದ್ದೆಯಲ್ಲೇ ಅವರು ಅನ್ಕಾನ್ಷಿಯಸ್ ಆಗಿಬಿಟ್ಟು 4 days ಆಯಿತು. ಇದುವರೆಗೂ ಕಾನ್ಷಿಯಸ್ನೆಸ್ ಬಂದಿಲ್ಲ. ಡಾಕ್ಟರ್ಸ್ ಎಲ್ಲ ಡಯಾಗ್ನೈಸ್ ಮಾಡಿದ್ರು, ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಪ್ಪಾಜಿ ಅವ್ರನ್ನ ಫಸ್ಟ್ ನಿಮ್ಯಾನ್ಸ್ ಕರ್ಕೊಂಡೋದ್ರು, ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ಅಂದರು. ಆಮೇಲೆ ಇದಕ್ಕೆ ಜಯದೇವ ಕರ್ಕೊಂಡೋದ್ರು, ಹಾರ್ಟ್ ಪ್ರಾಬ್ಲಮ್ಮು ಏನೂ ಇಲ್ಲ ಅಂದರೆ. ಈಗ ಮಣಿಪಾಲಲ್ಲಿದ್ದಾರೆ, ಎಲ್ಲ ಸಿಸ್ಟಮ್ಸು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಆದರೂ ಕಾನ್ಷಿಯಸ್ನೆಸ್ ಬರ್ತಾ ಇಲ್ಲ ಅಪ್ಪಾಜಿ. ಡಾಕ್ಟರ್ಸ್ಗೆ ಕನ್ಫ್ಯೂಸ್ ಆಗಿದೆ ಅಪ್ಪಾಜಿ. ದಯವಿಟ್ಟು ನಿಮ್ಮ ಆಶೀರ್ವಾದ ಬೇಕು ಅಪ್ಪಾಜಿ. ಅವ್ರನ್ನ ಹೇಗಾದ್ರು ಮಾಡಿ ಕಾನ್ಷಿಯಸ್ ಬರೋಂಗೆ ಮಾಡಿ ಅವಳನ್ನ ಪ್ರಾಣಾಪಾಯದಿಂದ ಪಾರು ಮಾಡಿ ಅಪ್ಪಾಜಿ. ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು ಅಪ್ಪಾಜಿ. ನಿಮ್ಮ ಆಶೀರ್ವಾದ ಖಂಡಿತ ಅವಳು ಒಳ್ಳೇದು ಮಾಡುತ್ತೆ ಅಪ್ಪಾಜಿ. ದಯವಿಟ್ಟು ಕಾಪಾಡಿ ಅಪ್ಪಾಜಿ. ಜೈ ಶ್ರೀಮಾತಾ. ಇದು ನನಗೆ ಜೂನ್ 27ನೇ ತಾರೀಕು ಬಂದಂತಹ ಮೆಸೇಜ್. ವನಿತಾ ಜಗದೀಶ್ ಅಂತ ನನಗೆ ಮೆಸೇಜ್ ಮಾಡಿದ್ರು. ಮಲಗಿರೋ ಅವ್ರ ಫ್ರೆಂಡ್ ಮಲಗಿರ್ಬೇಕಾದ್ರೆ ಮಲಗಿದಾಗ ಇದ್ದಕ್ಕಿದ್ದಂಗೆ ಹಾಗೆ ಕೋಮಾಗ ಹೋಗಿರ್ತಾರೆ. ಹೋದ ತಕ್ಷಣ ಡಾಕ್ಟರ್ ತಮ್ಮ ಮಗಳಿಗೆ ಕರ್ಕೊಂಡು ಹೋಗ್ತಾರೆ. ಮೊದಲನೇದು ಅವರು ನಿಮಾನ್ಸೆ ಕರ್ಕೊಂಡು ಹೋಗ್ತಾರೆ. ನರ್ವಸ್ ಸಿಸ್ಟಮ್ಸ್ ಎಲ್ಲ ಚೆಕ್ ಮಾಡಬೇಕಲ್ಲ, ಅವೆಲ್ಲ ಸರಿ ಮಾಡಿ ಎಲ್ಲ ಸರಿ ಇದೆ, ಏನೂ ಪ್ರಾಬ್ಲಮ್ ಇಲ್ಲ, ನಮಗೇನು ಪ್ರಾಬ್ಲಮ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ಮೇಲೆ ಅಲ್ಲಿಂದ ಜಯದೇವ ಕರ್ಕೊಂಡು ಹೋಗ್ತಾರೆ. ಹಾರ್ಟಿಂದ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ಅಲ್ಲೂ ಎಲ್ಲ ಫಂಕ್ಷನ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಬಟ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಕೊನೆಗೆ ಮಣಿಪಾಲ ಕರ್ಕೊಂಡು ಹೋಗ್ತಾರೆ. ಮಣಿಪಾಲಲ್ಲಿ ಅಡ್ಮಿಟ್ ಮಾಡ್ತಾರೆ. 4 ದಿನ ಆಲ್ಮೋಸ್ಟ್ ಅವರು ತುಂಬಾ ಕನ್ಫ್ಯೂಸ್, ಡಾಕ್ಟರ್ಗಳು ಕನ್ಫ್ಯೂಸ್ ಆಗಿದ್ದಾರೆ. ಏನ್ ಮಾಡಬೇಕು, ಏನ್ ಪ್ರಾಬ್ಲಮ್ ಆಗಿದೆ ಅಂತ ಡಾಕ್ಟರ್ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ. 4 ದಿನ ಆದ್ಮೇಲೆ ಅವ್ರು ನನಗೆ ಮೆಸೇಜ್ ಮಾಡ್ತಾರೆ. ಅವರು ಅನ್ಕಾನ್ಶಿಯಸ್ ಆಗಿ 4 ದಿನ ಆದ್ಮೇಲೆ. ಅದಾದ ನಂತರ ಇನ್ನೊಂದು ಮೆಸೇಜ್ ಮಾಡ್ತಾರೆ, ನನ್ನ ಅಪ್ಪಾಜಿಗೆ ಕಳಿಸ್ತೆ, ಮತ್ತೆ ಅವ್ರಿಗೂ ಕಾಲ್ ಮಾಡಿ ಆಶೀರ್ವಾದನೂ ಕೊಡಿಸ್ತೆ ನಾನು. ಅದ್ರ ನೆಕ್ಸ್ಟ್ ಅವ್ರು ಮೆಸೇಜ್ ಮಾಡಿದ್ರು ನನಗೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಪ್ಪಾಜಿ ಗುರು, ನಿಮ್ಮ ಪಾದಗಳಿಗೆ ಗುರು ಶಿರಸಾಷ್ಟಾಂಗ ನಮಸ್ಕಾರಗಳು ಅಪ್ಪಾಜಿ. ಅಪ್ಪಾಜಿ ನನ್ನ ಹೆಸರು ವನಿತಾ ಅಂತ. ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಜಗದಾದಿ ಗ್ರೂಪಲ್ಲಿದ್ದೀನಿ ಅಪ್ಪಾಜಿ. ಅಪ್ಪಾಜಿ ನಾನು ಒಂದು 5 ದಿವಸದ ಮುಂಚೆ ನಿಮಗೊಂದು ವಾಯ್ಸ್ ಮೆಸೇಜು ಸಂಗಮ ಭಾಗದೀಶ ಅಣ್ಣ ನಂಬರ್ಗೆ ಕಳಿಸಿದ್ದೆ ಅಪ್ಪಾಜಿ. ಆ ವಾಯ್ಸ್ ಮೆಸೇಜು ನಿಮಗೆ ಖಂಡಿತ ತಲುಪಿರುತ್ತೆ ಅಪ್ಪಾಜಿ. ಅದರಲ್ಲಿ ನಾನು ನಿಮ್ಮ ಹತ್ರ ಒಂದು ಪ್ರಾರ್ಥನೆ ಮಾಡಿದ್ದೆ ಅಪ್ಪಾಜಿ. ನನ್ನ ತುಂಬ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಆದ ಒಬ್ಬರಿಗೆ ಅವರು ರಾಜ್ಯಮನೆತವರು ಬೆಳೆದೆ, ಅವರಿಗೆ ಕಾನ್ಷಿಯಸ್ನೆಸ್ಸೇ ಬಂದಿರಲಿಲ್ಲ ಅಪ್ಪಾಜಿ. ಅವ್ರಿಗೆ ಏನು ಮಾಡಿದ್ರು ಅವ್ರ ಮನೆಯವರೆಲ್ಲ ತುಂಬ ಆತಂಕದಲ್ಲಿದ್ದು ಅವ್ರು ಜಯದೇವ ಕರ್ಕೊಂಡೋದ್ರು, ಮತ್ತು ನಿವಾನ್ಸಿಗೆ ಕರ್ಕೊಂಡೋದ್ರು. ಅಲ್ಲೆಲ್ಲ ಚೆಕಪ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಇಲ್ಲ, ನರ್ವಸ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂತ ವಾಪಸ್ ಕಳಿಸಿದ್ರು ಅಪ್ಪಾಜಿ. ಅವ್ರನ್ನೆಲ್ಲ ಮಣಿಪಾಲಲ್ಲಿ ಅಡ್ಮಿಟ್ ಮಾಡಿದ್ರು ಅಪ್ಪಾಜಿ. ಅಲ್ಲಿನೂ ಅಡ್ಮಿಟ್ ಮಾಡಿದ್ಮೇಲೆ ಎಲ್ಲ ಟೆಸ್ಟ್ಗಳು ಮಾಡಿದ್ರೆ ಅವ್ರಿಗೆ ಅನ್ಕಾನ್ಷಿಯಸ್ ಆಗಿದ್ರು. ಕಾಸ್ ಏನಂತ ಗೊತ್ತೇ ಆಗಲಿಲ್ಲ ಅಪ್ಪಾಜಿ. ಅವ್ರಿಗೆ ಡಾಕ್ಟರ್ಸ್ಗೆ ಭಾಳ ಕನ್ಫ್ಯೂಸ್ ಆಗಿ ಎಲ್ಲ ಥರ ಟ್ರೀಟ್ಮೆಂಟು ನೋಡಿದ್ರು ಅಪ್ಪಾಜಿ. 4 ದಿವಸ ಆದರೂ ಅವಳಿಗೆ ಪ್ರಜ್ಞೆನೇ ಬರಲಿಲ್ಲ ಅಪ್ಪಾಜಿ, ಕೋಮಾದಲ್ಲೇ ಇದ್ಲು ಅಪ್ಪಾಜಿ. ಆಗ ನಾನು ಆತಂಕದಿಂದ ಅವಳ ಫೋಟೋ ಮತ್ತು ಡೇಟ್ ಆಫ್ ಬರ್ತ್ನ ನಿಮಗೆ ವಾಯ್ಸ್ ಮೆಸೇಜಲ್ಲಿ ಸಂಗಮೇಶ್ವರ್ ಭಾರದ್ವಾಜ್ ನಂಬರ್ ಮುಖಾಂತರ ನಿಮಗೆ ಕಳಿಸಿದ್ದೆ ಅಪ್ಪಾಜಿ. ಅಪ್ಪಾಜಿ ನಿಮಗೆ ವಾಯ್ಸ್ ಮೆಸೇಜ್ ಕಳಿಸಿ ಖಂಡಿತ ನನಗೆ ಎಷ್ಟು ಆಶ್ಚರ್ಯ ಮತ್ತು ಸಂತೋಷ ಆಗ್ತಾಯಿದೆ ಅಂದರೆ 3 hours ಒಳಗೆ ಅವಳಿಗೆ 3 hours ಕರೆಕ್ಟಾಗಿ ಅವಳಿಗೆ ಕಾನ್ಷಿಯಸ್ನೆಸ್ ಸ್ವಲ್ಪ ಬರೋಕ್ಕೆ ಶುರು ಆಗಿ ನಿಮ್ಮ ಆಶೀರ್ವಾದದಿಂದ ಅವಳ ಕೈ ಕಾಲುಗಳು ಶೇಕ್ ಮಾಡೋದು, ಮತ್ತು ಕೂಗಿದಾಗ ಸ್ವಲ್ಪ ಕಣ್ಣುಗಳನ್ನ ಕಲಿಸಿ ಸ್ವಲ್ಪ ತಲೆ ಆಡಿಸೋದು ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ಲು ಅಪ್ಪಾಜಿ. ಆಮೇಲೆ ನೆಕ್ಸ್ಟ್ ಡಾಕ್ಟರ್ಗಳಿಗೆ ಆಶ್ಚರ್ಯ ಆಯಿತು ಅಪ್ಪಾಜಿ. ನೆಕ್ಸ್ಟ್ ಡೇ ಅವರು ಕಣ್ಣು ಪೂರ್ತಿ ಬಿಟ್ಟು ಅವ್ರ ಮನೆಯವ್ರನ್ನ ಮಕ್ಕಳನ್ನೆಲ್ಲ ಗುರುತಿಸಿ ಕಣ್ಣು ತುಂಬ ನೋಡಿ ಇದು ಮಾಡ್ತಿಲ್ಲ ಅಪ್ಪಾಜಿ. ಈಗ ಅವರು ಸಂಪೂರ್ಣವಾಗಿ ಗುಣವಾಗಿ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗಿದ್ದಾಳೆ ಅಪ್ಪಾಜಿ. ನೆನೆ ತಾನೇ ಅವಳು ಆಯುಷ್ಯಿಂದ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ ಅಪ್ಪಾಜಿ. ಯಾವಾಗ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಅಪ್ಪಾಜಿ. ನೀವು ಕಣ್ಣಿಗೆ ಕಾಣುವಂಥ ಪ್ರತ್ಯಕ್ಷ ದೈವತೆ ಅಪ್ಪಾಜಿ. ಅಮ್ಮ ಕಣ್ಣಿಗೆ ಕಾಣದೆ ನಮ್ಮ ಪ್ರಾರ್ಥನೆಗಳನ್ನೆಲ್ಲ ಕೇಳಿ ಅಲ್ಲಿಂದ ನಿಮ್ಮ ಕಷ್ಟ ಪರಿಹಾರ ಮಾಡಿದ್ದೀವಿ. ನಮ್ಮೆಲ್ಲ ನಿಮ್ಮಂಥ ಒಳ್ಳೆ ಅಪ್ಪಾಜಿನ ಗುರುಗಳನ್ನ ತಂದೆಯನ್ನ ಅಮ್ಮನಾಗಿ ನಮ್ಮ ಬಳಿ ಕಳಿಸಿ ನಮ್ಮ ಕಷ್ಟಗಳಿಗೆ ಸ್ಪಂದಿಸೋದಕ್ಕೆ ಪ್ರತ್ಯಕ್ಷವಾದ ಒಂದು ದೈವ ಅಪ್ಪಾಜಿ. ನೀವು ಅಮ್ಮನ ಪ್ರತಿರೂಪ ಅಪ್ಪಾಜಿ. ನೀವೊಂದು ಕಲ್ಪತರುತೆ ಅಪ್ಪಾಜಿ, ಕಾಮಧೇನು ಅಪ್ಪಾಜಿ. ನಮ್ಮ ಕಷ್ಟಗಳಿಗೆ ಎಷ್ಟು ಬೇಗ ಸ್ಪಂದನೆ ಮಾಡಿ ನಿಮ್ಮ ಅಷ್ಟೂ ಕಾರ್ಯಕ್ರಮಗಳು ಮುಂದೆ ಪೂಜೆ ಮತ್ತು ಅನುಷ್ಠಾನಗಳು ಎಷ್ಟೇ ನಿಮ್ಮ ಕಾರ್ಯಗಳಿದ್ರು, ಎಷ್ಟೇ ಮತ್ತು ನಿಮ್ಮದು ಪ್ರೋಗ್ರಾಮ್ಸ್ ಇದ್ರು, ಇಂಥ ಒಂದು ಕಷ್ಟ ಅಂತ ನಿಮ್ಮಲ್ಲಿ ಯಾವ ಮಕ್ಕಳು ಕೇಳಿದ್ರು ಇದುವರೆಗೂ ಇಲ್ಲ ಅಂತೀರ. ಕ್ಷಣ ಮಾತ್ರದಲ್ಲಿ ಆ ಕಷ್ಟಗಳನ್ನೆಲ್ಲ ಪಾರು ಮಾಡಿ ನಿಮ್ಮ ಆಶೀರ್ವಾದದಿಂದ ಎಷ್ಟೋ ಸಾವಿರಾರು ಮಕ್ಕಳನ್ನ
ಐಸುಲಿ ಹೋಪ್ಸೇ ಇರೋಂಥ ಎಲ್ಲ ಮಕ್ಕಳು ಪ್ರಾಣ ಬಂದ ಕಾಪಾಡಿದ್ರೆ ಅಪ್ಪಾಜಿ. ನಿಜವಾಗ್ಲೂ ನನಗೆ ಅಂತ ಒಂದು ದೊಡ್ಡ ಸಹಾಯ ಮಾಡಿದ್ರೆ ಅಪ್ಪಾಜಿ. ನಿಮಗೆ ಅನಂತ ಅನಂತ ಕೋಟಿ ಧನ್ಯವಾದಗಳು ಅಪ್ಪಾಜಿ. ನಿಮ್ಮ ಆಶೀರ್ವಾದ ಅನುಗ್ರಹ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಸದಾ ಕಾಲ್ಗೂ ಇರಲಿ ಅಪ್ಪಾಜಿ. ನಿಮ್ಮ ಹತ್ರ ಫೋನ್ ಮುಖಾಂತರ ಮಾತಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ ಅಪ್ಪಾಜಿ. ಇವತ್ತು ನನಗೆ ಫೋನ್ ಕಾಲ್ ಸಿಗಲಿಲ್ಲ ಅಪ್ಪಾಜಿ. ಒಂದೇ ಒಂದು ಸಲ ನನಗೆ ಅವಕಾಶ ಮಾಡಿಕೊಟ್ಟು ನನ್ನನ್ನು ಧನ್ಯವಾದ ಮಾಡಿ ಅಪ್ಪಾಜಿ. ನಿಮಗೆ ಚಿರುಣಿ ಆಗಿರ್ತೀನಿ ಅಪ್ಪಾಜಿ. ಅಂತ ಕೋಟಿ ಕೋಟಿ ಧನ್ಯವಾದಗಳು ನಿಮಗೂ, ನನ್ನ ಜಗದಂಬೆಗೆ ಸದಾ ಕಾಲು ಆಗಿರ್ತೀನಿ ಅಪ್ಪಾಜಿ. ನಿಮ್ಮನ್ನು ಕೈ ಬಿಡಬೇಡಿ ಅಪ್ಪಾಜಿ. ನೀವು ನನ್ನ ಮಗಳಾಗಿ ಸ್ವೀಕರಿಸಿದ್ದಿಲ್ಲ, ನಿಮ್ಮ ಮಗಳನ್ನು ಎಂದಿಗೂ ಕೈ ಬಿಡಿದಿರ. ನಿಮ್ಮ ರಕ್ಷಣೆಯಲ್ಲಿ ಜಗಂಬೆಯ ಆಶೀರ್ವಾದದಲ್ಲಿ ನನ್ನ ಸುರಕ್ಷಿತವಾಗಿ ನನ್ನ ಕುಟುಂಬವನ್ನು ಕಡೆಯ ತನಕ ಕಾಪಾಡಬೇಕು ಅಪ್ಪಾಜಿ. ಅಪ್ಪಾಜಿ 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 ಅನಂತ ಕೋಟಿ ಧನ್ಯವಾದ ಅಪ್ಪಾಜಿ. ಜೈ ಶ್ರೀಮಾತ. ಅದಾದ ಕೇವಲ 3 ಗಂಟೆಯಲ್ಲಿ ಅವರ ಕಾನ್ಶಿಯಸ್, 4 ಕಾನ್ಶಿಯಸ್ ಇರಲಿಲ್ಲ. ಅದಕ್ಕೆ ಕಾರಣ ಏನು ಅಂತಲೂ ಗೊತ್ತಿರಲಿಲ್ಲ. ವಿದಿನ್ 3 hours ಅವರಿಗೆ ಕಾನ್ಶಿಯಸ್ ಬರ್ಲಿಕ್ಕೆ ಶುರುವಾಗಿತ್ತು. ಜೈ ಶ್ರೀಮಾತ. The last period for the day is what is the purpose and the ultimate aim of this group, and what is the purpose of Appaji, and what is his ambition, and what is his aim in life. This is the last class for you. ಮೊದಲನೇ ಚಾಪ್ಟರಲ್ಲಿ ಕಾನ್ಸೆಪ್ಟ್ಸ್ ಇದೆ. ಭಗವಂತ ಕೇವಲ ಪೂಜಿಸುವ ಮೂರ್ತಿಯಲ್ಲ, ಅದು ಪ್ರತಿಸ್ಪಂದಿಸುವ ಚೈತನ್ಯ, ಪಡ್ಕೊಳ್ಳುವ ವಿಧಾನ, ಭವಾನಿ ಭಾವನಾಗಮ್ಯ, ಮಾನವ ಸಹಜವಾದ ಪ್ರೇಮದ ಮೂಲಕವೇ ಭಗವಂತನನ್ನು ಕಾಣಲು ಸಾಧ್ಯತೆ. ಫಸ್ಟ್ ಚಾಪ್ಟರ್. ಇನ್ ದ ಸೆಕೆಂಡ್ ಚಾಪ್ಟರ್ ಭಗವಂತ ಅಂದ್ರೇನು, ಆ ಭಗವಂತನ ಶಕ್ತಿ ಇಲ್ಲೇನು, ಆ ಭಗವಂತನ ಶಕ್ತಿ ಕೇವಲ ಕಲ್ಪನೆಯಲ್ಲ, ಅದೊಂದು ಸತ್ಯ. ಅದನ್ನು ನಾವು ಕೂಡ ಪಡ್ಕೊಳ್ಳೋದು ಹೇಗೆ ಸಾಧ್ಯ ಅಂತ ಋಷಿಮುನಿಗಳು ತೋರಿಸಿದ್ದಾರೆ. ಅದನ್ನು ನಾವು ಇವತ್ತು ಪಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದನ್ನು 2ನೇ ಚಾಪ್ಟರ್ ಹೇಳಿದೆ. ಇನ್ ದ ಲಾಸ್ಟ್ ಚಾಪ್ಟರ್ ವಾಟ್ ದ ಪರ್ಪಸ್ ಆಫ್ ದಿಸ್ ಗ್ರೂಪ್, ಈ ಗ್ರೂಪಿನ ಫಾರ್ಮೇಷನ್, ಅಪ್ಪಾಜಿ ಇಷ್ಟು ಪರಿಶ್ರಮದ ಹಿಂದೆ ಇರತಕ್ಕಂಥ ಉದ್ದೇಶ ಏನು ಅಂತಂದರೆ, ಲಲಿತಾ ಸಹಸ್ರನಾಮ ಕಲಿಸೋದು ನನ್ನ ಉದ್ದೇಶ ಅಲ್ಲ. ಲಲಿತಾ ಸಹಸ್ರನಾಮವನ್ನು ಕಲಿಸಕ್ಕೆ ನಾನೇ ಆಗಬೇಕು ಅಂತೂ ಇಲ್ಲ. ನೀವು ಗೂಗಲಲ್ಲಿ ಹೋಗಿ ಲಲಿತಾ ಸಹಸ್ರನಾಮಗಳ ಬರೀ ಲಲಿತಾ ಅಂತ ಕೊಟ್ಟರೆ 25 ಕಟ್ಟಕ್ಕಾಗಲ್ಲ. ದೆನ್ ವಾಟ್ ಇಸ್ ಮೀ ನೆಸೆಸಿಟಿ? ಆದರೆ ನಾನು ಹೇಳಿದ್ರು, ಅಪ್ಪಾಜಿ 25 ವರ್ಷದಿಂದ ನಾನು ಲಲಿತಾ ಸಹಸ್ರನಾಮ ಹೇಳ್ತಿದ್ದೆ, ಏನೂ ಆಗ್ತಿಲ್ಲ ಅಪ್ಪಾಜಿ. ನಿಮ್ಮ ಗ್ರೂಪಿಗೆ ಸೇರಿದ್ಮೇಲೆ ಹಾಗಾಯಿತು ಹೀಗಾಯಿತು. ನಾನು ಆಕೆ ಕೇಳಿದೆ, ನಿನಗೆ ಹಸು ಸಾಕೋದು ಗೊತ್ತಿತ್ತು 25 ವರ್ಷದಿಂದ, ಹಾಲು ಕರೆಯೋದು ಏನಾದ್ರು ಕಲ್ತಿದ್ಯಾ? ನಾನು ನಿನಗೆ ಹಸು ಸಾಕೋದು ಹೇಳ್ಕೊಡಕ್ಕೆ ಬಂದವನಲ್ಲ, ಹಾಲು ಕರೆಯೋದು ಹೇಗೆ ಇಲ್ಲ. ಆ ದೈವಿಕ ಒಂದು ಶಕ್ತಿ ಇದೆ, ನಾನು ಪಡ್ಕೊಳ್ಳೋದು ಹೇಗೆ? ಅದನ್ನು ವಾಟ್ ಇಸ್ ದ ಯೂಸ್ ಆಫ್ ಫಲಶ್ರುತಿ ಓದಿ ಓದಿ ಕೈ ಮುಗಿದ ಅಕ್ಷತೆ ಹಾಕಿದಲ್ಲ. ನೋ, ನಾನು ಅದನ್ನು ಒಪ್ಪಲ್ಲ. ಅದು ಬರಬೇಕು ನನ್ನ ಅನುಭವಕ್ಕೆ. ಹಾಗಾಗಿ ಕೇವಲ ಫಲಶ್ರುತಿ ಓದೋದಾಗಲಿ, ಆ ಭಗವಂತನಿಗೆ ಶಕ್ತಿ ಇದೆ ಅಂತ ಅನ್ನೋದಾಗಲಿ ಕೈ ಮುಗಿದಾಗಲ್ಲ, ಅದಿದ್ದರೆ ನನಗೆ ಬರಬೇಕು ಅಂತ. ದ ನೆಕ್ಸ್ಟ್ ಈಸ್, ನಾನು ಜಗನ್ಮಾತೆಯನ್ನು ಕೇಳಿದೆ. ಏನಂತ ಕೇಳಿದೆ? ಮನುಷ್ಯನೊಬ್ಬನು ಮನುಷ್ಯನಾಗೇ ಹುಟ್ಟಿ ಮನುಷ್ಯನಾಗೇ ಸತ್ತರೆ ಅವನು ನಾಯಿ ನರಿಗಳಿಗೆ ಸಮಾನ. ತುಂಬ ಹಾರ್ಡ್ ಆಯಿತು, ಬಟ್ ದೇರ್ ಇಸ್ ನೋ ಅದರ್ ಗೋ ಫಾರ್ ಮೀ ಟು ಟೆಲ್ ದಿಸ್. ಮನುಷ್ಯನೊಬ್ಬನು ಮನುಷ್ಯನಾಗೇ ಹುಟ್ಟಿ ಮನುಷ್ಯನಾಗೇ ಜೀವಿಸಿ, ಕೆಲವರು ಮೃಗವಾಗೂ ಜೀವಿಸ್ತಾರೆ, ಅದನ್ನು ಹೋಗಲ್ಲ, ಹೇಳಕ್ಕೆ ಹೋಗಲ್ಲ. ಮನುಷ್ಯನಾಗೇ ಜೀವಿಸಿ ಮನುಷ್ಯನಾಗಿಯೇ ಸತ್ತರೂ ಕೂಡ ಅವನ ಜನ್ಮ ವ್ಯರ್ಥ. ಆದ್ರೆ ಏನ್ ಮಾಡಬೇಕು? ಮನುಷ್ಯನಾಗಿ ಹುಟ್ಟಿ ದೈವತ್ವವನ್ನು ಪಡೆದು ಸಾಯಬೇಕು. ಸಾವು ಗ್ಯಾರಂಟಿ. ನಮ್ಮ ಹೇಮಾದೇವಿ ಹೇಳ್ತಿರ್ತಾರೆ, ಸಾವು ನನ್ನ ದಯವಿಟ್ಟು ಹೇಳ್ಬೇಡಿ ಅಪ್ಪಾಜಿ ಅಂತ. ಬಟ್ ಇಟ್ ಇಸ್ ಇನ್ಎವಿಟಬಲ್. ನಾವೇನಾಗಬೇಕು? ದೈವತ್ವವನ್ನು ಪಡೆದು ಸಾಗಬೇಕು. ನಾಗೇಂದ್ರನಾಗೆ ಹುಟ್ಟಿ ನಾಗೇಂದ್ರನಾಗೆ ಬೆಳೆದು ನಾಗೇಂದ್ರನಾಗೆ ಸತ್ರೆ ವಿಶೇಷ ಅಲ್ಲ. ನಾಗೇಂದ್ರನಾಗಿ ಹುಟ್ಟಿ ಲಲಿತೆಯಾಗಿ ಬೆಳೆದು ಲಲಿತೆಯಾಗಿ ತ್ರಿಪುರ ಸುಂದರಿಯಾಗಿ ಸಾಯ್ಬೇಕು. ಅವನು ಸಾಯುವ ಸಮಯದಲ್ಲಿ ದೇಹ ಹೋಗುತ್ತೆ, ಆ ಪ್ರಜ್ಞಾಸ್ಥಿತಿ ಎಲ್ಲಿಗೆ ಹೋಗಿರ್ಬೇಕು? ತ್ರಿಪುರ ಸುಂದರಿಯಾಗಿ ಹೋಗ್ಬೇಕದು. ದಟ್ ಈಸ್ ದ ಕಾನ್ಸೆಪ್ಟ್ ಹಿಯರ್. ನಾನು ಹೇಳಿದೆ ಅಮ್ಮನಿಗೆ, ಅಮ್ಮ, ಅಂಥ ದೈವ ಜಾಗೃತವಾದ ಕನಿಷ್ಠ 500 ಜನರನ್ನಾದರೂ ನನ್ನ ಜೀವನದಲ್ಲಿ ನೋಡೋ ಆಸೆ ಕಣಮ್ಮ ಅಂತ. ಅವಳು ನಮ್ಮಮ್ಮ ಹಾಗೆ ಒಂದು ಸರಿ ಕೇಳಿದ್ರೆ ಸಾಕು 4 ಪಟ್ಟು ಕೊಡ್ತಾಳೆ. 2000 ಜನ ಆ ಥರದವರು ದೈವ ಜಾಗೃತವನ್ನು ಮಾಡ್ತಾ ಇದ್ದಾರೆ. ಅವರು ನಾವು ಲಲಿತೆಯರು, ಜೀವಂತ ಲಲಿತೆಯರು ಅಂತ ಹೇಳ್ತಕ್ಕಂಥ, ಆ ಒಳಗಡೆ ದೈವ ಜಾಗೃತಿ ಆಗ್ತಕ್ಕಂಥ. ಆದರೆ ಏನಾಗತ್ತೆ? ಅವರು ಮಾತಾಡಿದ್ದು ನಿಜವಾಗತ್ತೆ.
ಅವರು ಆಶೀರ್ವಾದ ಮಾಡಿದ್ದು ನಿಜವಾಗುತ್ತೆ. ಅವರೇ ಆನಂದದ ಬುಗ್ಗೆ ಆಗ್ತಾರೆ. ಅವರ ಸುತ್ತ ಆನಂದದ ಚಿಮ್ಮಿ ಇಡೀ ಆ ಪರಿಸರವೇ ಆನಂದ ಆಗುತ್ತೆ. ದೈವ ಜಾಗೃತಿಯ ಇದಾಗ್ತಾ ಹೋಗುತ್ತೆ. ಇವತ್ತು ಅಪ್ಪಾಜಿ ಬಂದಿದ್ದಾರೆ ಅಂತ ನೀವು ಇಷ್ಟು ಜನ ಬಂದಿದ್ದೀರಿ. ಇಷ್ಟು ಜನ ಅಂದ್ರೆ ಪಾಪ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ರು, ಇಲ್ಲೇ ಹಾಲಿನ ಆಕ್ರಷ್ಟ ಆಗೋದು. ಯಾಕೆ ಬಂದಿದ್ದೀರಿ? ಈ ಬಿಳಿ ಗಡ್ಡದವನು ಕನ್ನಡ ಹಾಕೊಂಡ್ ಬಂದಿದ್ದಾನೆ, ಹಳದಿ ಬಟ್ಟೆ ಉಟ್ಕೊಂಡಿದ್ದಾನೆ, ನೋಡೋಣ ಚೆನ್ನಾಗಿ ಕಾಣುತ್ತೆ, ಒಂದಿಷ್ಟು ವಾಟ್ಸಪ್ ಅಲ್ಲಿ ಫೋಟೋ ತಗೊಳ್ಳೋಣ. ಅಲ್ಲ, ಇಟ್ಸ್ ದ ಪವರ್ ಅಂಡ್ ಅಟ್ರಾಕ್ಷನ್ ಆಫ್ ಜಗನ್ಮಾತ. ನನ್ನನ್ನು ನೋಡೋಕೆ ಯಾರು ನೀವು ಬಂದಿಲ್ಲ, ಆ ಒಳಗಡೆ ಇರ್ತಕ್ಕಂಥ ದೈವಿಕ ಶಕ್ತಿ ನಿಮ್ಮನ್ನೆಲ್ಲ ಹೇಳ್ಕೊಂಡ್ಬಂದಿರ್ತಾರೆ. ಅಂಥ ದೈವ ಜಾಗೃತಿ ಆದಂಥ ಲೀತಿಯವರು ನೀವು ಆಗಬೇಕು ಅನ್ನೋದು ನಮ್ಮ ಮುಖ್ಯವಾದ ಕಾನ್ಸೆಪ್ಟ್. ಹೊರತು ಮಿಕ್ಕಿದೆಲ್ಲ ತಾನೇ ನಡೆಯುತ್ತೆ. ಪವಾಡಗಳು ನಡೀತಿರೋದಾಗ್ಲಿ ಮತ್ತೊಂದಾಗ್ಲಿ ಇದೆಲ್ಲ ತಾನೇ ಜಗನ್ಮಾತೆ ತಾನೇ ನಡೆಸ್ತಾಳೆ. ಆದ್ರೆ ನಮ್ಮ ಎಫರ್ಟ್ಸ್ ಯಾವ ಕಡೆಗೆ ಇರಬೇಕು ಅಂದ್ರೆ, ನೀನು ಮತ್ತೊಬ್ಬ ಲಲಿತೆಯಾಗಿ ನಿಲ್ಲಬೇಕು. ಆ ದೈವ ಜಾಗೃತಿಯಾದಂಥ ಲಲಿತೆ ನೀನಾಗಬೇಕು. ಅದಕ್ಕೆ ನಾನು ಬಂದ ತಕ್ಷಣ ನಾನು ನಮ್ಮನ್ನು ಕರ್ಕೊಂಡು ಒಂದು ರೌಂಡ್ ಬಂದೆ. ನಾನು ರೌಂಡ್ ಬಂದಿದ್ದು ನನ್ನ ನೋಡು, ನಾನು ಚೆನ್ನಾಗಿ ಬಂದಿದ್ದೀನಿ, ನನ್ನ ಡ್ರೆಸ್ ಚೆನ್ನಾಗಿದ್ಯಾ ಅಂತ ತೋರ್ಸಕ್ಕಲ್ಲ ನಾ ಬಂದಿದ್ದು. ಹುಡಿಕೊಂಡು ಬಂದೆ. ಇಲ್ಲಿ ಬಂದಿರೋದ್ರಲ್ಲಿ ನನಗೆ ಇಲ್ಲೆಲ್ಲಾದ್ರೂ ಲಲಿತೆ ಸಿಗತ್ತಾ? ಯಾವ್ದಾದ್ರು ಹಣ್ಣಾಗ್ತಿದ್ಯಾ? ಅಥವಾ ಇಲ್ಲಿ ಬಂದಿರೋದೆಲ್ಲ ಕಸಕಟ್ಟೆ ಕಾಯ? ವ್ಯಾಪಾರಿ ಮನೋಭಾವ. ಆದರೆ ಸಂತೋಷ ಆಯ್ತು. ಓಹೋ, ಇಲ್ಲಿ ಬಂದಿರೋದ್ರಲ್ಲಿ ಒಂದು 8-10 ಹಣ್ಣೆ ಇದೆ, ಹಾಗೆ ಹಣ್ಣಾಗ ಬಂದಿದೆ. ಯಾವತ್ತಾದ್ರು ಕೀಳ್ಕೊಡ್ರಿ, ನಾನು ಸ್ವಲ್ಪ ದಿನಕ್ಕಾದ್ರೆ ಒಳ್ಳೆ ಮರದಲ್ಲೇ ಹಣ್ಣಾಗಿರೋ ಹಣ್ಣೆ ಸಿಗತ್ತೆ. ಆ ದೈವ ಜಾಗೃತಿ ಆಗುವಂಥ ಮತ್ತೊಬ್ಬ ಲಲಿತೆ ನೀನಾಗಬೇಕು. ಅಪ್ಪಾಜಿ, ನಾನು ಲಲಿತೆ ಆಗ್ಬಿಟ್ರೆ ಗಂಡ ಹೆಂಡತಿ ಇನ್ನು ಮಕ್ಕಳು ಹೋಗ್ತಾ ಇದ್ದಾರೆ, ಮಗಳು ಮದುವೆ ಆಗಿಲ್ಲ, ಏನಪ್ಪ ಅಪ್ಪಾಜಿ? ಲಲಿತೆ ಆಗುವುದು ಅಂದ್ರೆ ಬಾಹ್ಯದಲ್ಲಿ ಯಾವ ಬದಲಾವಣೆಯೂ ಅಲ್ಲ. ನೀ ಲಲಿತೆ ಆಗ್ಬಿಟ್ಟೆ ಅಂತ ಹೇಳಿ ನೀನು ಬಂದು ಕಿರೀಟ ಹಾಕ್ಬಿಟ್ಟು ಒಂದು ಕಬ್ಬಿ ಜೊಲೆ ಇಟ್ಬಿಟ್ಟು ಕೂರಿಸ್ಬಿಟ್ಟು ಆರತಿ ಮಾಡೋದಲ್ಲ. ಲಲಿತೆ ಆಗುವುದು ಅಂದ್ರೆ ಅದೇ ಗಂಡ, ಅದೇ ಹೆಂಡತಿ, ಅದೇ ಮಕ್ಕಳು, ಅದೇ ಸಂಸಾರ, ಅದೇ ಬಂಧು, ಅದೇ ಬಳಗ, ಅದೇ ಎಲ್ಲ ಅದೇ ಇರುತ್ತೆ. ಮತ್ತೇನಪ್ಪ ಅಂದ್ರೆ ಆಂತರ್ಯದ ಬೆಳವಣಿಗೆ, ಎಲಿವೇಶನ್ ಆಫ್ ಕಾನ್ಶಿಯಸ್. ಆ ಜಾಗೃತಿ ಆಗ್ತಾ ಹೋಗುತ್ತೆ. ಯಾವುದು? ಅಂತಃಪ್ರಜ್ಞೆ, ಪ್ರಜ್ಞಾಸ್ಥಿತಿಯ ಜಾಗೃತಿ ಆಗ್ತಾ ಹೋಗುತ್ತೆ. ಬಾಹ್ಯದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಶ್ರೀಮಾತೆ ಶಾರದಾ ದೇವಿ ಹೇಳ್ತಾರೆ ಹಾಸ್ಯವಾಗಿ, ಜ್ಞಾನಿ ಅಂದ್ರೆ ನಮ್ಗೆ 2 ಕೋಡ್ ಇರತ್ತ ಅಂತ ಕೇಳ್ತಾರೆ. ಜ್ಞಾನಿ ಅಂದ್ಬಿಟ್ಟು ಏನಾದ್ರು ಅವ್ನು ಬೋರ್ಡ್ ಹಾಕೊಂಡಿರ್ಬೇಕಾ? ಅಥವಾ ಅವ್ನಿಗೆ ಏನಾದ್ರು ವಿಷಯ ಏನಿಲ್ಲ, ಆಸ್ ಇಟ್ ಈಸ್. ರಾಮಕೃಷ್ಣರನ್ನ ಆ ಕಾಲದಲ್ಲಿ ಹುಚ್ಚಾಗ್ತಾ ಇರಲ್ಲ, ಹೇಗಿದ್ರು? ಹುಚ್ಚನಾಗಿದ್ರು. ಒಬ್ಬ ಚಿಕ್ಕ ಹೇಗಿರ್ಬೇಕು ಹಾಗಿದ್ರು. ಬಾಹ್ಯದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಅದೇ ಗಂಡ, ಅದೇ ಹೆಂಡತಿ, ಅದೇ ಮಕ್ಕಳು, ಅದೇ ಸಂಸಾರ. ಆದರೆ ಆಂತರ್ಯದಲ್ಲಿ ಆ ಜಾಗೃತಿ ಆಗ್ತಾ ಹೋಗುತ್ತೆ. ಎಲಿವೇಶನ್ ಆಫ್ ಕಾನ್ಶಿಯಸ್ ಅಂಡ್ ಡಿವೈನ್. ಇದಕ್ಕೆ 2 ಪದ ಉಪಯೋಗಿಸ್ತಾರೆ ನಮ್ಮ ರಾಮಕೃಷ್ಣ ಪ್ರಿನ್ಸಿಪಲ್ಸ್: ಉನ್ನತೀಕರಣ ಮತ್ತು ದೈವೀಕರಣ. ಪ್ರಜ್ಞಾಸ್ಥಿತಿಯ ಉನ್ನತೀಕರಣ, ಪ್ರಜ್ಞಾಸ್ಥಿತಿಯ ದೈವೀಕರಣ. ಇಷ್ಟ ಆಗುತ್ತೆ. ಅದೇನಾಗತ್ತೆ ಅಂದ್ರೆ, ಆ ಪ್ರಜ್ಞಾಸ್ಥಿತಿಯನ್ನ ಮೇಲೆ ಎತ್ಕೋತಾ ಹೋಗಿ ಅದನ್ನ ದೈವೀಕರಣವಾಗ್ತಾ ಹೋದಾಗೆ ದ ಮೈಕ್ರೋಕಾಸಮ್ ಮರ್ಜಸ್ ವಿತ್ ದ ಮ್ಯಾಕ್ರೋಕಾಸಮ್. ದಟ್ಸ್ ಆಲ್. ತಾನೇ ತಾನಾಗ ಹೋಗ್ಬಿಡುತ್ತೆ. ನೀನು ಹೊರಗಡೆ ಎಫರ್ಟ್ಸೇ ಮಾಡಬೇಕಾಗಿಲ್ಲ. ಇಲ್ಲಿ ನಾನು ಗುರ್ತು ಮಾಡಿರೋವಂಥವ್ರು ಕೂಡ ಅವರಿಗೆ ಗೊತ್ತಿಲ್ಲ ನಾನು ಆ ಲೆವೆಲಲ್ಲಿ ಇದ್ದೀನಿ ಅಂತ. ಇವಾಗ ನಾನು ಅವ್ರನ್ಯಾರೋ ಐಡೆಂಟಿಫೈ ಮಾಡಿ ಹೇಳಿ, ಅಪ್ಪಾಜಿ ನಮಗೆಲ್ಲ ಎಲ್ಲ ಅಪ್ಪಾಜಿ ನಮ್ಮಂತ ಹುಲ್ಲುಮಾರು ಜಗನ್ಮಾತೆ ನಾನು ಲಲಿತೆ ಅಪ್ಪಾಜಿ ಅಂತಾರೆ. ಅಲ್ಲ, ಇವಾಗ್ತಾರೆ. ಯಾಕೆಂದ್ರೆ ಆ ಪ್ರಜ್ಞಾಸ್ಥಿತಿಯ ಬೆಳವಣಿಗೆ ನಿನ್ನ ಅರಿವಿಗೆ ಬರದೇ ನಡೀತಾ ಇರತ್ತೆ. ಒಂದು ವೇಳೆ ನಿನ್ನ ಅರಿವಿಗೆ ಬಂದುಬಿಟ್ರೆ ಅಲ್ಲಿ ನಿಂತು ಹೋಗ್ಬಿಡುತ್ತೆ, ಅಹಂಕಾರ ಸೃಷ್ಟಿಯಾಗ್ತದೆ. ಹಾಗಾಗಿ ಆ ಪ್ರಜ್ಞಾಸ್ಥಿತಿಯ ಬೆಳವಣಿಗೆ ಅದು ಹಣ್ಣಾಗುವವರೆಗೂ ಗೊತ್ತಾಗಲ್ಲ. ಹಣ್ಣಾದ್ಮೇಲೆ ಗುರು ಅಂತ ಒಬ್ಬ ಇರ್ತಾನಲ್ಲ, ಅವನು ಹೇಳ್ತಾನೆ ನೀನು ಹಣ್ಣಾಗಿದೆಯಾ ಅಂತ. ಅವಾಗ ಒಪ್ಪತ್ತೆ, ಹೌದು ನಾನು ಹಣ್ಣಾಗಿದ್ದೀನಿ. ಅಪ್ಪಾಜಿ, ನಮ್ಗೆ ಇಷ್ಟು ಕಾಲ ಆಯ್ತು ಎಲ್ಲರೂ ಭಗವಂತನನ್ನ ಪೂಜೆ ಮಾಡುವಂದ್ರು, ಜಗನ್ಮಾತೆಯನ್ನ ಪೂಜೆ ಮಾಡುವಂದ್ರು, ಲಲಿತಾ ಸಹಸ್ರನಾಮ ಹೇಳುವಂದ್ರು. ಆದ್ರೆ ನೀನೇ ಲಲಿತೆಯಾಗು ಅಂತ ಯಾರು ಹೇಳಿಲ್ಲ ಅಪ್ಪಾಜಿ. ಏನೋ ನೀವೊಬ್ಬರೇ ಈ ಹೊಸ ಕಾನ್ಸೆಪ್ಟ್ ಹೇಳ್ತಿರೋದು. ಎಲ್ಲಿಂದ ಬಂತು ಅಪ್ಪಾಜಿ ಇದು ನಿಮ್ಗೆ ಕಾನ್ಸೆಪ್ಟ್? ಯಾರು ತಲೆ ಕೆಡಿಸಿದ್ರು ನಿಮ್ಗಿನ್ನ ಅಂತ ನಿನ್ನ ಮನಸ್ಸಿಗೆ ಅನ್ಸಿದ್ರೆ ನನ್ನ ನಿಜವಾಗಿ ತಲೆ ಕೆಡಿಸಿದ್ರು ಸ್ವಾಮಿ ವಿವೇಕಾನಂದ. ಅವ್ರು ಹೇಳಿದ್ರು, ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಃ. ಹೇ ಅಮೃತ ಪುತ್ರರೇ, ನನ್ನ ಮಾತನ್ನ ಕೇಳಿ. ಮತ್ತೊಮ್ಮೆ ನಿಮಗೆ ಮಾನವ ಜನ್ಮವೇ ಬರುವುದೆಂಬ ಯಾವ ಖಾತ್ರಿಯೂ ಇಲ್ಲ. ಒಂದು ವೇಳೆ ಮತ್ತೊಮ್ಮೆ ಮಾನವ ಜನ್ಮ ಬಂದರೂ ಕೂಡ ಇದೇ ರೂಪ ಇದೇ ನಾಮಗಳನ್ನ ಪಡೆದು ಯಾರೂ ಬಂದಿಲ್ಲ, ಬರುವುದೂ ಇಲ್ಲ. ದಿಸ್ ಇಸ್ ವಿವೇಕಾನಂದ. ಡೋಂಟ್
ಯಾರು ಗ್ಯಾರಂಟಿ ಇಲ್ಲ ಮತ್ತೆ ಮನುಷ್ಯರಾಗಿ ಹುಡ್ತೀವಿ ಅಂತ. ಒಂದ್ ವೇಳೆ ಅಕಸ್ಮಾತ್ ಭಗವಂತನ ಕೃಪೆಯಿಂದ ಮನುಷ್ಯರಾಗಿ ಹುಟ್ಟಿದ್ರು ನಾಗೇಂದ್ರ ಮತ್ತೆ ಹುಟ್ಟು ಬಂದ್ರೆ ಬಿಳಿ ಗಡ್ಡ ಬಿಟ್ಕೊಂಡು ನಾಗೇಂದ್ರ ಅಂತ ಏನ್ ಬರಲ್ಲ. ನಭೂತೋ ನಭವಿಷ್ಯತಿ, ಹಿಂದೆ ನಡೆದಿಲ್ಲ ಮುಂದೆ ನಡೆಯಕ್ಕೆ ಸಾಧ್ಯವೂ ಇಲ್ಲ. ಅದೇ ರೂಪ ಅದೇ ನಾಮಗಳನ್ನ ತಗೊಂಡು ಇದುವರೆಗೆ ಯಾರು ಬಂದಿಲ್ಲ, ಮುಂದೆ ಬರೋಕ್ಕೆ ಸಾಧ್ಯವೂ ಇಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಅವ್ರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದ ಸೇಸ್ ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್. ಪ್ರತಿಯೊಬ್ಬರಲ್ಲೂ ಕೂಡ ದೈವಿಕ ಶಕ್ತಿ ತುಂಬಿದೆ. ಇದು ಬಹಳ ಮುಖ್ಯವಾದದ್ದು. ದೈವಿಕ ಶಕ್ತಿ ಎಲ್ಲರಲ್ಲೂ ಇದೆ. ಒಬ್ಬ ಟೆರರಿಸ್ಟ್ ಅಲ್ಲೂ ಇದೆ, ಕಳ್ಳನಲ್ಲೂ ಇದೆ, ಸಭ್ಯಸ್ಥನಲ್ಲೂ ಇದೆ, ಪಂಡಿತನಲ್ಲೂ ಇದೆ. ನೋ ಡಿಫರೆನ್ಶಿಯೇಷನ್. ಮಾತ್ರ ಬಳಸಲಿಲ್ಲ ಅನ್ನೋದಷ್ಟೇ ವಿಷಾದವೇ ಹೊರತು ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್. He says next, invoke the divinity in each soul and that is the purpose of life. ಈ ಜೀವನದ ಮುಖ್ಯ ಉದ್ದೇಶ ಏನು? ಒಳಗೆ ತುಂಬಿರ್ತಕ್ಕಂಥ ದೈವಿಕ ಶಕ್ತಿಯನ್ನು ಹೊರಕ್ಕೆ ತಗೊಂಬ ಅಷ್ಟೇ. ಬ್ರಹ್ಮಾನಂದ, ಆತ್ಮ ಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರ, ದೈವ ಸಾಕ್ಷಾತ್ಕಾರ, ನೋ, ಅವೆಲ್ಲ ಪಕ್ಕಕ್ಕೆ ಇಡು. Each soul is potentially divine. Invoke the divinity in each soul and that is the purpose of life. ಒಳಗಡೆ ಆಂತರ್ಯದಲ್ಲಿ ತುಂಬಿರ್ತಕ್ಕಂಥ ದೈವಿಕ ಶಕ್ತಿಯನ್ನು ಹೊರಗೆ ತಗೊಂಬ, ಅದೇ ಜೀವನದ ಉದ್ದೇಶ. ಅದನ್ನೇ ನಾವು ಮಾಡೋ ಪ್ರಯತ್ನ ಮಾಡ್ತಿರೋದು. And successfully we are doing that. This concept is good, ಅಪ್ಪಾಜಿ. ಇದು ಬರೀ ವಿವೇಕಾನಂದ ಹೇಳಿಲ್ಲ ಅಂದ್ರೆ ಅಲ್ಲ. ನಮ್ಮ ವೇದಾಂತಗಳು ಕೂಡ ಈ ಮಾತನ್ನ ಹೇಳುತ್ತವೆ. ಏನಂತ ಹೇಳುತ್ತವೆ? ಕಟ್ಟ ಕಡೆಗೆ ಹೋದಾಗ ನೀನು ಸೋಹಂ ಶಿವೋಹಂ ಸೋಹಂ ಶಿವೋಹಂ ಸೋಹಂ ಶಿವೋಹಂ ತತ್ವಮಸಿ ತತ್ವಂ ಅಸಿ ತತ್ವಮಸಿ ತತ್ವಂ ಅಸಿ. ನೀನ್ ಅದೇ ಆಗಿದೀಯಾ? ಅದೇ ಲಲಿತೆಯಾಗಿದೆಯಾ? ತತ್ವಮಸಿ ಅಹಂ ಬ್ರಹ್ಮಾಸ್ಮಿ. ಈ ಶ್ರುತಿ ವಾಕ್ಯಗಳು, ಮಹಾವಾಕ್ಯಗಳು ಬರೀ ಕೇಳಿ ಉಪನ್ಯಾಸ ಮಾಡಿ ಚಪ್ಪಳೆ ತಟ್ಟಿಸ್ಕೊಳಕ್ಕಲ್ಲ ಇರೋದು. ಇಟ್ ಈಸ್ ಪ್ರಾಕ್ಟಿಕಬಲ್. ನಮ್ಮ ವೇದಾಂತಗಳು ಯಾವುದು ಬರೀ ಭಾಷಣಕ್ಕಲ್ಲ ಇರೋದು. ಇಟ್ ಈಸ್ ಪ್ರಾಕ್ಟಿಕಬಲ್. ಎಸ್, ಯು ಕ್ಯಾನ್ ಬಿಕಮ್ ಲಲಿತಾ. ಯು ಕ್ಯಾನ್ ಬಿಕಮ್ ಅಲ್ಲ, ಯು ಹ್ಯಾವ್ ಟು ಬಿಕಮ್ ಲಲಿತಾ. ಯು ಕ್ಯಾನ್ ಅಲ್ಲ, ಯು ಹ್ಯಾವ್ ಟು ಬಿಕಮ್ ಲಲಿತಾ. ದಟ್ಸ್ ದ ಪರ್ಪಸ್ ಆಫ್ ಲೈಫ್. ಮತ್ತೊಬ್ಬ ಲಲಿತೆಯಾಗಬೇಕು, ಸೃಷ್ಟಿಯಾಗಬೇಕು ಸಾಧ್ಯ. ಇಟ್ಸ್ ನಾಟ್ ಎ ಗ್ರೇಟ್ ಥಿಂಗ್. ಅಪ್ಪಾಜಿ, ಹಾಗಾದ್ರೆ ನಾವು ಲಲಿತೆ ಆಗ್ಬೇಕು ಅಂತ ಆಸೆ ಆಗ್ತಿದೆ, ಏನ್ ಮಾಡ್ಬೇಕಪ್ಪಾಜಿ? ಏನೂ ಇಲ್ಲ ಮಗಳೇ, ನಾನು ಹೇಳುವುದನ್ನು ಕೇಳ್ತಿರೋ. ಒಂದು ಆಂತರ್ಯ ಬದಲಾವಣೆ ಆಗುತ್ತೆ. ಎರಡನೇದು, ದಿನಕ್ಕೊಂದು ಸಾರಿ 3 ತಿಂಗಳ ಕಾಲ ಲಲಿತಾ ಸಹಸ್ರನಾಮವನ್ನು ಭಾವಪೂರ್ಣವಾಗಿ ಹೇಳಿ ಅಷ್ಟೇ. ಭಾವಪೂರ್ಣವಾಗಿ. ಅಪ್ಪಾಜಿ, ನಾನು 25 ವರ್ಷದಿಂದ ಹೇಳ್ತಿದ್ದೀನಿ, ನನಗೇನು ಆಗಿಲ್ಲ. ನೀವು ಬರೀ 3 ತಿಂಗಳು ಅಂತಿರಲ್ಲ. ಎರಡೂ ಸತ್ಯ. ಆದರೆ ಕೊನೆಯವನ್ನು ಅಂಡರ್ಲೈನ್ ಮಾಡಿ ನಾವು ಬಿಟ್ಬಿಟ್ಟೆ. ನೀನು ಭಾವಪೂರ್ಣವಾಗಿ ಇಲ್ಲಿ ಫೇಲ್ ಆಗ್ತಿದೆಯಾ ಅಷ್ಟೇ. ಹೇಳ್ತಿದ್ಯಾ ನೀನು ಭಾವಪೂರ್ಣ ಅನ್ನೋದನ್ನ ಇನ್ನೊಂದು ಸ್ವಲ್ಪ ಹೇಳ್ತೀನಿ ನಾನು. ಏನಾದ್ರು ಆಫ್ಟರ್ 10 minutes ಯಾಕಂದರೆ ಐ ವಾಂಟ್ ರೆಸ್ಟ್ ಆಲ್ಸೋ. ಭಾವಪೂರ್ಣ ಅನ್ನೋದನ್ನ ಲಲಿತಾ ಸ್ವಲ್ಪ ಕುಂಕುಮಾರ್ಚನೆ ಮಾಡಿಸುವಾಗ ಅದನ್ನು ಹೇಳ್ಬಿಟ್ಟು ಐ ವಿಲ್ ಗೋ ವಿತ್. ಭಾವಪೂರ್ಣವಾಗಿ ಮಾಡೋದು ಅಂದ್ರೆ ದಟ್ ವಿಲ್ ಡು. ಬರೀ ಮತ್ತಿದು ಭಾಷಣ ನೋ, ಇಟ್ ಈಸ್ ಪಾಸಿಬಲ್ ಅಂತ ನಿನಗೆ ತೋರಿಸೋಕ್ಕೋಸ್ಕರನೇ ಗುರು ಪೌರ್ಣಿಮೆಯಲ್ಲಿ ಇಬ್ಬರಿಗೆ ದೀಕ್ಷೆಯನ್ನು ನೀಡಿದ್ದು. ಒಬ್ಬರು ಹೇಮಾ ವಿಜಯಕುಮಾರ್ ಅವರು, ಹೇಮಾದೇವಿ ಆದರು. ಅವರು ಅದೇ ಸಂಸಾರ ಎಲ್ಲಕ್ಕೂ ಇದೆ. ಆದರೆ ಅಪ್ಪಾಜಿ ಆಶೀರ್ವಾದ ಮಾಡಿದ್ರೆ ನಡೆಯುತ್ತೆ ಅಂತ ಅವರ ಆಶೀರ್ವಾದ ಮಾಡಿದ್ರು ನಡೀತಾ ಇದೆ, ನಡೆಯುತ್ತೆ. ದಟ್ ಈಸ್ ಲಲಿತಾ. ಅವತ್ತು ಜೊತೆಗೆ ಪ್ರತಿಭಾ ಶ್ರೀನಿವಾಸ್ ಮೂರ್ತಿ ಫ್ರಮ್ ಶಿವಮೊಗ್ಗ, ಶಿವಿಕರ್ ಪ್ರತಿಭಾದೇವಿ. ಸುಮ್ಮನೆ ಭಾಷಣ ಮಾಡಿದ್ರಲ್ಲ, ಹೇಳಿ ಶೋ ಅಲ್ವಾ? ಐ ಡೋಂಟ್ ಬಿಲೀವ್ ಇನ್ ಥಿಯರೀಸ್. ಮತ್ತೆ ಮೊನ್ನೆ ನವರಾತ್ರಿಯಲ್ಲಿ 5ನೇ ದಿನ ಲಲಿತಾ ಪಂಚಮಿ ದಿನ ಮತ್ತಿಬ್ಬರನ್ನ ಆ ಜಾಗೃತರನ್ನು ಗುರುತಿಸಿ ಅವರಿಗೆ ವಿಶೇಷವಾದ ದೀಕ್ಷೆ ನೋಡಿದ್ರು. ಒಂದು ಆಶಾ ಶೈಲೇಂದ್ರ ಹ್ಯಾಡ್ ಬಿಕಮ್ ಆಶಾದೇವಿ ಅಂಡ್ ಅನದರ್ ಒನ್ ಸುಪರ್ಣ ಪುರುಷೋತ್ತಮ್ ಫ್ರಮ್ ಮೈಸೂರು, ಇಟ್ ಬಿಕಮ್ ಸುಪರ್ಣಾದೇವಿ. ಮೊನ್ನೆ ಬೆಂಗಳೂರಿಗೆ ಬಂದಾಗ ಅಚಾನಕ್ಕಾಗಿ ಹೋದಾಗ ವೆಂಕಟಲಕ್ಷ್ಮಿ ವಿಶ್ವನಾಥ್ ಅಚ್ಚಮ್ಮ ಅಂತ ಕರೀತಾರೆ. ಹಿರಿಯ, ಬಹಳ ಹಿರಿಯಾದಂತಹ ಜಾಗೃತ ಮಹಿಳೆ, ತುಂಬಾ ವಯಸ್ಸಾಗೋಗಿದೆ. ಅಚ್ಚಮ್ಮ ಅಂತ ಕರೀತಾರೆ. ವೆಂಕಟಲಕ್ಷ್ಮಿ ಅಂತ ಯಾರೋ ಗೊತ್ತಿಲ್ಲ. ಶಿ ಬಿಕಮ್ ಅಚ್ಚಮ್ಮ ದೇವಿ. ಮೊನ್ನೆ ದಿನ ನ್ಯೂಯಾರ್ಕ್ ಇಂದ ಬಂದಂತಹ ರಾಜೇಶ್ವರಿ, ಶಿ ಬಿಕಮ್ ರಾಜೇಶ್ವರಿ ದೇವಿ. ವೈ ನಾಟ್ ಪಾಸಿಬಲ್ ಬೈ ಅದರ್ಸ್? ಇಟ್ ಈಸ್ ಪಾಸಿಬಲ್ ಅಂತ ತೋರಿಸುತ್ತೆ. ಇಷ್ಟೆಲ್ಲವನ್ನು ಹೇಳ್ತಿದ್ರು. ಎಸ್,
ದ ವೆರಿ ಪರ್ಪಸ್ ಈಸ್ ಯು ಹ್ಯಾವ್ ಟು ಬಿಕಮ್ ಅನದರ್ ಲಲಿತಾ. ಹಾಗೆ ಆಗುವುದರಿಂದ ನಿನ್ನಲ್ಲೇ ನಿನ್ನ ಜೀವನದ ಸಾರ್ಥಕತೆಯ ಜೊತೆಗೆ ನಿನ್ನ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಫಾರ್ ಇಟ್ಸ್ ಪೀಸ್ ಅಂಡ್ ಹ್ಯಾಪಿನೆಸ್ ಇಟ್ಸ್ ಎ ಗ್ರೇಟ್. ನೀನು ಅಂದಿದ್ದು ನಿಜವಾಗತ್ತೆ, ನೀ ಮಾತಾಡಿದ್ದು ನಿಜವಾಗತ್ತೆ, ನಿನ್ನ ಸುತ್ತ ಆನಂದ ತುಂಬತ್ತೆ, ಆ ಆನಂದ ಪಸರಿಸೆ. ದಟ್ ಈಸ್ ದ ಏಮ್ ಆಫ್ ದಿ ಗ್ರೂಪ್. ಸೊ ದ ಏಮ್ ಆಫ್ ದಿ ಗ್ರೂಪ್ ಈಸ್ ಯು ಹ್ಯಾವ್ ಟು ಬಿಕಮ್ ಅನದರ್ ಲಲಿತಾ. ದಟ್ಸ್ ದ ಕಾನ್ಸೆಪ್ಟ್. ಕೊನೆಯದಾಗಿ ನನ್ನ ಪರಿಚಯವನ್ನು ಮಾಡಿಕೊಂಡು ಐ ವಾಂಟ್ ಟು ಎಂಡ್ ದಿಸ್ ಟಾಪಿಕ್. ಕಳೆದ 20 ವರ್ಷಗಳಲ್ಲಿ ಸತತವಾದಂತಹ ಆ ಒಂದು ಮಾರ್ಗದಲ್ಲಿ ಗುರು ಕೈ ಹಿಡಿದು ನಡೆಸಿದರು ಸ್ವಾಮಿ ನಿಜಾನಂದ ಸರಸ್ವತಿ ಮಹಾರಾಜರು. ನಾನು 10 ವರ್ಷಗಳ ಹಿಂದೆ ಅವರಿಗೆ ಪ್ರಾರ್ಥನೆ ಮಾಡಿದೆ, ನನಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಬಿಡಿ ಅಂತ ಹೇಳಿದ್ರು. ಅವರು ಒಂದು ಮಾತು ಹೇಳಿದ್ರು, ಕಪಾಲ ಕೊಡಿತೀನಿ. ಯಾಕೆಂದರೆ ಐ ವಾಸ್ ವರ್ಕಿಂಗ್ ಎಸ್ ಎ ಸೀನಿಯರ್ ಮ್ಯಾನೇಜರ್ ಇನ್ ಎ ಬ್ಯಾಂಕ್. ನಾನು ಕೂಡ ರಿಟೈರ್ ಆಗಿ ಬರೀ 2 ವರ್ಷ ಆಯಿತು. ಮಡಿಕೇರಿನಲ್ಲಿ ಆಸ್ ಎ ಡೆಪ್ಟಿ ರೀಜನಲ್ ಮ್ಯಾನೇಜರ್ ಇನ್ ಎ ಬ್ಯಾಂಕ್ ಐ ವಾಸ್ ರಿಟೈರ್. ಅವರು ಒಂದೇ ಮಾತು ಹೇಳಿದ್ರು, ನಾನು ನಿನ್ನನ್ನು ತಯಾರು ಮಾಡ್ತಾ ಇರೋದು ಆ ಉದ್ದೇಶಕ್ಕಲ್ಲ. ಇದುವರೆಗೆ ಏನಾಗ್ಬಿಟ್ಟಿದೆ ಜನಮಾನಸದಲ್ಲಿ ಇದ್ರೆ ಭಗವಂತ ಅಂದರೆ ಕೇವಲ ಸನ್ಯಾಸಿಗಳಿಗೆ, ವಿರಾಜಿಗಳಿಗೆ, ವೈರಾಗಿಗಳಿಗೆ, ಹಿಮಾಲಯಕ್ಕೆ ಹೋಗುವರೆನ್ನೋ ಭಾವನೆ ಇಲ್ಲಿ ಬಂದ್ಬಿಟ್ಟಿದೆ. ನಿನ್ನ ಮೂಲಕ ಅದನ್ನು ತೊಡಿಬೇಕು. ನಾನು ಒಬ್ಬ ಗೃಹಸ್ಥನಾಗಿ, ಒಬ್ಬ ಕೆಲಸಕ್ಕೆ ಹೋಗುವನಾಗಿ, ಒಬ್ಬ ಸಂಸಾರಸ್ಥನಿಗೂ ಕೂಡ ಭಗವಂತನ ಸಾನ್ನಿಧ್ಯ ಸಾಧ್ಯ ಅನ್ನೋದನ್ನು ನಿನ್ನ ಮೂಲಕ ನಾನು ಜಗತ್ತಿಗೆ ತೋರಿಸ್ಬೇಕಾಗಿದೆ. ಹಾಗಾಗಿ ನಿನಗೆ ಸನ್ಯಾಸ ಕೊಡ್ತಾ ಇಲ್ಲ. ನೀವು ಡಿಸೈನ್ ಮಾಡೋಕ್ಕೂ ನಾವಿಲ್ಲ. ಯು ವರ್ಕ್, ಯು ಎಲಿವೇಟ್ ಯುವರ್ ಸೆಲ್ಫ್ ಅಂಡ್ ಶೋ ಟು ದ ವರ್ಲ್ಡ್. ಭಗವಂತ ಕೇವಲ ಯಾರೋ ಸನ್ಯಾಸಿಗಳ ಸೊತ್ತಲ್ಲ, ಕೇವಲ ಒಬ್ಬ ಸಾಧಕರ ಸೊತ್ತಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಗಂಡಸಾಗಲಿ ಹೆಂಗಸಾಗಲಿ, ದೇ ಕ್ಯಾನ್ ಬಿಕಮ್ ಗಾಡ್ ಅಂಡ್ ದೇ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಪವರ್ ಆಫ್ ದಿ ಗಾಡ್ ಅನ್ನೋದನ್ನು ತೋರಿಸ್ಬೇಕು ಅಂತ ಹೇಳಿ. ದಟ್ ಇಸ್ ಹೌ ಇಟ್ ಹ್ಯಾಸ್ ಹ್ಯಾಪನ್ ಫಾರ್ ದ 20 years. ದೇರ್ ಇಸ್ ಮೋರ್. ನಾನು ಹೇಳಿದೆ ಪೂಜ್ಯಂಗೆ ಹೋದಾಗ ಏನಾಯ್ತು, ಸಮ್ ಮೈಟ್ ಹ್ಯಾವ್ ರೆಡ್ ಇಟ್ ಆರ್ ಹೆರ್ಡ್ ಆಫ್ ಇಟ್. ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೈನ್. ಆದರೆ ಕಟ್ಟ ಕಡೆಯಲ್ಲಿ ಒಂದು ಸ್ಥಿತಿಯನ್ನು ತಲುಪಿದ್ದೆ, ಬಹಳ ಉನ್ನತವಾದಂತಹ ಸ್ಥಿತಿಯನ್ನು ತಲುಪಿದ್ದೆ. ಬಹಳ ಉನ್ನತವಾದ, ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಕಟ್ಟ ಕಡೆಯಲ್ಲಿ ಅದು ಹೇಗಾಗಿತ್ತು ಅಂತ ಹೇಳಿದ್ರೆ, 6 ಹೆಂಗಸರು ಕಂಡು ನನಗೆ ಅವರು ಜಗನ್ಮಾತೆ ಥರ ಕಾಣ್ತಾರೆ. ಲಾಸ್ಟ್ 4 years ಒಂದು 6 ವರ್ಷದ ಮಗು ಇರ್ಬೋದು, 80 ವರ್ಷದ ಮಹಿಳೆ ಇರ್ಬೋದು, ಅವ್ರ ಆಕಾರ ಇರ್ಬೋದು, ಅವ್ರು ಏನಾದ್ರು ಡ್ರೆಸ್ ಆಗಿರ್ಬೋದು, ಸಾಕ್ಷಾತ್ ಜಗನ್ಮಾತೆ ಥರ ಕಾಣ್ತಾ ಇದ್ರು. ನಮ್ಮ ಗುರುಗಳ ಹತ್ರ ಯಾರೋ ಕಂಪ್ಲೇಂಟ್ ಮಾಡಿದ್ರು, ನಾಗೇಂದ್ರಂಗೆ ಜಾಂಡೀಸ್ ಆಗ್ಬಿಟ್ಟಿದೆ ಅಂತ. ಏನಪ್ಪ ಜಾಂಡೀಸ್? ಆ ಜಾಂಡೀಸ್ ಅಲ್ಲ, ಯಾರು ನೋಡಿದ್ರು ಅವ್ರಿಗೆ ದೇವಿ ಕಂಠ ಕಾಣ್ತಾ ಇದ್ದಾರೆ. ಅಮ್ಮ ಅಮ್ಮ ಅಮ್ಮ, ಎಷ್ಟೋ ರಾತ್ರಿಗಳು ಕಣ್ಣೀರಲ್ಲಿ ಆ ದಿಂಬಿನ ಕವರು ಒದ್ದೆ ಆಗೋಷ್ಟು ಅಮ್ಮ ಅಮ್ಮ ಅಂತ ಇರ್ತೀನಿ. ಅದು ನಮಗೆ ಗೊತ್ತಿರೋದು, ನಾನು ಆಗಲೇ ಹೇಳ್ತಾನೆ, ನನಗೆ ಬೇರೆ ಏನು ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ, ಅಮ್ಮ ಅನ್ನೋದು ಅಳುದು ಅಮ್ಮ ಅಂತ. ಇಷ್ಟೆರಡು ಬಿಟ್ಟರೆ ನನಗೆ ಬೇರೆ ಏನು ಗೊತ್ತಾಗಿಲ್ಲ. ಅಂಡ್ ಹೌ ಇಟ್ ಇಲ್ಲ. 4 ವರ್ಷದಿಂದ ಇದಕ್ಕಿದ್ದ ಹಾಗೆ ಜಗನ್ಮಾತೆ ಪ್ರೇರಣೆ ಮಾಡೋದು, ನೋ ಯು ಹ್ಯಾವ್ ಟು ಸ್ಟಾಪ್ ಯುವರ್ ರೋಲ್. ನೀನೀಗ ಬದಲಾಗಬೇಕು. ಇದುವರೆಗೆ ನೀನು ಯಾರನ್ನ ಅಮ್ಮ ಅಂತ ಕರೀತಿದೆ ಅವರನ್ನ ಇನ್ನು ಮುಂದೆ ಮಗಳೇ ಅಂತ ಕರಿಬೇಕು. ದಟ್ ಇಸ್ ಹೌ ದ ಜರ್ನಿ. ಇಟ್ಸ್ ಎ ಬಿಗ್ ಸ್ಟೋರಿ, ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಹೇಗಾಯ್ತು ಅದಕ್ಕೆ ತಕ್ಷಣ ಅವರು ಎಲ್ಲೋ ಇದ್ದೆ ಯಾರೋ ಭಕ್ತರಿಗೆ ಹೋಗಿ ನಾಗೇಂದ್ರ ಗೆಜ್ಜೆ ತಗೊಂಡು ಕಾಲು ಕೊಡಿಸು, ಇವತ್ತು ಪೂಜೆ ಮಾಡುವಂದ್ರು. 100 ಜನ ಒಟ್ಟಿಗೆ ಬಂದರು, ಯಾರು ಬಂದರು ಏನು ಬಂದರು ಗೊತ್ತಿಲ್ಲ. ಇಟ್ ಟುಕ್ ಪ್ಲೇಸ್. ದೆನ್ ದ ರೋಲ್ ಚೇಂಜ್. ಯಾರನ್ನ ನಾನು ಇದುವರೆಗೆ ಅಮ್ಮ ಅಂತ ಕರೀತಿದೆ ಅವರನ್ನ ಮಗಳೇ ಅಂತ ಕರೀತಾ ಇದ್ದಾರೆ, ಮಗಳೇನೋ ಕರೀತಾರೆ. ಹಾಗಾಗಿ ನಿನ್ನನ್ನು ಆ ದೈವಿಕ ವಾಣಿಯಿಂದ ಮಗಳೇ ಅಂತ ಕರಿತಿದ್ದೀನಿ ಬಂದು. ಇಟ್ ಇಸ್ ನಾಟ್ ಎನ್ ಆರ್ಡಿನರಿ ವಾಯ್ಸ್ ಆಫ್ ಎ ಹ್ಯೂಮನ್ ಬೀಯಿಂಗ್. ಅದಕ್ಕೆ ವೈ 120 people ಆರ್ ಅಟ್ರಾಕ್ಟೆಡ್ ಅಂದರೆ ನಾಟ್ ಜಸ್ಟ್ ಬಿಕಾಸ್ ಆಫ್ ದ ವರ್ಲ್ಡ್, ಬಟ್ ಬಿಕಾಸ್ ಆಫ್ ದ ಡಿವೈನ್ ಲವ್ ಐ ಆಮ್ ಹ್ಯಾವಿಂಗ್ ಟುವರ್ಡ್ಸ್ ಇಟ್. ಸ್ವಾಮಿ ವಿವೇಕಾನಂದರು ಚಿಕಾಗೋ ಹೋಗಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾತಾಡುವಾಗ ಫಸ್ಟ್ ಡೇ ಲಾಸ್ಟ್ ಇವರೆಯ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತಾರೆ. ಇಡೀ 3,000 ಜನ ಎದ್ದು 2 ನಿಮಿಷ ಕಂಟಿನ್ಯೂಸ್ ಚಪ್ಪಾಳೆ ಕೊಡ್ತಾರೆ. ಅನೇಕರು ಅದನ್ನು ಇಂಟರ್ಪ್ರಿಟ್ ಮಾಡಿದ ಹಾಗೆ ಅಂದ್ರೆ ಫಸ್ಟ್ ಟೈಮ್ ಅವರು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂದ್ರು ಅದಕ್ಕೆ ಚಪ್ಪಾಳೆ ಕಟ್ಟುದು ಅಂತ ಅಲ್ಲ. ಇವರ ಹಿಂದೆ ಮಾತಾಡಿದ ಇಬ್ಬರು ಆಗಲೇ